ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೌ ವ್ಯಸ್ತಯೋ ಗತಃ ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದ ನಿರತಂ ಪರಬ್ರಹ್ಮಾಪ್ಯಾದೋ ಗುಣಸಮತನೂರಾಪ್ಯಸೃಜತಿ ಅವತ್ಯತ್ಯಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾನನು ವಿಜಯತೆ ಮಧ್ವದಿ ಸದಾ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವರುದ್ರಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಇತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಮಂಗಳಕರವಾದಂತಹ ಅಧಿಕ ಮಾಸ, ಸಾಕ್ಷಾತ್ ಪುರುಷೋತ್ತಮ ರೂಪಿಯಾದಂತಹ ಪರಮಾತ್ಮನೇ ನಿಯಾಮಕನಾಗಿರುವಂತಹ ಮಾಸ. ಇಂತಹ ಅಧಿಕ ಮಾಸದ ಪರ್ವಕಾಲದ ಪ್ರಾರಂಭದ ದಿವಸದಲ್ಲಿ ನಾವೆಲ್ಲರೂ ಕೂಡ ಮಹಾಜ್ಞಾನಿಗಳಾದಂತಹ ಶ್ರೀ ತೀರ್ಥ ಗುರುಸಾರ್ವಭೌಮರ ಸನ್ನಿಧಿಯಲ್ಲಿ ಸೇರಿದ್ದೇವೆ. ಅವರೇ ಪ್ರತಿಷ್ಠಾಪನೆ ಮಾಡಿದಂತಹ ಬದ್ರಿ ನಾರಾಯಣ ದೇವರ ದಿವ್ಯವಾದಂತಹ ಸನ್ನಿಧಾನ. ಇಂತಹ ಪರಮ ದಿವ್ಯವಾದಂತಹ ಸನ್ನಿಧಾನದಲ್ಲಿ ಗ್ರಂಥಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಗ್ರಂಥ, ಮೋಕ್ಷಪ್ರದಾಯಕವಾದಂತಹ ಶ್ರೀಮದ್ ಭಾಗವತದ ಶ್ರವಣವನ್ನು ಈ ಒಂದು 30 ದಿವಸಗಳ ಕಾಲ ನಿರಂತರವಾಗಿ ನಡೆಸಬೇಕು ಅಂತ ಆ ವಿಷ್ಣುತೀರ್ಥರ ಅವರ ಅಂತರ್ಯಾಮಿಯಾದಂತಹ ಬದ್ರಿ ನಾರಾಯಣ ದೇವರ ಪ್ರೇರಣೆ. ಅವರ ಪ್ರೇರಣೆಯಂತೆ ನಾವೆಲ್ಲರೂ ಕೂಡ ಸೇರಿಕೊಂಡು ಇದನ್ನು ನಡೆಸಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದೇವೆ. ವಿಶೇಷವಾಗಿ ಭಾಗವತದ ಬಗ್ಗೆ ಹೇಳಬೇಕಾದ್ರೆ, ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠೇತ್ತ ಶೃಣುಯ ನಿತ್ಯಂ ಗೋ ಸಹಸ್ರಫಲಂ ಲಭೇತ್ ಎಂಬುದಾಗಿ ಭಾಗವತವನ್ನು ಕೇಳದೇ ಇರುವಂತಹ ದಿವಸವೇ ನಮ್ಮ ಜನ್ಮದಲ್ಲಿ ಇರಬಾರದು ಅಂತ ಹೇಳ್ತಾರೆ. ಸಂಪೂರ್ಣ ಒಂದು ಶ್ಲೋಕವನ್ನಾದರೂ ಮಾಡಬೇಕು. ಅದು ಸಾಧ್ಯವಾಗದೆ ಹೋದರೆ ಕನಿಷ್ಠ ಒಂದು ಅರ್ಧ ಶ್ಲೋಕ ಅಥವಾ ಒಂದು ಪಾದವನ್ನಾದರೂ ಕೂಡ ಪ್ರತಿನಿತ್ಯ ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ವಿಶಿಷ್ಟವಾದಂತಹ ಪುಣ್ಯ, ಅದರಲ್ಲೂ ಕೂಡ ಬೃಹನ್ನಾರದೀಯ ಪುರಾಣದಲ್ಲಿ ಹೇಳುವಂತೆ ಶ್ರೀಮದ್ಭಾಗವತಂ ಭಕ್ತ್ಯಾ ಶ್ರೋತವ್ಯಂ ಪುರುಷೋತ್ತಮೆ ತತ್ಪುಣ್ಯಂ ವಚಸಾ ವಕ್ತು ವಿಧಾತಾರ್ಯ ಶಕ್ನೋಯಾತ್ ಅಂತ ಪುರುಷೋತ್ತಮ ಮಾಸದಲ್ಲಿ, ಅಧಿಕ ಮಾಸದಲ್ಲಿ ಭಾಗವತದ ಶ್ರವಣ ಎಷ್ಟು ಪುಣ್ಯಪ್ರದಾಯಕ ಅಂದರೆ, ಅದರಿಂದ ಬರುವಂತಹ ಪುಣ್ಯವನ್ನ ಹೇಳಲಿಕ್ಕೆ ಸಾಕ್ಷಾತ್ ಜೀವೋತ್ತಮರಾದಂತಹ ಬ್ರಹ್ಮದೇವರ ಕೈಯಲ್ಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅಷ್ಟು ವಿಶಿಷ್ಟವಾದಂತಹ ಪುಣ್ಯ ಅಂತ ಶಾಸ್ತ್ರಗಳು ಹೇಳ್ತಾ ಇದೆ. ಆ ರೀತಿಯಾಗಿ ಇವತ್ತು ಪ್ರಾರಂಭ ಆಗ್ತಾ ಇದೆ ಅಧಿಕ ಜ್ಯೇಷ್ಠ ಮಾಸ. ಈ ಒಂದು ಅಧಿಕ ಜ್ಯೇಷ್ಠ ಮಾಸದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಭಾಗವತದ ಶ್ರವಣವನ್ನು ಮಾಡೋಣ. ವಿಶೇಷವಾಗಿ ಶ್ರವಣವನ್ನು ಎಲ್ಲಿ ಮಾಡಬೇಕು ಅಂತ, ಎಲ್ಲಿ ಮಾಡಿದರೂ ವಿಶಿಷ್ಟವಾದಂತಹ ಪುಣ್ಯವೇ ಇದೆ. ಆದರೂ ಕೂಡ ಇಂತಹ ಭಾಗವತೋತ್ತಮ ಸನ್ನಿಧಾನದಲ್ಲಿ ಮಾಡಿದಾಗ ಇನ್ನಷ್ಟು ವಿಶೇಷವಾದಂತಹ ಪುಣ್ಯ. ಯಾಕೆಂತಂದ್ರೆ ವಿಷ್ಣುತೀರ್ಥರು ಭಾಗವತವನ್ನೇ ತಮ್ಮ ಜೀವನವನ್ನಾಗಿಸಿಕೊಂಡಂತಹವರು. ಭಾಗವತವನ್ನು ಅದೆಷ್ಟು ಸಲ ಅಧ್ಯಯನ ಮಾಡಿದ್ರೋ ಗೊತ್ತಿಲ್ಲ, ಅಷ್ಟು ಬಾರಿ ಅಧ್ಯಯನವನ್ನು ಮಾಡಿ ಅದರ ಸಾರವನ್ನು ನಮಗೆ ಭಾಗವತ ಸಾರೋದ್ಧಾರ ರೂಪದಲ್ಲಿ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಭಾಗವತದಲ್ಲಿ ಹೇಳಿದಂತೆ ಜೀವನವನ್ನು ಕೂಡ ನಡೆಸಿದಂತಹ ವ್ಯಕ್ತಿಗಳು ಶ್ರೀಮದ್ ವಿಷ್ಣುತೀರ್ಥ ಗುರುಸಾರ್ವಭೌಮರು. ಇಂತಹ ಜ್ಞಾನಿಗಳ ಸನ್ನಿಧಾನದಲ್ಲಿ ಭಾಗವತದ ಶ್ರವಣವನ್ನು ಮಾಡುವುದು ನಮ್ಮ ಜನ್ಮ ಜನ್ಮಾಂತರಗಳ ಪುಣ್ಯ. ಹಾಗಾಗಿ 30 ದಿವಸಗಳ ಕಾಲ ನಡೆಯುವಂತಹ ಈ ಒಂದು ಭಾಗವತ ಜ್ಞಾನಯಜ್ಞ ನಿರ್ವಿಘ್ನವಾಗಿ ನಡೆಯಲು ಅದರ ಪುಣ್ಯದ ಫಲವಾಗಿ ನಾವೆಲ್ಲರೂ ಕೂಡ ಇನ್ನಷ್ಟು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಪಡೆದುಕೊಂಡು ಆ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಈ ಒಂದು ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ ಅಂತ ಗಣಪತ್ಯಂತರ್ಗತರಾದಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ವಿಶ್ವಮೂಲ ರೂಪಿ ಪರಮಾತ್ಮೆಯನ್ನು ನಾವೆಲ್ಲರೂ ಕೂಡ ಸೇರಿಕೊಂಡು ಪ್ರಾರ್ಥನೆಯನ್ನು ಮಾಡೋಣ. ಪ್ರಾರಂಭದಲ್ಲಿ ಆ ಒಂದು ದೀಪ ಪ್ರಜ್ವಲನೆಯ ಮೂಲಕ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಹಾಗಾಗಿ ಆ ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ ಭಾಗವತ ಗ್ರಂಥಗಳನ್ನು ಅದೇ ರೀತಿಯಾಗಿ ದೀಪವನ್ನು ಇರಿಸಲಾಗಿದೆ. ಅದರಲ್ಲಿ ಆಚಾರ್ಯರಾದಂಥ ಪ್ರವಚನಕಾರರಾದ ಬಹುಮಾನಾಚಾರ್ಯರು ಮತ್ತು ಸೇತುರಾಮಾಚಾರ್ಯ ಪೂಜಾರ್, ವಸಂತಾಚಾರ್ಯ, ಭೀಮಸೇನಾಚಾರ್ಯ ರವಿ, ಜಯತೀರ್ಥಾಚಾರ್ಯ ಪೂಜಾರ್ ಇವರು ಸೇರಿಕೊಂಡು ವಿಷ್ಣುತೀರ್ಥರ ಸನ್ನಿಧಾನದಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡುವ ಮೂಲಕ ಈ ಒಂದು 30 ದಿವಸಗಳ ಜ್ಞಾನಯಜ್ಞಕ್ಕೆ ಅಧಿಕೃತವಾದಂತಹ ಚಾಲನೆಯನ್ನು ನೀಡಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಓಂ ಅಗ್ನಿರಾಜಿತ್ಪರಿಭ್ಯತೆ ಅಗ್ನಿಮೀರೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ಯುಜಂ ಮೋದಾಂ ರತ್ನಭಾತಾಮಂ ಅಗ್ನಿಃ ಪೂರ್ವೇ ಋಷಿ ವಿರೇಕ್ಯೋ ನೂತಾನೇ ಯುತ ಸದೇವಾಂಗೇಹ ವಕ್ಷತೆ
अग्निनादैवस्मवत्पूषणमेव दिवे दिवे यशसं वीरवत्तमम् अग्नेयं यज्ञमध्वरं विश्वतः परिभूरसि सैद्देवेषु गच्छति अग्निर्होता कवित्कातुः सत्यश्चित्तः श्रावस्तमः देवो देवेभिरागामत् भूदेवी दीपरूपास्त्वं कर्मसाक्षिण्य विघ्नगत यावत् कर्मसमाप्तिः स्यात् तावत् त्वं सुस्थिरा भव अग्निराग्निः समिद्धते कविर्गृहपतिर्युवा अव्यवार्जिह्वास्यः वैश्वानराय विद्महे लालीलाय धीमहि तन्नो अग्निः प्रचोदयात् अग्न्यन्तर्गत भारती रमण मुख्य प्राणान्तर्गत हरिणीपति श्री परशुरामाय नमः। ತಮಗೆಲ್ಲ ಗೊತ್ತೇ ಇರುವಂತೆ ಈ ಒಂದು ಭಾಗವತ ಜ್ಞಾನಯಜ್ಞವನ್ನು ಒಟ್ಟು 13 ಮಂದಿ ವಿದ್ವಾಂಸರು ನಡೆಸಿಕೊಡಲಿದ್ದಾರೆ. ಅರ್ಥಾತ್ ಒಂದೊಂದು ಸ್ಕಂದ ಒಬ್ಬೊಬ್ಬರು ಪ್ರವಚನ ಅಂತ, ಇನ್ನು ದಶಮ ಸ್ಕಂದ ಇಬ್ಬರಿಗೆ ಪೂರ್ವಾರ್ಧ ಒಬ್ಬ ವಿದ್ವಾಂಸರು, ಉತ್ತರಾರ್ಧ ಒಬ್ಬರು ವಿದ್ವಾಂಸರು ಅಂತ ಒಟ್ಟು 13 ವಿದ್ವಾಂಸರು ಈ ಒಂದು 30 ದಿನಗಳ ಕಾಲ ನಡೆಯುವಂತಹ ಭಾಗವತ ಜ್ಞಾನಯಜ್ಞದಲ್ಲಿ ತಮ್ಮ ಜ್ಞಾನ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಪ್ರಥಮ ಸ್ಕಂದದ ಪ್ರವಚನವನ್ನು ನಮ್ಮವರೇ ಆದಂತಹ ಮಾಧವನೂರು ಶ್ರೀತೀರ್ಥರ ಅರ್ಚಕ ವಂಶೀಯರಾದಂತಹ ಡಾಕ್ಟರ್ ಮಾಧವನೂರು ಪವಮಾನಾಚಾರ್ಯ ನಡೆಸಿಕೊಳ್ಳಲಿದ್ದಾರೆ. ಅವರ ಬಗ್ಗೆ ಸಂಕ್ಷಿಪ್ತವಾದಂತಹ ಪರಿಚಯ ಅಂತಂದರೆ, ಇವರ ತಂದೆ ಮಾಧವನೂರು ನರಸಿಂಹಾಚಾರ್ಯರು ಅಂತ ಸುಜಯನ ತೀರ್ಥರ ಕಾಲದಲ್ಲಿ ಮಂತ್ರಾಲಯದಲ್ಲಿ ಬಹಳ ದೊಡ್ಡ ವಿದ್ವಾಂಸರು. ಅವರಲ್ಲಿ ಅಧ್ಯಯನವನ್ನು ಮಾಡಿ ವಿಶೇಷವಾಗಿ ಮಂತ್ರಾಲಯದ ಪಾಠಶಾಲೆಯಲ್ಲಿ ನಿರಂತರವಾಗಿ ಉದ್ಗ್ರಂಥಗಳ ಪಾಠ ಪ್ರವಚನದಲ್ಲಿಯೇ ತೊಡಗಿಸಿಕೊಳ್ಳುವಂಥವರು. ಅಂಥವರ ಸುಪುತ್ರರಾದಂತಹ ಆಚಾರ್ಯರು ವಿಶೇಷವಾಗಿ ಪೂರ್ಣಪ್ರಜ್ಞ ವಿದ್ಯಾಪೀಠ, ಬೆಂಗಳೂರಿನ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ 11 ವರ್ಷಗಳ ಕಾಲ ವೇದ ವೇದಾಂತ ಗ್ರಂಥಗಳ ಅಧ್ಯಯನವನ್ನು ಮಾಡಿ ನಂತರ ಪರಮಪೂಜ್ಯರಾದಂತಹ ಇಕ್ಕುಲ ಚಕ್ರವರ್ತಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರಲ್ಲಿ 2 ವರ್ಷಗಳ ಕಾಲ ಸಮಗ್ರ ಶ್ರೀಮನ್ ನ್ಯಾಯಸುರ ಅಧ್ಯಯನವನ್ನು ಮಾಡ್ತಾರೆ. ಅದಾದ ಮೇಲೆ ಸುಧಾಮಂಗಳನ್ನು ಮುಗಿಸಿದ ನಂತರ ವಿಶೇಷವಾಗಿ ನಿರಂತರ ಪಾಠ ಪ್ರವಚನ, ಅದರಲ್ಲೂ ಕೂಡ ವಿಶೇಷವಾಗಿ ಶತಮಾನದ ಶತಪುರುಷವಂತ ಪ್ರಖ್ಯಾತರಾದಂಥವರು ಪಲಿಮಾರು ಭಂಡಾರಕೇರಿ ಉಭಯ ಮಠಾಧೀಶರಾದಂತಹ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು. ಅಂತಹ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಲ್ಲಿ ಮಧ್ವ ಸಿದ್ಧಾಂತದ ಮೇರು ಗ್ರಂಥಗಳು ಅಂತಂದರೆ ವ್ಯಾಸತ್ರಯ ಅಂತ, ನ್ಯಾಯಾಮೃತ, ತರ್ಕತಾಂಡವ, ತಾತ್ಪರ್ಯ ಚಂದ್ರಿಕಾ ಅಂತ ಬಹಳ ಕ್ಲಿಷ್ಟಕರವಾದಂತಹ ಗ್ರಂಥಗಳು. ಅನೇಕ ವಿದ್ವಾಂಸರ ಹತ್ರನೇ ಹೋಗಲಿಲ್ಲ, ಅಷ್ಟು ಕ್ಲಿಷ್ಟಕರವಾದಂತಹ ಗ್ರಂಥಗಳು. ಅಂತಹ ಗ್ರಂಥಗಳನ್ನು ವಿಶೇಷವಾಗಿ ವಿದ್ಯಾಮಾನ್ಯ ತೀರ್ಥರಲ್ಲಿ ಸಮಗ್ರವಾಗಿ ಅಧ್ಯಯನವನ್ನು ಮಾಡಿ ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅನಂತರ ವಿಶೇಷವಾಗಿ ಯುಕ್ತಿಮಲ್ಲಿಕಾಯ ಭೇದ ಸೌರಭಸ್ಯ ವಿಶೇಷಾಧ್ಯಯನ ಎನ್ನುವಂತಹ ಶೀರ್ಷಿಕೆಯಡಿ PhD ಪದವಿಯನ್ನು ಕೂಡ ಪಡೆದುಕೊಂಡು ಡಾಕ್ಟರ್ ಮಾಧವನೂರು ಪವಮಾನಾಚಾರ್ಯ ಪ್ರಖ್ಯಾತರಾಗಿದ್ದಾರೆ. ಇವರನ್ನು ಅರಸಿಕೊಂಡು ಅನೇಕ ಪ್ರಶಸ್ತಿಗಳು ಬಂದಿವೆ. ಸುಜಯಶ್ರೀ ಪ್ರಶಸ್ತಿ, ಗುರು ವಿದ್ಯಾಮಾನ್ಯ ಪ್ರಶಸ್ತಿ, ವ್ಯಾಸರಾಜ ವಿದ್ಯಾ ಪುರಸ್ಕಾರ ಮುಂತಾದಂತಹ ಅನೇಕ ಪ್ರಶಸ್ತಿಗಳು ಬಂದಿವೆ. ಪ್ರಸ್ತುತ ಆಚಾರ್ಯರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ಶ್ರೀ ಚಾಮರಾಜೇಂದ್ರ ಸರ್ಕಾರಿ ಸಂಸ್ಕೃತ ಕಾಲೇಜಿನಲ್ಲಿ ನ್ಯಾಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೀಗೆ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಪಾಠ ಪ್ರವಚನಕ್ಕೆ ಯಾವುದೇ ಕಡಿಮೆ ಇಲ್ಲ. ನಿರಂತರವಾಗಿ ತಮ್ಮ ಅಧ್ಯಾಪಕ ಹುದ್ದೆಗೆ ಎಷ್ಟು ಮಹತ್ವವನ್ನು ಕೊಡ್ತಾರೋ ಅದಕ್ಕಿಂತ ಹೆಚ್ಚಿನ ಮಹತ್ವವನ್ನು ಟೈಮನ್ನು ತಾವು ಪಾಠ ಪ್ರವಚನಕ್ಕೆ ಕೊಡ್ತಾ ಇದ್ದಾರೆ. ಹೀಗೆ ನಿರಂತರವಾಗಿ ಪಾಠ ಪ್ರವಚನ ಸುಮಾರು 105ಕ್ಕೂ ಹೆಚ್ಚಿನ ಭಾಗವತ ಸಪ್ತಾಹಗಳನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಚಾಮರಾಜಪೇಟೆಯಲ್ಲಿರುವಂತಹ ಮಾಧವ ಸಂಘದಲ್ಲಿ ನಿರಂತರವಾಗಿ ಅನೇಕ ಸದ್ಗೃಹಸ್ಥರಿಗೆ ಸರ್ವಮೂಲ ಗ್ರಂಥಗಳ ಪಾಠ ಪ್ರವಚನ ನಡೆಸ್ತಾ ಇದ್ದಾರೆ. ಇಂತಹ ಆಚಾರ್ಯರು ಇವತ್ತು ಭಾಗವತದ ಪ್ರಥಮ ಸ್ಕಂದದ ಪ್ರವಚನ ನಡೆಸಬೇಕು ಅಂತ ಸನ್ನಿಧಾನಕ್ಕೆ ಆಗಮಿಸಿದ್ದಾರೆ. ಅಂತಹ ಆಚಾರ್ಯರಿಗೆ ಭಕ್ತಿಪೂರ್ವಕವಾದಂತಹ ಸ್ವಾಗತ. ವಿಶೇಷವಾಗಿ ಇಂತಹ ದೊಡ್ಡ ಕಾರ್ಯ ಬೇಕಾದರೆ ದಾನಿಗಳ ಸಹಕಾರ ಅತ್ಯಂತ ಅವಶ್ಯವಾದದ್ದು. ಹಾಗಾಗಿ ಈ ಒಂದು ಭಾಗವತ ಪ್ರಥಮ ಸ್ಕಂದದ ಪ್ರವಚನ ಸೇವೆಯನ್ನು ದೂರದ ಲಂಡನ್ನಲ್ಲಿ ವಾಸವಾಗಿರುವಂತಹ ಶ್ರೀಮತಿ ಸುಧಾ ಮತ್ತು ಶ್ರೀ ಪ್ರಸನ್ನರಾವ್ ದಂಪತಿಗಳು ಅವರು ಈ ಒಂದು ಭಾಗವತ ಪ್ರಥಮ ಸ್ಕಂದದ ಸಮಗ್ರ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ದೇವರು ವಿಶೇಷವಾದಂತಹ ಆಯುರಾರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆಚಾರ್ಯರು ಈ ಒಂದು ಪ್ರಥಮ ಸ್ಕಂದದ ಪ್ರವಚನ ನಡೆಸಿಕೊಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆ. ಪ್ರಾರಂಭದಲ್ಲಿ ಮಾಲಾರ್ಪಣೆಯನ್ನು ಮಾಡಬೇಕು ಎಂಬುದಾಗಿ ವಿಶ್ವತೀರ್ಥರ ವಂಶಿಕರಾದಂತಹ ತಿಮ್ಸೇನಾಚಾರ್ಯ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಹಣ್ಣಿದ್ದು ತಗೊಂಡು ತೋಡ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿ ಸರ್ವ ದೋಷ ವ್ಯಪೇತ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇ ತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾತ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋಃ ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ तं सर्वभूतहृदयं मुनिमानतोऽस्मि श्रीशादिदेवतारम्भां श्रीमन्मध्वसुमध्यमां साक्षान्मद्गुरुपर्यन्तां वन्दे गुरुपरम्परां दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमः अत्यन्तदयालवे यस्य प्रचण्डतपसा श्रुतिगीतवृत्तस्तुष्टो हरिकिल वशं वदतामवाप श्रीमध्वसन्मत पयोनिधि पूर्णचन्द्रः श्री विष्णुतीर्थ मुनिराट मुदमातनोत् स्वस्त्यस्तु समस्त जगतां सन्मंगलानि भवन्तु श्लोकैक श्रवण पठन मात्रेण वक्तुश्च श्रोतॄणां कलिकृत अखिल कल्मष अपनोदन पटुतरे श्रीमद्भागवते अद्य कथारंभः ಪರಮ ಪವಿತ್ರವಾದಂತಹ ಈ ಪುರುಷೋತ್ತಮ ಮಾಸದಲ್ಲಿ ಭಗವಂತ ನಮಗೆ ಒಂದು ದೊಡ್ಡ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದ. ಹಿಂದೆ ಶ್ರೀ ಕೃಷ್ಣ ಪರಮಾತ್ಮ ಕೈಲಾಸ ಪರ್ವತದಲ್ಲಿ 12 ವರ್ಷಗಳ ಕಾಲ ಸೇವೆ ಮಾಡಬೇಕು ಅಂತ ರುಕ್ಮಿಣಿ ಕೇಳಿಕೊಂಡು ದೇವರು ಕೈಲಾಸಕ್ಕೆ ಹೋದಾಗ ಪರಮಾತ್ಮ ಹೇಳ್ತಾನೆ, 12 ವರ್ಷ ನನಗೆ ಟೈಮ್ ಇಲ್ಲ, ಒಂದೇ ದಿನದಲ್ಲಿ ಎಲ್ಲ ಗ್ರಹಗಳನ್ನು ತಿರುಗುವಂತೆ ಮಾಡಿ ಒಂದೇ ದಿನದಲ್ಲಿ 12 ವರ್ಷ ಆಗುವಂತೆ ಮಾಡ್ತೇನೆ ಅಂತ ಹೇಳ್ಬಿಟ್ಟ ಪರಮಾತ್ಮ. ಆವಾಗ ಭೂಲೋಕಕ್ಕೆ ದ್ವಾರಕೆಗೆ ಕೃಷ್ಣ ಪರಮಾತ್ಮ ಬಂದಾಗ ಎಲ್ಲ ಋಷಿಮುನಿಗಳು ಕೇಳಿದರು, ಏನು ಸ್ವಾಮಿ ನಿನಗೆ ಮಾತ್ರ ಒಂದು ದಿನ ಈಕ್ವಲ್ ಟು 12 ಇಯರ್ಸ್, ನಮಗೂ ಏನಾದರೂ ಉಂಟಾ ಅಂತ ಕೇಳಿದ್ರು. ಅದಕ್ಕೆ ಪರಮಾತ್ಮ ಹೇಳಿದ, ನಿಮಗೂ ಅದೇ ಫಲ. ನೀವು ಆ ಒಂದು ದಿನ ಭೂಲೋಕದಲ್ಲಿ ನೀವೆಲ್ಲ ಏನೇನು ಸಾಧನೆ ಮಾಡಿದಿರಲ್ಲ ಅದಕ್ಕೆ 12 ವರ್ಷಗಳ ಪುಣ್ಯ ಫಲ ನಾನು ಕೊಡ್ತೇನೆ, ಅದು ನನಗೂ ಮಾತ್ರ ಅಲ್ಲ ನಿಮಗೂ ಆ ಫಲ ಬರುತ್ತೆ ಅಂತ ಪರಮಾತ್ಮ ಹೇಳಿದ. ಆದರೆ ನಾವೆಲ್ಲ ಅದನ್ನು ಯಾವುದು ಕೇಳಲೇ ಇಲ್ಲ. ಕೇಳದೇ ಇದ್ದರೂ ಪರಮಾತ್ಮ ನಮಗೆ ಅನುಗ್ರಹ ಮಾಡಿದ್ದೇನು ಅಂದರೆ, ಈ ಅಧಿಕ ಮಾಸದಲ್ಲಿ ನೀವೇನೇನು ಪುಣ್ಯ ಮಾಡ್ತೀರಲ್ಲ 12 ತಿಂಗಳ ಫಲ ಕೊಟ್ಬಿಡ್ತಾ ಇದ್ದಾನೆ ಪರಮಾತ್ಮ. ಅದಕ್ಕೆ ಅಧಿಕಸ್ಯ ಅಧಿಕಂ ಫಲಂ. ನಾವು ಒಂದು ಮಾಡಿದ್ರು ಕೂಡ ಈ ಮಾಸದಲ್ಲಿ ಒಂದು ಆ ವಿಷ್ಣು ಕಲ್ಪ ಅದು ವಿಷ್ಣು ಪಂಚಕ ಉಪವಾಸ ಮಾಡಿಬಿಟ್ರೆ ಅದು 12 ವರ್ಷಗಳ ಮಾಡಿದ ಫಲ ಕೊಡ್ತಾನೆ. ಆದ್ರಿಂದ ಅಂತಹ ದಿವ್ಯವಾದ ಅಧಿಕ ಮಾಸ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈ ಮಾಸಕ್ಕೆ ಕಾಯ್ತಾ ಇರ್ತಾರೆ. ಯಾಕೆಂದ್ರೆ ತಕ್ಷಣ ಬರುವಂತಹದ್ದಲ್ಲ, ಮತ್ತೆ 2 ವರ್ಷ 3 ವರ್ಷ ಎಲ್ಲ ಕಾಯ್ತಾ ಕೊಡ್ಬೇಕು. ಅಂತಹ ದಿವ್ಯವಾದ ಮಾಸವೇ ಪುರುಷೋತ್ತಮ ಮಾಸ. ಇಲ್ಲಿ ಇರತಕ್ಕಂತಹ ಗುರುಗಳು ಅಂದರೆ ಗುರು ಮುನೀನಾಂ ಅಂತ ಹೇಳುವಂತೆ ಎಲ್ಲ ಮುನಿಗಳಿಗೆ ಮುನಿಗಳಾದ ಅರಣ್ಯಕಾಚಾರ್ಯರ ದಿವ್ಯ ಸನ್ನಿಧಾನ. ಮತ್ತೆ ಕೇಳ್ತಾ ಇರತಕ್ಕಂಥದ್ದು ಪುರಾಣೋತ್ತಮವಾದ ಭಾಗವತ ಪುರಾಣ. ಅಲ್ಲಿಗೆ ಪುರಾಣವೂ ಉತ್ತಮ, ಭಾಗವತ ಪುರಾಣಕ್ಕಿಂತ ಮಿಗಿಲಾದ ಮತ್ತೊಂದು ಪುರಾಣ ಇಲ್ಲ. ಪದ್ಮ ಪುರಾಣ ಭಾಗವತ ರಚನೆಗಿಂತ ಮುಂಚಿತವಾಗಿ ಅದರ ಹಿರಿಮೆಯನ್ನು ಹೇಳ್ತಾ ಇದೆ. ಏನು ಅಂದರೆ ಮುಂದೆ ಭಾಗವತ ರಚನೆ ಆಗತ್ತೆ, ಅದು ರಚನೆ ಆಗುವವರು ಮಾತ್ರ ನಮಗೆ ಹಿರಿಮೆ, ಅದು ಬಂತು ಅಂದರೆ ನಮಗೆ ಬೆಲೆನೇ ಇಲ್ಲ. ಭಾಗವತ ಪುರಾಣ ಬರೋದಕ್ಕಿಂತ ಮುಂಚಿತವಾಗಿ ಬೇರೆ ಪುರಾಣಗಳ ಹವ. ಭಾಗವತ ಪುರಾಣ ಬಂತು ಅಂದರೆ ಅದರದ್ದೇ ಹವ.
ಆದ್ದರಿಂದ ಅಂತ ಶ್ರೇಷ್ಠವಾದಂತಹದ್ದು ಭಾಗವತ ಪುರಾಣ. ಹಿಂದೆ ಆ ಶೌನಕಾದ ಋಷಿಗಳೆಲ್ಲ ಸೂತಾಚಾರ್ಯರಿಂದ ನೈಮಿಷಾರಣ್ಯದಲ್ಲಿ ಅವರೆಲ್ಲ ಭಾಗವತ ಕೇಳಿದ್ದಾರೆ. ಇವತ್ತು ಈ ಒಂದು ಅರಣ್ಯಕಾಚಾರ್ಯರ ಸನ್ನಿಧಾನವೇ ಇದು ನೈಮಿಷಾರಣ್ಯ ಆಗ್ಬಿಟ್ಟಿದೆ. ಇಲ್ಲಿರುವ ಗುರುಗಳು ಅಂದರೆ ನಮ್ಮ ಅರಣ್ಯಕಾಚಾರ್ಯರೇ. ಕೇಳ್ತಾ ಇರ್ತಕ್ಕಂಥ ನಮ್ಮಲ್ಲೆಲ್ಲ ಋಷಿಗಳಂತೆ ಸಾತ್ವಿಕ ಮನೋಭಾವ ಇದ್ದದ್ದರಿಂದ ನಮಗೆ ಕೇಳೋ ಭಾಗ್ಯ ಪರಮಾತ್ಮ ಕೊಟ್ಟಿದ್ದ. ಆದ್ರಿಂದ ನಾವೆಲ್ಲ ನೈಮಿಷಾರಣ್ಯಕ್ಕೆ ಹೋಗಬೇಕಾಗಿಲ್ಲ. ಯಾಕೆ ಅಂದರೆ ಇಲ್ಲೇ ಅರಣ್ಯಕಾಚಾರ್ಯ ಕೂತಿದ್ದಾರೆ. ಇದು ನಿಮಿಷದಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾ ಈ ಒಂದು ಕ್ಷೇತ್ರದಲ್ಲಿ ಕೂತವರೇ ನಮ್ಮ ಅರಣ್ಯಕಾಚಾರ್ಯ. ಆದ್ದರಿಂದ ಅದು ಕೂಡ ಎಂಥ ಕಾಲದಲ್ಲಿ ಕೂತಿದ್ದೇವೆ ಅಂದರೆ ಪುರುಷೋತ್ತಮ ಮಾಸ ಕಾಲದಲ್ಲಿ. ಯಾಕೆ ಅಂದರೆ ನಮ್ಮ ಅರಣ್ಯಕಾಚಾರ್ಯ ಹೇಳ್ತಾರೆ, ದೇಶ ಕಾಲ ದೇಹ ಈ ಮೂರು ಚೆನ್ನಾಗಿರ್ಬೇಕು. ದೇಶ ಯಾವುದು? ಇದು ಬದರಿ ಕ್ಷೇತ್ರ, ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ನಂಜನಗೂಡು ಏನಿದೆ ಅದು ದಕ್ಷಿಣ ಕಾಶಿ, ಆದರೆ ನಮ್ಮ ಮಾದನೂರು ಏನಿದೆ ದಕ್ಷಿಣ ಬದರಿ ಅಂತ ಅದಕ್ಕೆ ಪ್ರಖ್ಯಾತಿ ಆಗಿರ್ತಕ್ಕಂಥದ್ದೇ. ಅಲ್ಲಿ ಇಲ್ಲಿರ್ತಕ್ಕಂಥವ್ರು ಬೇರೆ ಅಲ್ಲ. ಆ ರುದ್ರದೇವರೇ ಮತ್ತೆ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರು ಬದ್ರಿನಾರಾಯಣ ದೇವರನ್ನು ಕರ್ಕೊಂಡ್ ಬಂದಿದ್ದಾರೆ. ಆದ್ರಿಂದ ತಮ್ಮ ಸನ್ನಿಧಾನದಿಂದ ಇದು ಏನಾಗಿದೆ ಅಂದರೆ ದಕ್ಷಿಣ ಕಾಶಿಯೂ ಆಗಿದೆ, ಅನಂತರ ದಕ್ಷಿಣ ಬದರಿ ಆಗಿದೆ. ಯಾಕೆ ಅಂದರೆ ಬದ್ರಿನಾರಾಯಣ ದೇವರ ಸನ್ನಿಧಾನ ಇಲ್ಲಿ ಇರ್ತಕ್ಕಂಥದ್ದಾಗಿದೆ. ಇಂತಹ ಸಮಯದಲ್ಲಿ ಭಾಗವತವನ್ನ ಕೇಳೋದು ಅಂದರೆ ಬರೀ ಒಂದು ಜನ್ಮದ ನಮ್ಮ ಪುಣ್ಯ ಅಲ್ಲ, ಅನಂತ ಜನ್ಮಗಳ ಪುಣ್ಯದ ಫಲವಾಗಿ ನಾವಿಲ್ಲಿ ಭಾಗವತವನ್ನು ಕೇಳೋದಕ್ಕೆ ಅದು ಸಾಧ್ಯವಾಗ್ತಾ ಇದೆ. ಇದು ನಮ್ಮ ಸಂಕಲ್ಪ ಅಷ್ಟೇ ಅಲ್ಲ, ನಮ್ಮ ಬಿಂಬರೂಪಿಯಾದ ಪರಮಾತ್ಮನ ಸಂಕಲ್ಪದ ಫಲ ಇದು. ಯಾಕೆಂದರೆ ನಮ್ಮ ಸಾತ್ವಿಕ ಮನೋಭಾವಗಳೆಲ್ಲ ನಮಗೆ ನಿಯಾಮಕನಾದ ಪರಮಾತ್ಮನಿಂದ ಆ ಸಂಕಲ್ಪಗಳು ನಮಗೆ ಬರ್ತಾ ಇರುತ್ತೆ. ಆ ಪರಮಾತ್ಮನೇ ನಮ್ಮನ್ನೆಲ್ಲ ಒಗ್ಗೂಡಿಸಿ ನೀವೆಲ್ಲ ಬೇರೆ ಟೈಮಲ್ಲಿ ಜಾಸ್ತಿ ಪುಣ್ಯ ಮಾಡೋಕ್ಕಾಗಲ್ಲ, ಕಲಿಯುಗದಲ್ಲಿ ಅದರಲ್ಲೂ ಅಧಿಕ ಮಾಸದಲ್ಲಿ ಭಾಗವತದ ಒಂದು ಶ್ಲೋಕ ಕೇಳಿದರೆ ಸಾಕು. ಶ್ಲೋಕಾರ್ಥಂ ಶ್ಲೋಕಪಾದಂಬ ನಿತ್ಯಂ ಭಾಗವತೋದ್ಭವಂ ಅಂತ ಅದರ ಮಹತ್ವವನ್ನು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇಂತಹ ಅಧಿಕ ಮಾಸದ ಆರಂಭದ ದಿನದಲ್ಲಿ ಶ್ರೀಮದ್ ಭಾಗವತದ ಆರಂಭದ ಅಧ್ಯಾಯ, ಅದರಲ್ಲೂ ಕೂಡ ಮೊದಲ ಅಧ್ಯಾಯ, ಅದೆಲ್ಲ ಹೇಗೆ ಪರಮಾತ್ಮನ ಮಹಿಮೆಯನ್ನು ಹೇಳುತ್ತೆ ಎಂಬುದನ್ನು ಆರಂಭದ ಮಂಗಳಾಚರಣೆಯಿಂದಲೇ ನಾವು ತಿಳ್ಕೊಳ್ತಾ ಇದ್ದೇವೆ. ವೇದವ್ಯಾಸ ದೇವರು 17 ಪುರಾಣಗಳನ್ನು ರಚನೆ ಮಾಡಿ ಅಂತಿಮವಾಗಿ 18ನೇ ಪುರಾಣ ರಚನೆ ಮಾಡಿ, ಇದರ ನಂತರ ಮತ್ತೆ ಯಾವ ಪುರಾಣಗಳನ್ನು ಅವರು ರಚನೆ ಮಾಡಲಿಲ್ಲ. ಯಾಕೆ ಅಂದರೆ ಉದ್ಧಾರ ಆಗೋದಾದರೆ ಇದರಿಂದಲೇ ಉದ್ಧಾರ ಆಗಿ, ನೀವು ಆಗದೇ ಇದ್ದರೆ ಎಷ್ಟು ಪುರಾಣ ಬರೆದರೂ ವೇಷ್ಟೇ. ಯಾಕೆ ಅಂದರೆ ಎಲ್ಲ ಪುರಾಣಗಳ ಸಾರ ಇದರಲ್ಲಿ ಅಡಕವಾಗಿಬಿಟ್ಟಿದೆ. ಆದ್ದರಿಂದ ಶ್ರೀಮದ್ ಭಾಗವತ ಅಂತ ಹೇಳಿದರೆ ಸಕಲ ಪುರಾಣಗಳ ಸಾರ, ವೇದಗಳ ಸಾರ, ಈ ವೇದಕ್ಕೆ ಸಮಾನವಾದದ್ದು. ವೇದವ್ಯಾಸ ದೇವರು ಭಾರತ ರಚನೆ ಮಾಡಬೇಕಾದ್ರೆ ವೇದಾದಪಿ ಪರಂ ಚಕ್ರೇ ಪಂಚಮಂ ವೇದ ಉತ್ತಮಂ ಅಂತಿದೆ. 5ನೇ ವೇದ ಅನ್ನತಕ್ಕಂಥ ಹಿರಿಮೆಗೆ ಒಳಗಾದ ಭಾರತವನ್ನ ವೇದವ್ಯಾಸ ದೇವರು ರಚನೆ ಮಾಡಿದರೆ, ಈ ಪುರಾಣ ಭಾಗವತ ಏನಿದೆ ಅಂದರೆ ಇದಂ ಭಾಗವತಂ ಪುರಾಣಂ ಬ್ರಹ್ಮ ಸಂಹಿತಂ. ಬ್ರಹ್ಮ ಅಂದರೆ ವೇದ, ವೇದಕ್ಕೆ ಸಮಾನವಾಗಿರ್ತಕ್ಕಂಥ. ಯಾರು ವೇದಗಳನ್ನು ಓದಲಿಕ್ಕೆ ಅಧಿಕಾರ ಇಲ್ಲ, ಸ್ತ್ರೀ ಶೂದ್ರ ಬ್ರಹ್ಮ ಬಂಧುಗಳು, ಅದನ್ನು ಭಾಗವತವನ್ನು ಕೇಳಿಬಿಟ್ರೆ ಸಾಕು, ವೇದದಿಂದ ಬರುವ ಫಲ ಇಲ್ಲದಕ್ಕೆ ಬಂದ್ಬಿಡ್ತಾ ಇದೆ. ಆದ್ದರಿಂದ ಎಲ್ಲರಿಗೂ ಇದಕ್ಕೆ ಕೇಳೋದಕ್ಕೆ ಅಧಿಕಾರ. ಅಂತಹ ಪುರಾಣವನ್ನ ವೇದವ್ಯಾಸ ದೇವರು ಅವರು ರಚನೆ ಮಾಡಿರತಕ್ಕಂಥದ್ದು. ಅವರ ಅವತಾರವೇ ಅಮೋಘವಾಗಿರ್ತಕ್ಕಂಥ ಅವತಾರ. ಅವರು ದ್ವಾಪರ ಯುಗದಲ್ಲಿ ಪರಾಶರ ಸತ್ಯವತಿಯರ ಒಂದು ತಪಃಪ್ರಭಾವದಿಂದ ಅವರು ದ್ವೀಪದ ಮಧ್ಯದಲ್ಲಿ ಅವತಾರ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಅವರಿಗೆ ದ್ವೈಪಾಯನ ಅಂತ ಹೆಸರು. ಶ್ರೀಮನ್ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ, ಎಲ್ಲೋ ಯಮುನಾ ದ್ವೀಪದಲ್ಲಿ ಅವತಾರ ಮಾಡಿದ್ದರಿಂದ ಪರಮಾತ್ಮನ ವೈಶಿಷ್ಟ್ಯ ಬರೋದಿಲ್ಲ, ಅವನ ಅಸಾಧಾರಣವಾದ ವೈಶಿಷ್ಟ್ಯವನ್ನ ಆ ಪದದಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಹೇಗಪ್ಪ ಅಂದರೆ, ದ್ವೀಪ ಅಂದರೆ ಬರೀ ಯಮುನಾ ದ್ವೀಪ ಅಲ್ಲ, ಮತ್ಯಾವುದು ಅಂದರೆ ಶ್ವೇತದ್ವೀಪ ಅಂತ ಅರ್ಥ. ನೋಡಿ ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದೆ. ಪರಮಾತ್ಮನ ಅದ್ಭುತವಾದ 3 ಲೋಕಗಳಿದೆ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಅದಕ್ಕೆ ಮತ್ತೆ 3 ಬೇರೆ ಹೆಸರಿದೆ, ಅಭಯ, ಅಮೃತ, ಕ್ಷೇಮ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋದರೆ ಭಯವೇ ಇಲ್ಲ ನಮಗೆ, ಅಲ್ಲಿ ಹೋದ್ರೆ ಅಮೃತ, ಯಾವ ಮರಣವೇ ಇಲ್ಲ. ವೈಕುಂಠದಲ್ಲಿ ಹೋದ್ರು ಸತ್ರು, ಅಲ್ಲಿ ವೈಕುಂಠದಲ್ಲಿ ವೈಕುಂಠ ಸಮಾರಾಧನೆ ಇಲ್ಲ. ಯಾಕಂದ್ರೆ ಅವೆಲ್ಲ ಮಾಡ್ಕೊಂಡೆ ಅಲ್ಲಿ ಹೋಗಿರ್ತಕ್ಕಂಥದ್ದು. ಆಮೇಲೆ ಅಮೃತಂ, ಅಭಯಂ, ಕ್ಷೇಮ, ಅಲ್ಲಿ ಯಾವ ನಮ್ಮ ಕ್ಷೇಮಕ್ಕೆ ಚಿಂತನೆ ಇಲ್ಲ. ಹಾಗಾದರೆ ಶ್ವೇತದ್ವೀಪವನ್ನೇ ದ್ವೀಪ ಅಂತ ಕರೆದಿದ್ದಾರೆ. ಆ ದ್ವೀಪದಲ್ಲಿ ವಾಸ ಮಾಡತಕ್ಕಂತಹ ಮುಕ್ತರಿದ್ದಾರಲ್ಲ, ಅವರೆಲ್ಲ ದ್ವೈಪರು. ಅವರಿಗೆ ಅಯನ ಅಂದರೆ ನೆಲೆಯಾಗಿರ್ತಕ್ಕಂಥವರೇ ವೇದವ್ಯಾಸದೇವರು. ಹಾಗಾದರೆ ವೇದವ್ಯಾಸ ದೇವರು ಅಂದರೆ ಮುಕ್ತರಿಗೆ ಆಸರೆಯಾಗಿರ್ತಕ್ಕಂಥವ್ರು, ಮುಕ್ತರಿಗೆ ನಿಯಾಮಕರು. ಅಂದರೆ ಪರಮಾತ್ಮ ಮಾತ್ರ ಅಲ್ಲ, ಅವನ ಅವತಾರಭೂತರಾದ ವೇದವ್ಯಾಸ ದೇವರು ಕೂಡ ಅವರು ಸಾಕ್ಷಾತ್ತಾಗಿ ಭಗವಂತನ ಅವತಾರರು. ಮೂಲ ರೂಪದ ಪರಮಾತ್ಮನಿಗೆ ಏನೆಲ್ಲ ಮಾಡಲಿಕ್ಕೆ ಸಾಮರ್ಥ್ಯ ಇದೆ, ಮೋಕ್ಷವನ್ನು ಕೊಡ್ತಕ್ಕಂತಹ ಸಾಮರ್ಥ್ಯ ಅದು ಈ ವೇದವ್ಯಾಸ ದೇವರಿಗೆ ಉಂಟು. ಆದ್ದರಿಂದ ದ್ವೈಪಾಯನ ಅಂದರೆ ಮುಕ್ತರಿಗೂ ಆಶ್ಚರ್ಯರಾದ ವೇದವ್ಯಾಸ ದೇವರು. ಹಾಗಾದರೆ ಅವರು ಪರಮಾತ್ಮ ಅಂತ ಅರ್ಥ ಆಯಿತು.
ಬೇರೆಯವರೆಲ್ಲ ವೇದವ್ಯಾಸ ದೇವರನ್ನ ಪರಮಾತ್ಮ ಅಂತ ಅವರು ಒಪ್ಕೊಂಡೇ ಇಲ್ಲ. ಅವ್ರು ಹೇಳ್ತಾರೆ ವ್ಯಾಸೋ ನಾಮ ಕಶ್ಚಿತ್ ಋಷಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾರೋ ಶುಕ ವಾಮದೇವಾದಿಗಳಂತೆ ಅವರು ಒಬ್ಬ ಋಷಿಗಳು ಅಂತ ಅಷ್ಟೇ ಅರ್ಥ ಮಾಡಿದರೆ, ನಮ್ಮ ಶ್ರೀಮನ್ ಮಧ್ವಾಚಾರ್ಯರು ಅವರು ಸೂತ್ರ ಭಾಷ್ಯ ರಚನೆ ಮಾಡುವಾಗ ಬ್ರಹ್ಮಸೂತ್ರ ರಚನೆ ಮಾಡಿದ ವೇದವ್ಯಾಸ ದೇವರ ಬಗ್ಗೆ ಅವರೊಂದು ವಿಸ್ತಾರವಾದ ವಿವರಣೆ ಕೊಡಬೇಕಾದ್ರೆ ಅವರು ಹೇಳ್ತಾ ಇದ್ದಾರೆ, ಭಗವಾನ್ ನಾರಾಯಣ ವ್ಯಾಸತ್ವೇನ ಅವತಾರ ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಾತ್ ಭಗವಂತನೇ ವೇದವ್ಯಾಸ ದೇವರು. ಪರಮಾತ್ಮನ ಅವತಾರಕ್ಕೆ ಮೂಲ ರೂಪಗಳಿಗೆ ಭೇದ ಚಿಂತನೆ ಮಾಡಿದರೆ ಪರಮಾತ್ಮನಲ್ಲಿ ದ್ವೇಷ ಆಗ್ಬಿಡುತ್ತೆ. ತದ್ಭಕ್ತ ದ್ವೇಷ ಇದ್ದಂತೆ ಪ್ರಾದುರ್ಭಾವ ವಿಪರ್ಯಾಸಗಳನ್ನು ನಾವು ತಿಳ್ಕೊಂಡ್ಬಿಡ್ತೇವೆ. ಆದರೆ ಅದನ್ನ ಮೊಟ್ಟ ಮೊದಲು ರಾಮಾನುಜರ ನಂತರ, ಆಮೇಲೆ ಶಂಕರಾಚಾರ್ಯವರೆಲ್ಲ ನಂತರ ವೇದವ್ಯಾಸ ದೇವರನ್ನು ಸಾಕ್ಷಾತ್ ಪರಮಾತ್ಮ ಅಂತ ನಮಗೆ ಮನವರಿಕೆ ಮಾಡಿಕೊಂಡ ಏಕೈಕ ಗುರುಗಳು ಅಂದರೆ ನಮ್ಮ ಜೀವೋತ್ತಮರಾದ ಮಧ್ವಾಚಾರ್ಯ. ಅವರವೇ ಸರ್ವೋತ್ತಮತ್ವ ಹೇಳಬೇಕು, ಬೇರೆಯವರೆಲ್ಲ ಹೇಳಿಕೆ ಸಾಧ್ಯ ಇಲ್ಲ. ಅಂಥ ವೇದವ್ಯಾಸ ದೇವರು ಈ ಪುರಾಣವನ್ನ ರಚನೆ ಮಾಡಿ ಅದರ ಆರಂಭದಲ್ಲಿ ಅವರೇ ಮಂಗಳಾಚರಣೆ ಮಾಡ್ತಾ ಇದ್ದಾರೆ. ಶ್ರೀಮದ್ ಭಾಗವತದಲ್ಲಿ 3 ಮಂಗಳಾಚರಣೆ ಬರ್ತಾ ಇದೆ. ಆರಂಭದಲ್ಲಿ ವೇದವ್ಯಾಸ ದೇವರೇ ಮಾಡಿದ ಮಂಗಳಾಚರಣೆ. ಆಮೇಲೆ ಶುಕಾಚಾರ್ಯರು 2ನೇ ಸ್ಕಂದದಲ್ಲಿ ವಿಸ್ತಾರವಾಗಿ ಭಾಗವತ ಹೇಳುವಾಗ ನಮ್ಮ ಪರಸ್ಪೈ ಅವರು ಮಾಡಿದ ಮಂಗಳಾಚರಣೆ ಇತ್ತು. ಆನಂತರದಲ್ಲಿ ಸೂತಾಚಾರ್ಯ ಮಾಡಿದ ಮಂಗಳಾಚರಣೆ. 3 ಮಂಗಳಾಚರಣೆಗಳು ಭಾಗವತದಲ್ಲಿ ಎದ್ದು ಕಾಣ್ತಾ ಇವೆ. ಅದರಲ್ಲಿ ವೇದವ್ಯಾಸ ದೇವರ ಮಂಗಳಾಚರಣೆಯೇ ಅದು ಭಾಗವತದ ಪ್ರಥಮ ಸ್ಕಂದದಲ್ಲಿ ಪ್ರಥಮಾಧ್ಯಾಯದಲ್ಲಿ ಪ್ರಥಮ ಶ್ಲೋಕವಾಗಿ ಅದು ರೂಪುಗೊಂಡಿರತಕ್ಕಂಥದ್ದಾಗಿದೆ. ಅದರಲ್ಲಿ ಕೇವಲ ಪರಮಾತ್ಮನ ಮಹಿಮೆ, ಅಲ್ಲಿ ಬೇರೆ ವಿಚಾರಗಳೆಲ್ಲ ಇಲ್ಲ. ಯಾಕಂದ್ರೆ ಪರಮಾತ್ಮನೇ ತನ್ನ ಮಹಿಮೆ ಹೇಳ್ತಾ ಇದ್ದಾನೆ. ಇದೇನ್ರಿ ದೇವರೇ ತನ್ನ ಬಗ್ಗೆ ಹೇಳೋದು ಸರಿಯಾಗತ್ತಾ? ಅಲ್ಲರಿ, ನಂತರದಲ್ಲಿ ಬ್ರಹ್ಮಾದಿಗಳಿಗೆ ದೇವರೇ ಹೇಳಬೇಕಾ, ಬೇರೆಯವರೇ ಹೇಳಬೇಕು? ಸೃಷ್ಟಿ ಆರಂಭದಲ್ಲಿ ಪರಮಾತ್ಮನೇ ಹಯಗ್ರೀವ ರೂಪದಿಂದ ಬಂದು ಎಲ್ಲ ವೇದಗಳನ್ನ ತಾನೇ ಹೇಳಿದ ಬ್ರಹ್ಮದೇವರಿಗೆ. ಆದ್ದರಿಂದ ಅಂತಹ ಪರಮಾತ್ಮ ನಮ್ಮೆಲ್ಲರಿಗೆ ನಾವೇನು ಮಾಡಬೇಕು, ನಮ್ಮ ಕರ್ತವ್ಯ ಏನು ಅನ್ನೋದನ್ನ ತನ್ನ ಮಹಿಮೆಯನ್ನು ಹೇಳುವುದರ ಜೊತೆಗೆ ನಮ್ಮ ಕರ್ತವ್ಯದ ಒಂದು ಜಾಗೃತಿಯನ್ನು ಉಂಟು ಮಾಡೋದಕ್ಕೆ ಆ ಪರಮಾತ್ಮ ಹೇಳಿದಂತಹ ಶ್ಲೋಕವೇ ಅದು ಕೊನೆಯದು ಸತ್ಯಂ ಪರಂ ಧೀಮಹಿ. ಆ ಭಗವಂತನನ್ನ ಧ್ಯಾನ ಮಾಡಬೇಕು ನಾವು. ಯಾಕೆ ಅಂದರೆ ಬೇರೆ ಎಲ್ಲ ಧ್ಯಾನ ಮಾಡಿದರೆ ಅದರಿಂದ ಪುಣ್ಯ ಬರಲ್ಲ, ಆಮೇಲೆ ಪಾಪ ಪರಿಹಾರ ಆಗಲ್ಲ. ಆದರೆ ಪರಮಾತ್ಮನ ಧ್ಯಾನ, ಅವನ ಸ್ಮರಣೆ ಮಾಡಿದರೆ 1 ಜನ್ಮದ ಪಾಪ ಅಲ್ಲ, ಜನ್ಮ ಜನ್ಮಾಂತರಗಳ ಪಾಪ ಹೊರಟೋಗುತ್ತೆ. ಅಂತಹ ಶ್ರೇಷ್ಠವಾದಂತಹ ಅದು ಶ್ರೀಮದ್ ಭಾಗವತ. ಇದನ್ನ ಕೇಳಿದ್ರಿಂದ ಏನಪ್ಪ ನಮಗೆ ಲಾಭವಾಗತ್ತೆ ಅಂದರೆ, ಸ್ವಯಂ ಶುಕಾಚಾರ್ಯರೇ ಹೇಳ್ತಾ ಇದ್ದಾರೆ, ಪುಷ್ಟಿ ತುಷ್ಟಿ ಕ್ಷುದಪಾಯ ಅನುಘಾತಂ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಹಸಿದಿರತಕ್ಕಂತಹ ವ್ಯಕ್ತಿ ಊಟ ಮಾಡುವುದಕ್ಕೆ ಅವನು ಕೂತ್ಕೊಂಡಾಗ ಒಂದೊಂದು ತುತ್ತನ್ನು ಊಟ ಮಾಡುವಾಗ ಏಕಕಾಲದಲ್ಲಿ 3 ಅನುಭವಗಳು ನಮಗಾಗುತ್ತೆ. ಮೊದಲನೆಯದಾಗಿ ಪುಷ್ಟಿ, ದೇಹದಲ್ಲಿ ಒಳ್ಳೆ ಬಲ ಬರುತ್ತೆ. ಆಮೇಲೆ ತುಷ್ಟಿ, ಊಟ ಮಾಡಿದ್ರೆ ಮನಸ್ಸಿಗೆ ಆನಂದವಾಗುತ್ತೆ. ಆಮೇಲೆ ಕ್ಷುದಪಾಯ, ನಮ್ಮ ಹಸಿವೆ ಎಲ್ಲ ಹೊರಟೋಗುತ್ತೆ. ಶ್ರೀಮದ್ ಭಾಗವತ ಕೇಳಿದ್ರು ಹಾಗೆ ಪರಮಾತ್ಮನಲ್ಲಿ ಭಕ್ತಿ ಬರುತ್ತೆ, ಲೋಕದಲ್ಲಿ ವಿರಕ್ತಿ ಬರುತ್ತೆ, ಪರಮಾತ್ಮನ ಬಗ್ಗೆ ಅಜ್ಞಾನ ಹೊರಟೋಗುತ್ತೆ. ಈ 3 ಫಲಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನಮಗೆ ತುಷ್ಟಿ, ದೇವರ ಕಥೆ ಕೇಳಿದಾಗ ಮಾತ್ರ ನಮಗೆ ಆನಂದವಾಗುತ್ತೆ ಹೊರತು ಬೇರೆ ಯಾರ್ಯಾರ್ದು ಏನೋ ಕೇಳಿದ್ರೆ ನಮಗೆಲ್ಲ ಆನಂದ ಆಗಲ್ಲ. ಯಾಕೆ ಅಂದ್ರೆ ಅವ್ರದ್ದೆಲ್ಲ ಅದು ಕಥೆ ಕೊನೆಗೆ ವ್ಯಥೆಯಲ್ಲಿ ಪರ್ಯಸನ ಆಗ್ಬೇಕು. ಯಾರೋ ನೋಡ್ರಿ ಅವ್ರು ಹೇಗಿದ್ದಾರೆ ಅಂತ ಕೇಳಿದ್ರೆ, ಇಲ್ಲ ಅವ್ರ ಪಾಪ ಮೊನ್ನೆ ತಾನೇ ರಿಟೈರ್ಡ್ ಆದ್ರು, ಎಲ್ಲ ಚೆನ್ನಾಗಿದ್ದಾರೆ, ಮೊನ್ನೆ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಬಿಟ್ಟು ಫ್ರಾಕ್ಚರ್ ಮಾಡ್ಕೊಂಡಿದ್ದಾರೆ, ಅಲ್ಲಿಗೆ ವ್ಯತ್ಯಯ ಬಂತಲ್ಲ. ಪರಮಾತ್ಮನಲ್ಲಿ ಅಂಥದ್ದು ಯಾವುದು ಕೂಡ ಇಲ್ಲ. ಅವನದ್ದು ಬರೀ ಮಹಿಮೆ, ಮಂಗಳಕರವಾದ ಮಹಿಮೆನೇ ಇರೋದು. ಆದ್ದರಿಂದ ಆ ಪರಮಾತ್ಮನನ್ನು ಹೇಗೆ ನಾವು ತಿಳ್ಕೊಳ್ಬೇಕು? ಸುಮ್ಮನೆ ಯಾರ್ಯಾರು ಏನೇನೋ ಹೇಳಿದಂತೆ ತಿಳ್ಕೊಳ್ಳೋದಲ್ಲ. ಪರಮಾತ್ಮನೇ ತನ್ನ ಬಗ್ಗೆ ಯಾವ ಥರ ಹೇಳಿದಾನೆ ಆ ಥರ ನಾವು ಕೇಳಬೇಕು. ಆದ್ದರಿಂದ ಉಪನಿಷತ್ತು ಅದನ್ನೇ ಹೇಳ್ತಾ ಇದೆ, ತಮೇವಂ ವಿದ್ವಾನ್ ಅಮೃತ ಯಹ ಭವತಿ. ಬರೀ ದೇವರನ್ನು ತಿಳ್ಕೊಳ್ಳೋದಲ್ಲ, ಏವಂ ವಿದ್ವಾನ್ ಅಂತ ಹೇಳಿದ. ಈ ಥರನೇ ತಿಳ್ಕೊಳ್ಬೇಕು. ಅವನು ಜಗಜ್ಜನ್ಮಾದಿ ಕಾರಣ, ಅವನು ಸರ್ವಜ್ಞ, ಅವನು ಸ್ವತಂತ್ರ, ಬ್ರಹ್ಮಾದಿಗಳ ಉಪದೇಶಕ, ಆನಂತರದ ಅವನೇ ಸೃಷ್ಟಿ ಮಾಡ್ತಾನೆ, ಅವನನ್ನು ಯಾರಿಗೂ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಆಗಲ್ಲ. ಅಂತ ಪರಮಾತ್ಮನನ್ನು ಧ್ಯಾನ ಮಾಡಿ. ಅಂದರೆ ಭಗವಂತನ ಅಸಾಧಾರಣವಾದ ಗುಣಗಳು. ಅದಕ್ಕೆ ಈಗ ತಾನೇ ಹೇಳಿದಂತೆ ದ್ವೈಪಾಯನ ಎಂಬತಕ್ಕಂಥ ದ್ವೀಪದ ಮಧ್ಯದಲ್ಲಿ ಹುಟ್ಟಿದ್ದಾರೆ ಅನ್ನೋದು ಯಾರಿಗೂ ಬೇಕಾದರೂ ಅಪ್ಲೈ ಆಗ್ಬೋದು. ವೇದವ್ಯಾಸ ದೇವರಿಗೆ ಅಷ್ಟೇ ಅಲ್ಲ ಅದು. ಆದರೆ ವೇದವ್ಯಾಸ ದೇವರಿಗೆ ನಾವು ಅದನ್ನು ಅನ್ವಯಿಸಿಕೊಳ್ಬೇಕಾದ್ರೆ ಮಧ್ವಾಚಾರ್ಯ ತಮ್ಮ ಋಗ್ಭಾಷ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಯಾವ ಪದಗಳಿಂದ ಪರಮಾತ್ಮನ ಉತ್ಕೃಷ್ಟವಾದ ಮಹಿಮೆ ಗೊತ್ತಾಗುತ್ತೆ ಆ ಅರ್ಥವನ್ನೇ ನಾವು ಪ್ರಧಾನವಾಗಿ ಇಟ್ಕೊಳ್ಬೇಕೇ ಹೊರತು ಮೇಲ್ಮೇಲೆ ತೋರುವ ಅರ್ಥವನ್ನು ಇಟ್ಕೊಳ್ಳೋದಲ್ಲ.
ದ್ವೈಪಾಯನ ಅನ್ನೋದಕ್ಕೆ ಮುಕ್ತರಿಗೂ ಕೂಡ ನಿಯಾಮಕನಾದ ನೆಲೆಯಾದ ಪರಮಾತ್ಮ ಅಂದ್ಬಿಟ್ರೆ ಅವನ ಸರ್ವಜ್ಞತ್ವದ ಅವನ ಮಹಿಮೆ ಚಿಂತನೆ ಆಯಿತು. ಆವಾಗ ಭಗವಂತನ ಮಹಿಮಾ ವಿಶೇಷವಾದ ಅನುಸಂಧಾನದಿಂದ ಅವನ ಅನುಗ್ರಹ ನಮಗಾಗತ್ತೆ. ಅದರಿಂದ ಪರಮಾತ್ಮ ಮೋಕ್ಷವನ್ನೇ ಕೊಟ್ಟು ಬಿಡ್ತಾನೆ. ಆ ಹಿನ್ನೆಲೆಯಲ್ಲಿ ಅವರು ಮೊಟ್ಟ ಮೊದಲು ಹೇಳ್ತಕ್ಕಂಥದ್ದು ವೇದವ್ಯಾಸ ದೇವರು ಮಾಡಿದ ಮಂಗಳಾಚರಣೆ. ಅದಕ್ಕೆ ಇದನ್ನೆಲ್ಲ ಭಾಗವತ ಪ್ರವಚನ ಮಾಡುವಾಗ ಆರಂಭದಲ್ಲಿ ಇದೇ ಮಂಗಳಾಚರಣೆಯನ್ನೇ ಹೇಳಬೇಕು. ಆಮೇಲೆ ಶುಕಾಚಾರ್ಯ ಮಾಡಿದ ಮಂಗಳಾಚರಣೆ ನಮಃ ಪರಸ್ಮೈ ಪುರುಷಾಯ. ಆನಂತರದಲ್ಲಿ ಸೂತಾಚಾರ ಮಾಡಿರ್ತಕ್ಕಂಥದ್ದು ಅವರು ವೇದವ್ಯಾಸ ದೇವರನ್ನ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಆ ಶುಕಾಚಾರ ಬಗ್ಗೆ ನಾವು ಹೇಳ್ತೇವೆ ಅಂತ ಹೇಳಿಬಿಟ್ಟು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇ ಅಂತ ಅವರು ಮಂಗಳಾಚರಣೆ ಮಾಡ್ತಾರೆ. ಈ ಭಾಗವತಕ್ಕೆ ಜಯ ಜಯ ಅಂತ ಹೆಸರು. ಯಾಕೆ ಅಂತ ಹೇಳಿದ್ರೆ ಅದು ಶುರುವಾಗದೆ ಜಕಾರದಿಂದ ಜನ್ಮಾದ್ಯಸ್ಯ ಯತಃ. ಆಮೇಲೆ ಕೊನೆಗೆ ಶುಕಾಚಾರ್ಯರು ಭಾಗವತ ಪ್ರವಚನ ಮುಗಿಸುವಾಗ ಕೊನೆಗೆ ಕ್ಷೇಮಾಯ ಅಂತ ಯಕಾರ ಬರುತ್ತೆ. ಅಲ್ಲಿಗೆ ಮೊದಲು ಜ, ಅವರ ಉಪದೇಶದ ಕೊನೆಯಲ್ಲಿ ಯ, ಇದೇ ಜಯ. ಯಾರು ಇದನ್ನು ಕೇಳ್ತಾರೆ ಅವರಿಗೆ ಜಯ, ಅವರಿಗೆ ಅಪಜಯವೇ ಇಲ್ಲ. ಯಾಕೆ ನೋಡಿ, ಪರಮಾತ್ಮನ ಭಕ್ತರಾದ ಧ್ರುವರಿಗೆ ಪ್ರಹ್ಲಾದರಾಜರಿಗೆ ಎಲ್ಲಾದರೂ ಅಪಜಯ ಆಗಿತ್ತ? ಅವರಿಗೆ ಜಯವೇ ಜಯ. ಅದು ಯಾಕೆ ಅಂದರೆ ಜಯವನ್ನು ಉಂಟು ಮಾಡತಕ್ಕಂಥ ಗ್ರಂಥ, ಎಲ್ಲರಿಗೆ ಜಯವನ್ನು ಕೊಡತಕ್ಕಂತಹ ಪರಮಾತ್ಮನ ಮಹಿಮೆ ಇದರಲ್ಲಿ ಅಡಕವಾಗಿದೆ. ಆ ಹಿನ್ನೆಲೆಯಲ್ಲಿ ಪರಮಾತ್ಮನನ್ನ ಮೊಟ್ಟ ಮೊದಲು ಅವನ ಗುಣ ಏನು ಚಿಂತನೆ ಮಾಡಬೇಕು, ಅವನು ಎಲ್ಲರಿಗಿಂತ ದೊಡ್ಡವ, ಅವನು ಅಂಥವನು ಇಂಥವನು ಅಲ್ಲ. ಈ ಚರಾಚರಾತ್ಮಕವಾದ ಸಕಲ ಬ್ರಹ್ಮಾಂಡವನ್ನ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸೃಷ್ಟಿ ಮಾಡುವ ಏಕೈಕ ವ್ಯಕ್ತಿ ಅಂದರೆ ಅದೇ ಪರಮಾತ್ಮ. ಬೇರೆ ಬೇರೆಯವರು ಹೇಳ್ತಾರೆ ಈ ಕಲ್ಪದಲ್ಲಿ ಒಬ್ಬ, ಇನ್ನೊಬ್ಬ ಕಲ್ಪದ ಇನ್ನೊಬ್ಬ ಅಂತಾರೆ. ಅದೆಲ್ಲ ಇಲ್ಲ. ಎಲ್ಲ ಕಾಲದಲ್ಲಿ ಈ ಪರಮಾತ್ಮನೇ ಜಗತ್ ಸೃಷ್ಟಿ ಮಾಡೋದು. ಅದನ್ನೇ ಮಧ್ವಾಚಾರ್ಯ ಹೇಳ್ತಾರೆ, ಸರ್ವ ದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ. ಎಷ್ಟು ಬ್ರಹ್ಮಾಂಡ ಮುಂದೆ ಬರಲಿ, ಎಷ್ಟು ಹಿಂದೆ ಹೋಗಿರಲಿ, ಎಲ್ಲಾ ಟೈಮಲ್ಲೂ ಸೃಷ್ಟಿ ಮಾಡೋ ಏಕೈಕ ವ್ಯಕ್ತಿ ಯಾರು, ಅದು ಭಗವಂತ ಪರಮಾತ್ಮ ಮಾತ್ರ. ಆದರೆ ಅದೇ ಬೇರೆ ಹಾಗೆಲ್ಲ ಇಲ್ಲ. ಈ ಕಲ್ಪಕ್ಕೆ ಈ ಬ್ರಹ್ಮದೇವರು, ಮುಂದಿನ ಕಲ್ಪಕ್ಕೆ ಇನ್ನೊಬ್ಬ ಬ್ರಹ್ಮದೇವರು ಎಲ್ಲ ಚೇಂಜ್ ಆಗ್ತಾರೆ. ಚೇಂಜ್ ಆಗದೆ ಇದ್ದವರು ಅಂದರೆ ಇಬ್ಬರೇ, ಒಂದು ಮಹಾಲಕ್ಷ್ಮೀ ದೇವಿ, ಅನಂತರದಲ್ಲಿ ನಮ್ಮ ಸ್ವಾಮಿ ಪರಮಾತ್ಮ. ಆ ಪರಮಾತ್ಮನ ಅಸಾಧಾರಣವಾದ ಗುಣ ಯಾವುದು ಅಂದರೆ ಜನ್ಮಾದ್ಯಸ್ಯ ಯತಃ. ನೋಡಿ, ಬ್ರಹ್ಮಸೂತ್ರದ ಅರ್ಥವೇ ಭಾಗವತದಲ್ಲಿ ಬಂದಿದೆ ಎಂಬುದನ್ನು ಮಧ್ವಾಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಆರಂಭದಲ್ಲೇ ಹೇಳ್ತಾರೆ ಅವರು. ಯಾಕೆ ಅಂದರೆ ಇದು ಸುಮ್ಮನೆ ಯಾವುದೋ ಪುರಾಣ ಅಂತ ತಿಳ್ಕೊಂಡ್ಬಿಡೋದಲ್ಲ. ಕೆಲವು ಪುರಾಣಗಳೆಲ್ಲ ಏನು ಹೇಳುತ್ತೆ, ನೀವು ಆ ಮಾಸದ ಧರ್ಮ ಮಾಡಿ, ಈ ದಾನ ಮಾಡಿ, ಅದನ್ನು ಸ್ನಾನ ಮಾಡಿ, ಅದೆಲ್ಲ ಇಲ್ಲಿ ಹೇಳೋದಿಲ್ಲ. ಬರೀ ಭಗವಂತನ ಮಹಿಮೆ, ಭಗವಂತನ ಮಹಿಮೆ. ಭಾಗವತ ಅಂದ್ರೆ ಯತ್ರ ಪ್ರತಿ ಪದಂ ಕೃಷ್ಣ ಗೀಯತೆ ಬಹುದರ್ಶಿವಿ. ಒಂದೊಂದು ಪದಗಳಲ್ಲಿ ಪರಮಾತ್ಮನ ಕಥೆ ಆಗಿದೆ. ಒಂದು ಭಾಗವತದ ಒಂದು ಶ್ಲೋಕ ನೋಡಿ, ಎಲ್ಲಿ ನೋಡಿದ್ರು ಕೂಡ ಅದರಲ್ಲಿ ಪರಮಾತ್ಮನ ಮಹಿಮೆ ಕೆಲವೊಮ್ಮೆ ಭಕ್ತರ ಮೂಲಕ, ಮತ್ತೆ ಕೆಲವೊಮ್ಮೆ ಬೇರೆ ಬೇರೆಯವರ ಮೂಲಕ ಅದೆಲ್ಲ ಬಂದಿರತ್ತೆ. ಅದರ ಎಲ್ಲದರ ತಿರುಳು ಏನಪ್ಪಾ ಅಂದ್ರೆ ಅದು ಪರಮಾತ್ಮನ ಮಹಿಮೆನೇ ಹೊರತಾಗಿ ಅದು ಬೇರೆ ಯಾವ ವಿಚಾರಗಳು ಅದರಲ್ಲಿ ನಿಲ್ಲವೇ ಇಲ್ಲ. ಆ ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲು ನಾವು ದೇವರ ಯಾವ ಗುಣ ಚಿಂತನೆ ಮಾಡಬೇಕು ಅಂದ್ರೆ ಬ್ರಹ್ಮಸೂತ್ರದಲ್ಲಿ ಅವರು ಹೇಳ್ತಾರೆ, ಅದು ಜನ್ಮಾದ್ಯಸ್ಯತಃ ಅಂತ. ಎಲ್ಲ ಚರಾಚರಾತ್ಮಕವಾದ ಪ್ರಪಂಚಕ್ಕೆ ಹುಟ್ಟು, ಸಾವು, ಸಂರಕ್ಷಣೆ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲ ಕೊಡ್ತಕ್ಕಂಥವ್ರು ಯಾರು ಅಂದರೆ ಪರಮಾತ್ಮ. ಅಲ್ಲರಿ, ಇದು ಹೇಗೆ ಒಂದು ಉದಾಹರಣೆ ಕೊಟ್ಟು ಹೇಳಿ ಅಂತ ಹೇಳಿದರೆ ಅದಕ್ಕೆ ಪರೀಕ್ಷಿತನೇ ಉದಾಹರಣೆ. ಮೊಟ್ಟ ಮೊದಲು ಭಾಗವತವನ್ನು ಕೇಳಿದ ಪರೀಕ್ಷಿತನಿಗೆ ಅಲ್ಲಿ ಜನ್ಮ ಅಂದರೆ ಹುಟ್ಟು ಕೊಟ್ಟವನೇ ಪರಮಾತ್ಮ. ಯಾಕೆ ಅಂದ್ರೆ ಅವನು ಹುಟ್ಟೋದೇ ಕಷ್ಟ ಆಗ್ಬಿಟ್ಟಿತ್ತು. ಅವನಿಗೆ ಬ್ರಹ್ಮಾಸ್ತ್ರದ ಒಂದು ಪ್ರಯೋಗದಿಂದ ಅವನಿಗೆ ಅವನ ಹುಟ್ಟೇ ತುಂಬಾ ಕಷ್ಟವಾಗಿ ಬಿಟ್ಟಿತ್ತು. ಆದರೆ ಪರಮಾತ್ಮ ಏನ್ ಮಾಡಿದ, ಅವನು ಹುಟ್ಟೋದು ಸುರಕ್ಷಿತವಾಗಲಿ ಅಂತ ಅವನೇ ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡ್ಬಿಟ್ಟು ತಿರುಗಿಸಿ ಕೊನೆಗೆ ಪರೀಕ್ಷಿತ ಹುಟ್ಟುವಂತೆ ಮಾಡಿದ. ಹಾಗಾದರೆ ಪರೀಕ್ಷಿತನ ಜನ್ಮ ಅದು ಯಾರಿಂದ? ಅವರ ಅಪ್ಪ ಅಮ್ಮನಿಂದ ಅಲ್ಲ, ಪರಮಾತ್ಮನಿಂದಲೇ ಆಗಿತ್ತು. ಇಲ್ಲ ಅಂದ್ರೆ ಮಗು ಹುಟ್ಟು ಸತ್ತೋಗಿತ್ತು, ಹೊಟ್ಟೆಯಲ್ಲೇ ಸತ್ತೋಗ್ಬೇಕಾಗಿತ್ತು. ಆಮೇಲೆ ಸೃಷ್ಟಿ ಮಾಡಿದ ಮೇಲೆ ಅವನನ್ನ 60 ವರ್ಷಗಳ ಕಾಲ ರಕ್ಷಣೆ ಮಾಡಿದಾನೆ ಪರಮಾತ್ಮ. ಯಾಕೆಂದ್ರೆ ಮಧ್ಯದಲ್ಲಿ ಅಕಾಲ ಮರಣ ಬರತಕ್ಕಂತಹ ಪ್ರಸಂಗವನ್ನು ತಡೆದಿದ್ದಾನೆ. ಆಮೇಲೆ ಅವನಿಗೆ ಲಯ, ಅವನಿಗೆ ಯಾವಾಗ ಆಯುಷ್ ಮುಗಿತಾ ಬಂತೋ ಆವಾಗ ಅವನಿಗೆ ಲಯ ಚಿಂತನೆ ಮಾಡ್ತಾ ಪರಮಾತ್ಮನ ಧ್ಯಾನ ಮಾಡ್ತಾ ದೇಹವನ್ನು ಬಿಟ್ಟಿದ್ದಾನೆ. ಭಾಗವತದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕಾದ ಒಂದು ಅಂಶ ಏನು ಅಂದರೆ, ಪರೀಕ್ಷಿತ ರಾಜ ಹಾವು ಕಚ್ಚಿಸ್ಕೊಂಡು ಆಮೇಲೆ ಸತ್ತದ್ದಲ್ಲ, ಮೊದಲೇ ದೇಹ ಬಿಟ್ಟ ಆ ಹೆಣಕ್ಕೆ ಹಾವು ಕಚ್ಚಿದ ನೋಡಿ. ಇದು ಬಹಳ ಸ್ವಾರಸ್ಯ. ಯಾಕೆ ಅಂತ ಹೇಳಿದರೆ ಪರಮಾತ್ಮ ಅವನನ್ನ ಚೆನ್ನಾಗಿ ತಿಳ್ಕೊಂಡಿರುವ ಪರೀಕ್ಷಿತನಿಗೆ ಶುಕಾಚಾರ್ಯ ಹೇಳ್ತಾರೆ, ನಿನಗೆ ಯೋಗದಿಂದ ಹೇಗೆ ದೇಹ ತ್ಯಾಗ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೇನೆ. ಪರಮಾತ್ಮನ ಸ್ಮರಣೆ ಮಾಡ್ತಾ ನಿನ್ನ ಎಲ್ಲ ಇಂದ್ರಿಯಗಳಿಂದ ಅಪಾನವಾಯುವಿನಿಂದ ಮೇಲ್ಗಡೆ ಎಲ್ಲ ತಂದ್ಕೊಂಡು ಬ್ರಹ್ಮರಂಧ್ರದಿಂದ ಉಸಿರನ್ನು ಬಿಟ್ಬಿಡು. ನೀನು ದೇಹ ಬಿಟ್ಟ ಮೇಲೆ ಆ ಹಾವು ಅದಕ್ಕೆ ಕಚ್ಚದು. ಇದು ಹೋದರೆ ಭಾಗವತಕ್ಕೆ ಹೇಳಿ ಹಾವು ಕಚ್ಚಿಸ್ಕೊಂಡ ಅಂದ್ರೆ ಭಾಗವತಕ್ಕೆ ಹಿಂಸರ್ತದೆ. ಎಲ್ಲ ಏನು ಅನ್ಕೊಂಡ್ಬಿಡ್ತಾರೆ, ಭಾಗವತ ಕೇಳಿ ಸತ್ತೋದಲ್ರಿ ಅಂತಾರೆ. ಭಾಗವತ ಕೇಳಿದವರು ಸಾಯೋದಿಲ್ಲ, ಅವರಿಗೆ ಕೊನೆ ಸಾವಾಗಿರುತ್ತೆ.
ಸಾವು ಬೇಕು, ನಾವು ಕೇಳಬೇಕು ದೇವ್ರ ಹತ್ರ, ಏನು ಮನೆಯಲ್ಲಿ ಕಷ್ಟ ಆಗಿದೆ ದೇವರೇ ನಮ್ಮನ್ನು ಬೇಗ ಮೇಲೆ ಕರ್ಕೊಂಡ್ಬಿಡಪ್ಪ ಅಂತ ಕೆಲವರೆಲ್ಲ ಮುದುಕರು ಕೇಳ್ಕೊತಾ ಇರ್ತಾರೆ ದೇವ್ರ ಹತ್ರ. ಹಂಗೆ ಕೇಳ್ಕೊಂಡ್ಬಿಟ್ರೆ ಬನ್ನಿ ಅಂತ ಸ್ವಾಗತ ಮಾಡ್ತಾರೆ ಯಾರಾದ್ರೂ ಮೇಲ್ಗಡೆ. ನಿಮ್ಮ ಆಯುಸ್ಸು ಮುಂಚೆ ಇರುವಾಗ ಯಾಕೆ ಸತ್ರಿ ಅಂತ ಬೈತಾರೆ. ಆದರೆ ದೇವ್ರ ಹತ್ರ ಏನು ಕೇಳಬೇಕು, ಸ್ವಾಮಿ ನಮಗೆ ಚರಮ ಮರಣವನ್ನು ಕೊಡು, ಅಂತಿಮವಾದ ಸಾವು ಕೊಡು. ಅದು ಸಾವು ಕೊಟ್ಟರೆ ಮತ್ತೆ ಪುನಃ ಹುಟ್ಟಬಾರ್ದು ನಾವು. ಅದು ಪರಮಾತ್ಮನ ಅನುಗ್ರಹದಿಂದ ಪರೀಕ್ಷಿತ ರಾಜ ಹೇಗೆ ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ಅವನು ಸತ್ವನ ಮತ್ತೆ ಎದೆ ಹಾಲು ಕುಡಿಯೋದಕ್ಕೆ ಹುಟ್ಟಲೇ ಇಲ್ಲ. ಹಾಗಾದರೆ ಅವನಿಗೆ ಲಯವನ್ನ ನಾಶವನ್ನ ಅಂದರೆ ದೇಹತ್ಯಾಗವನ್ನ ಮಾಡಿದವನೇ ಪರಮಾತ್ಮ. ಅದರ ಮಧ್ಯದಲ್ಲಿ ನೇಮನ ಮಾಡಿದವನು ಅವನೇ. ಪರಮಾತ್ಮನೇ ಅವನಿಗೆ ನೇಮನ ಮಾಡಿ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಅವನಿಗೆ ತೋರಿಸ್ಕೊಟ್ಟಿದ್ದಾನೆ. ಆಮೇಲೆ ಅಜ್ಞಾನ ಕೊಟ್ಟು ಶಮೀಕ ಋಷಿಗಳನ್ನ ಅನ್ಯಥಾ ಚಿಂತನೆ ಮಾಡತಕ್ಕಂಥ ಬುದ್ಧಿ ಕೊಟ್ಟವನು ದೇವರು. ಶಮೀಕ ಋಷಿಗಳ ಬಗ್ಗೆ ಯಾಕೆ ಅನ್ಯಥಾ ಜ್ಞಾನ ಬಂದಿದೆ ಅಂದರೆ ಪರಮಾತ್ಮನೇ ಅಜ್ಞಾನ ಕೊಟ್ಬಿಡ್ತಾನೆ. ಅಜ್ಞಾನ ಕೊಡೋನು ಅವನೇ. ಆದ್ರಿಂದ ಅವನಿಗೆ ಬಂಧ ಇನ್ನಿಷ್ಟು ಟೆನ್ಷನ್ ಆಗಿ ಅಯ್ಯೋ ಏನ್ ಮಾಡ್ಬೇಕಪ್ಪ ಅಂತ ಒಂದೇ ಕಂಬದ ಮೇಲೆ ಒಂದು ದೊಡ್ಡ ಬಿಲ್ಡಿಂಗ್ ಮಾಡ್ಕೊಂಡು ಅದ್ರ ಮೇಲೆ ಭಾಗವತ್ ಕೇಳ್ತಾ ಕೂತಿದ್ದ. ಅದಕ್ಕೆ ಅಜ್ಞಾನದ ಫಲವಾಗಿ ಬಂದ ದುಃಖ. ಆಮೇಲೆ ಏನ್ ಮಾಡಿದ, ಶುಕಾಚಾರ್ಯರ ಮೂಲಕವಾಗಿ, ಯಾವ ಶುಕಾಚಾರ್ಯರು ಅಶ್ವತ್ಥಾಮರಾಗಿದ್ದಾಗ ಈ ಪರೀಕ್ಷಿತನನ್ನೇ ಕೊಲ್ಲಬೇಕು ಅಂತ ಬ್ರಹ್ಮಾಸ್ತ್ರ ಬಿಟ್ಟಿದ್ರಲ್ಲ, ಅವರನ್ನೇ ಮತ್ತೆ ಪರಮಾತ್ಮ ಶುಕಾಚಾರ್ಯರನ್ನಾಗಿ ಮತ್ತೊಂದು ರೂಪದಿಂದ ಅಲ್ಲಿಗೆ ಕರೆ ಮಾಡಿದ್ದಾರೆ. ಅಂದರೆ ಭಗವಂತ ನೋಡಿ ಎಲ್ಲಿ ಯಾರು ತಪ್ಪು ಮಾಡಿರ್ತಾರೆ ಅಲ್ಲೇ ಅದನ್ನು ಸರಿ ಮಾಡಿಸ್ತಾರೆ. ಅಶ್ವತ್ಥಾಮಾಚಾರ್ಯರು ಗಾಬರಿ ಆಗ್ಬಿಟ್ರು. ಈ ಕೃಷ್ಣ ನೋಡಿದರೆ ನನಗೆ ಚಿರಂಜೀವಿ ಪಟ್ಟ ಕೊಟ್ಟಿದ್ದಾನೆ, ಮಣಿ ಕಸ್ಕೊಂಡ್ಬಿಟ್ಟಿದ್ದಾನೆ, ದಿವಸ ತಲೆನೋವಾಗ್ತಾ ಇದೆ, ಏನ್ ಮಾಡ್ಬೇಕು ವೇದವ್ಯಾಸದೇವರು ಅನುಗ್ರಹ ಮಾಡಿ ಅಂದರೆ ವೇದವ್ಯಾಸದೇವರು ಹೇಳ್ತಾರೆ, ಏನ್ ಮಾಡ್ಬೇಕಪ್ಪ, ನಿನಗೆ ಕಲಿಯ ಅನುಗ್ರಹ, ಕಲಿಯ ಅತ್ಯಾದ ಅನುಗ್ರಹ ಇದ್ದದ್ದಕ್ಕೆ ಈ ತರ ತಪ್ಪು ಮಾಡಿದೆಯಾ, ಮುಂದೆ ವಾಯುದೇವರ ಆವೇಶ ನಿನ್ನಲ್ಲಿ ಬರುತ್ತೆ, ಅದಕ್ಕೋಸ್ಕರ ನೀನು ನನ್ನ ಮಗನಾಗಬೇಕು ಅಂತ ಹೇಳಿದ್ರು. ಅವಾಗ ವೇದವ್ಯಾಸದೇವರ ಮಗನಾಗಿ ಹುಟ್ಟಿದ. ಅವಾಗ ಯಾವ ದುಷ್ಟರ ಮನೆಯಲ್ಲಿ ಹಾಲು ಕುಡಿಯಲಿಲ್ಲ, ಕಾಫಿ ಕುಡಿಯಲಿಲ್ಲ. ಅವು ಯಾಕಂದ್ರೆ ಯಾರ್ಯಾರ ಮನೆಯಲ್ಲಿ ಇವೆಲ್ಲ ಕುಡಿದ್ರೆ ದುರ್ಬುದ್ಧಿ ಎಲ್ಲ ಬಂದ್ಬಿಡತ್ತೆ. ಅವತ್ತವ್ರು ಅಶ್ವತ್ಥಾಮಾಚಾರ್ಯ ಆಗಿದ್ದಾಗ ದುರ್ಯೋಧನನ ಮನೆಯಲ್ಲಿ ಎಲ್ಲ ಆಟ ಆದ್ಮೇಲೆ ಒಂದು ಲೋಟ ಹಾಲು ಕುಡಿದ. ಏನು ಕುಡಿ ಹಾಕ್ಬಿಟ್ಟಿದ್ನೋ ಗೊತ್ತಿಲ್ಲ ದುರ್ಯೋಧನ. ಅವತ್ತಿನಿಂದ ಪಾಂಡವರ ಮೇಲೆ ದ್ವೇಷ ದ್ವೇಷ ದ್ವೇಷ. ನೋಡಿದ್ರೆ ಮಹಾರುದ್ರದೇವರವರು, ಆದರೆ ರುದ್ರದೇವರನ್ನು ಕಲಿ ಬಿಡೋದಿಲ್ವಲ್ರಿ. ಪರಶುಕ್ಲತ್ರಯರನ್ನು ಬಿಟ್ರೆ ಉಳಿದವ್ರನ್ನೆಲ್ಲ ಅಟ್ಟಾಡಿಸ್ಬಿಡ್ತಾನೆ. ರುದ್ರದೇವರು ಹೊರತಲ್ಲ, ಅವರ ಒಳಗಡೆ ಬುದ್ಧಿಯಲ್ಲಿ ಹೋದ, ಅವರಿಗೆಲ್ಲ ಪಾಂಡವರ ದ್ರೋಹ ಮಾಡುವಂತೆ ಮಾಡಿದ. ಆದರೆ ಆ ಸಂದರ್ಭದಲ್ಲಿ ಅವರ ಜೀವ, ಅವರವರ ಬದುಕು ಏನಿದೆ ಅದು ಭಗವದ್ ಅನುಗ್ರಹ ಪಡಲಿಕ್ಕೆ ಸಾಧಕ ಆಗಲಿಲ್ಲ. ಅದಕ್ಕೆ ಅವ್ರು ಕೇಳಿದ್ರು ವೇದವ್ಯಾಸದೇವರ ಹತ್ರ, ಸ್ವಾಮಿ ನೀವಾದರೂ ಉದ್ಧಾರ ಮಾಡಿ, ಈ ಕೃಷ್ಣ ಪರಮಾತ್ಮ ನನಗೆ ಚಿರಂಜೀವಿ ಪದವಿಯನ್ನು ಕೊಟ್ಟ, ಆದರೆ ಏನು ಅವನ ಅನುಗ್ರಹ ಪಡಲಿಕ್ಕೆ ಅನುಕೂಲ ಮಾಡಲಿಲ್ಲ. ಅದಕ್ಕೆ ವೇದವ್ಯಾಸದೇವರು ಹೇಳಿದರು, ದ್ವಾಪರದಲ್ಲಿ ನಾವು ಬರ್ತೇವೆ, ನನ್ನ ಮಗನಾಗಿ ಬಾ, ನಿನ್ನಲ್ಲಿ ವಾಯುದೇವರನ್ನು ಇಡ್ತೇನೆ, ನಾನೇ ಭಾಗವತ ಹೇಳ್ತೇನೆ ಅಂತ. ಆವಾಗ ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರ ಮೂಲಕವಾಗಿ ಭಾಗವತ ಶ್ರವಣ ಆಯಿತು. ಅಲ್ಲಿಗೆ ಜ್ಞಾನದಿಂದ ಮೋಕ್ಷ ಎಲ್ಲವನ್ನು ಪರಮಾತ್ಮ ಕೊಟ್ಟಿದೆ. ಹಾಗಾದ್ರೆ ಇಡೀ ಭಾಗವತದಲ್ಲಿ ಮೊದಲನೇ ಶ್ಲೋಕಕ್ಕೆ ಜ್ವಲಂತ ಉದಾಹರಣೆ ಯಾರು, ಬೇರೆ ಯಾರ್ಯಾರನ್ನೋ ನಾವು ಇಟ್ಕೊಳ್ಬೇಕಾಗಿಲ್ಲ. ಸಮಗ್ರ ಭಾಗವತವನ್ನ 7 ದಿನಗಳ ಕಾಲ ಕೇಳಿದ ಪರೀಕ್ಷಿತ ರಾಜನೇ, ಅವನ ಸೃಷ್ಟಿ ಪರಮಾತ್ಮನಿಂದ, ಅವನ ಸಂರಕ್ಷಣೆ 60 ವರ್ಷಗಳವರೆಗೆ ಅದು ಪರಮಾತ್ಮನಿಂದ ಆಗಿದೆ. ಆನಂತರದಲ್ಲಿ ಲಯವನ್ನು ದೇವರೇ ಕೊಟ್ಟಿದ್ದಾನೆ. ನಾವೇ ಲಯವನ್ನು ತಗೊಳ್ಳಿಕ್ಕಾಗತ್ತಾ? ಯಾರಾದ್ರೂ ಅವರವರೇ ಇಷ್ಟಪಟ್ಟು ಸಾಯ್ಲಿಕ್ಕಾಗತ್ತಾ? ಆಯುಷ್ಯಿದ್ದರೆ ನಿಮಗೆ ಸಾವೇ ಬರೋದಿಲ್ಲ. ಸಾವು ಬಂತು ಅಂದರೆ ಏನು ಪ್ರಯತ್ನ ಮಾಡಿದ್ರು ಸಾಯಲಿಕ್ಕೆ ಅದನ್ನು ತಡೆಯಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಮಧ್ಯದಲ್ಲಿ ನಿಯಮನ, ಜ್ಞಾನ ಅಜ್ಞಾನ ಬಂಧ ಮಟ್ಟ ಎಲ್ಲ ಕೊಟ್ಟಿದ್ದ. ಇದೇ ಜನ್ಮಾದ್ಯಸ್ಯ ಯತಃ. ಪ್ರಥಮ ಭಾಗವತ ಶ್ಲೋಕದ ಈ ಒಂದು ಸಣ್ಣ ಪದದಿಂದ ಪರಮಾತ್ಮ ಪರೀಕ್ಷಿತನ ಮೂಲಕ ನಮಗೆಲ್ಲರಿಗೂ ಕೂಡ ಆ ರೀತಿಯಾದಂಥ ಅದನ್ನು ದೇವರು ನೋಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಅದನ್ನು ಚಿಂತನೆ ಮಾಡೋದೇ ಪರಮಾತ್ಮನಲ್ಲಿ ನಾವು ಮಾಡುವ ಭಕ್ತಿ, ಬೇರೆ ಗುಣಗಳನ್ನಲ್ಲ. ನಾರದರು ಪ್ರದ್ಯುಮ್ನ ಸಾಂಬಾದಿಗಳನ್ನು ಕರೆದು ದ್ವಾರಕೆಯಲ್ಲಿ ಒಮ್ಮೆ ಕೇಳ್ತಾರೆ, ನಿಮಗೆ ಕೃಷ್ಣನಲ್ಲಿ ಭಕ್ತಿ ಮಾಡ್ತೀರಲ್ಲ, ಯಾಕೆ ಮಾಡ್ತಾ ಇದ್ದೀರಾ? ಅವ್ರು ಹೇಳಿದರು, ಕೃಷ್ಣ ನಮ್ಮಪ್ಪ, ನಮಗೆ ಎಲ್ಲಿ ಬೇಕಾದ ಸಂಪತ್ತೆಲ್ಲ ಕೊಟ್ಟಿದ್ದಾನೆ, ಅವನು ನಮ್ಮಪ್ಪ, ಅದಕ್ಕೆ ಭಕ್ತಿ ಮಾಡ್ತೀವಿ ಅಂತ ಹೇಳಿ. ನಾರದರು ಹೇಳಿದರು, ನಿಮ್ಮೊಬ್ಬರಿಗೆ ಅವ್ರ ಅಪ್ಪ ಅಲ್ಲ, ಇಡೀ ಜಗತ್ತಿಗೆ ಅಪ್ಪ. ಹಾಗೆ ಚಿಂತನೆ ಮಾಡಿ, ಇಲ್ಲ ಅಂದರೆ ಪರಮಾತ್ಮನ ಮಹಿಮೆಯನ್ನ ನೀವು ಸಂಕುಚಿತಗೊಳಿಸಿದಂತ. ಅವನು ಎಲ್ಲ ಜಗತ್ತಿಗೆ ಅಪ್ಪನಾಗೋದ್ರ ಜೊತೆಗೆ ನಮಗೂ ಅಪ್ಪ ಆಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅದು ಬಿಟ್ಟು ನಮ್ಮಪ್ಪ ನಮಗೆ ಮಾತ್ರ ಅಪ್ಪ, ಹಂಗಾಗ್ಬಿಡುತ್ತಿಲ್ಲ. ಪರಮಾತ್ಮ ಯೋ ನ ಪಿತಾ ಜನಿತ ಯೋ ವಿಧಾತ, ಅಖಂಡವಾದ ಬ್ರಹ್ಮಾಂಡಕ್ಕೆ ಅನಾದಿ ಕಾಲದಿಂದ ಅವನೊಬ್ಬನೇ ಅಪ್ಪ. ಆದರೆ ಅವನು ಯಾರಿಗೂ ಮಗನಾಗಲ್ಲ. ಆದರೂ ಭಕ್ತರು ಕೇಳಿದ್ದಕ್ಕೆ ಮಗ ಮಗ ಅಂತ ಅನ್ಕೊಂಡಿದ್ದಾನಂತೆ. ಅಂದ್ರೆ ಇದರಿಂದ ಗೊತ್ತಾಗ್ತಾ ಇದೆ ಜನ್ಮಾದ್ಯಸ್ಯ ಯತಃ. ಯಾವ ಪರಮಾತ್ಮನಿಂದ ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿಲಯಾದಿಗಳು ಉಂಟಾಗುತ್ತೋ ಅದೇ ಪರಮಾತ್ಮನ ಲಕ್ಷಣ. ಆಮೇಲೆ ಇದು ಹೇಗೆ ತಿಳ್ಕೊಳ್ಬೇಕಪ್ಪ ಅಂದರೆ ಅವನಿಂದಲೇ ಸೃಷ್ಟಿ, ಅದು ವೇದಗಳೆಲ್ಲ ಹೇಳ್ತಾ ಇದೆ. ಯಾಕಂದ್ರೆ ಪರಮಾತ್ಮನೇ ಜಾವ ಭೂಮಿ ಜನಯನ್ ದೇವ ಏಕಃ ಅಂತ ಹೇಳ್ತಾ ಇತ್ತು. ಈ ಎಲ್ಲ ದ್ವಿಲೋಕ ಅಂತರಿಕ್ಷ ಎಲ್ಲ ಲೋಕಗಳನ್ನ ಅವನೇ ಮೊಟ್ಟ ಮೊದಲ ಸೃಷ್ಟಿ ಮಾಡಿದ ಒಬ್ಬನೇ ದೇವ ಪರಮಾತ್ಮ ಒಬ್ಬನೇ.
ತುಂಬ ಜನ ಸೃಷ್ಟಿ ಮಾಡೋರು ಅಂತಿಲ್ಲ, ಒಬ್ಬನೇ ಒಬ್ಬ, ಅವನೇ ಸ್ವತಂತ್ರ. ಆದ್ರಿಂದ ಆ ಭಗವಂತ ಅವನು ಅನ್ವಯಾದಿತರ ತಶ್ಚ, ವೇದಗಳಿಂದ ಯುಕ್ತಿಗಳಿಂದ ಪರಮಾತ್ಮನೇ ಜಗತ್ ಸೃಷ್ಟಿಕರ್ತ ಅಂತ ನಮಗೆ ಅಲ್ಲಿ ಗೊತ್ತಾಗ್ತಾ ಇದೆ. ಆಮೇಲೆ ಅರ್ಥೇಶ್ವಭಿಜ್ಞ ಸ್ವರ, ಪರಮಾತ್ಮ ಯಾವುದರಿಂದ ಏನು ಮಾಡಬೇಕು ಅಂತ ಎಲ್ಲವನ್ನು ಬಲ್ಲ ಸರ್ವಜ್ಞ ಮೂರ್ತಿ ಪರಮಾತ್ಮ. ಆದರೆ ಅವನು ಸರ್ವಜ್ಞನಾದರೂ ಕೂಡ ಅವನಿಗೆ ಅದರ ಪ್ರತಿಫಲವಾಗಿ ಬರಬಹುದಾದ ಯಾವುದೇ ರೀತಿಯಾದ ಅಹಂಕಾರಾದಿ ದೋಷಗಳಿವೆ. ಒಬ್ಬ ತುಂಬ ಸರ್ವಜ್ಞನಂತ ಇರ್ತಾನೆ, ಜ್ಞಾನಿ ಆಗಿರ್ತಾನೆ, ಅಹಂಕಾರವನ್ನಲ್ಲಿ ತುಂಬ್ಕೊಂಡ್ಬಿಟ್ರೆ. ಆದರೆ ಪರಮಾತ್ಮನಲ್ಲಿ ಆ ಸರ್ವಜ್ಞಕ್ಕೆ ವಿರೋಧಿಯಾದ ಅಜ್ಞಾನ ಇಲ್ಲ, ಅಹಂಕಾರ ಇಲ್ಲ, ಯಾವ ದೋಷಗಳಿಲ್ಲದ ನಿರ್ದುಷ್ಟವಾದ ಸರ್ವಜ್ಞತ್ವ ಪರಮಾತ್ಮ. ಆಮೇಲೆ ಸ್ವರಾಟ್ ನೋಡಿ, ಆ ಪರಮಾತ್ಮ ಅವನು ಸ್ವತಂತ್ರನಾಗಿದ್ದಾನೆ. ಅವನಿಗೆ ಸರ್ವಜ್ಞನಾಗುವುದಕ್ಕೆ ಯಾರ ಹತ್ರ ಪಾಠ ಕೇಳಬೇಕಾಗಿಲ್ಲ. ಅವನಿಗೆ ಅನಾದಿ ಕಾಲದಿಂದ ಅವನಿಗೆ ಅವನ ಜ್ಞಾನ ಸ್ವಯಂ ಸ್ಫುರಣ ಆಗ್ಬಿಟ್ಟಿದೆ. ಆದ್ರಿಂದ ಪರಮಾತ್ಮನಿಗೆ ಯಾರು ಕೂಡ ಏನು ಹೇಳ್ಕೊಡ್ಬೇಕಾಗಿಲ್ಲ. ಅವನು ಸ್ವರಾಟ್ ಅಲ್ಲೇ ಅಷ್ಟೇ ಅಲ್ಲ, ಅವನು ಸಮ್ರಾಟ್, ಸ್ವರಾಟ್, ವಿರಾಟ್ ಅಂತ ಹೇಳ್ಬಿಟ್ಟಿದ್ದ. ಅವನು ಎಲ್ಲ ವಿರಾಟ್ ರೂಪದಿಂದ ಮೊದಲು ಅವತಾರ ಮಾಡಿದವನೇ ಅವನು. ಅಷ್ಟೇ ಅಲ್ಲ, ಎಲ್ಲ ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕಾದ್ರೆ ಯಾವುದೇ ಆಧಾರ ಇಲ್ಲದೆ ಇದ್ದರೂ ಅನಾಯಾಸ ಸೃಷ್ಟಿ ಮಾಡಿದ. ಒಬ್ಬ ಮಡಿಕೆ ನಿರ್ಮಾಣ ಮಾಡಬೇಕಾದ್ರೆ ಕೆಳಗಡೆ ಏನಿರ್ಬೇಕು? ನೆಲ ಇರ್ಬೇಕು, ಅವನು ಕೂತ್ಕೊಳ್ಳಿಕೊಂಡು ಜಾಗ ಬೇಕು. ಭಗವಂತ ಜಗತ್ ಸೃಷ್ಟಿ ಮಾಡುವಾಗ ಏನಿತ್ತು ಆಧಾರ? ಎಲ್ಲ ಜಲಪ್ರಳಯ, ಎಲ್ಲ ಕಡೆ ಕತ್ತಲೆ, ಎಲ್ಲ ಕಡೆ ಬಿರುಗಾಳಿ, ಆ ಸಮಯದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂದರೆ ಪರಮಾತ್ಮನಿಗೆ ಅವನು ಮಾಡುವ ಕಾರ್ಯಕ್ಕೆ ಯಾವ ಸಲಕರಣೆಗಳು ಬೇಕಾಗಿವೆ. ಹಾಗಾಗಿ ಅವನು ಸ್ವತಂತ್ರ, ಆಮೇಲೆ ಅವನ ಅಭಿಜ್ಞ, ಎಲ್ಲವನ್ನು ಬಲ್ಲವ. ತೇನೇ ಬ್ರಹ್ಮ ಹೃದಯ ಆದಿಕವೈ. ಪರಮಾತ್ಮನ ಜಗದ್ಗುರುತ್ವ, ಸರ್ವೋತ್ಕೃಷ್ಟವಾದ ಜ್ಞಾನ ಪ್ರದತ್ವ ಗುಣವನ್ನು ಹೇಳ್ತಾ ಇದ್ದಾನೆ. ಅವನು ಯಾರಿಗೆ ಉಪದೇಶ ಮಾಡಿದ್ದಾನೆ? ಜೀವೋತ್ತಮರಾದ ಬ್ರಹ್ಮದೇವರಿಗೆ ಎಲ್ಲ ತತ್ವಗಳನ್ನು ಆ ಪರಮಾತ್ಮ ಉಪದೇಶ ಮಾಡಿದ್ದಾನೆ. ತೇನೇ ಬ್ರಹ್ಮ ಹೃದ, ಅದು ಕೂಡ ಹೇಗೆ? ತನ್ನ ಮನಃಪೂರ್ವಕವಾಗಿ ಪರಮಾತ್ಮ ಬ್ರಹ್ಮದೇವರಿಗೆ ಅವನು ಉಪದೇಶ ಮಾಡಿದ್ದಾನೆ. ಯಾರಿಗೆ ಅಂದರೆ ಆದಿ ಕವೈ. ನೋಡಿ, ಮೊಟ್ಟ ಮೊದಲು ಹುಟ್ಟಿ ಆ ಎಲ್ಲರಿಗಿಂತ ದೊಡ್ಡವರಾಗಿದ್ಯಾರು ಅಂದರೆ ಅದು ಬ್ರಹ್ಮದೇವ್. ಅದಕ್ಕೆ ಪುರುಷ ಸೂಕ್ತ ಹೇಳ್ತಾ ಇದೆ, ಸಜಾತೋ ಅತ್ಯರಿಚ್ಯತ ಪಶ್ಚಾತ್ ಭೂಮಿ ಮಥೋ ಉರಹ ಅಂತ ಹೇಳ್ತಾ ಇದೆ. ಪರಮಾತ್ಮನ ದಿವ್ಯವಾದಂತಹ ಒಂದು ಸನ್ನಿಧಾನದಿಂದ ಅಲ್ಲಿ ಮೊಟ್ಟ ಮೊದಲು ಹುಟ್ಟಿ ಎಲ್ಲರಿಗಿಂತ ಉತ್ತಮ, ಜೀವೋತ್ತಮ ಅಂತ ಅನ್ಸ್ಕೊಂಡವರೇ ಯಾರು ಅಂದರೆ ಅದು ಬ್ರಹ್ಮದೇವರಾಗಿದ್ದಾರೆ. ಅವರಿಗೆ ಬರೀ ಹುಟ್ಟಿನಿಂದ ಮಾತ್ರ ದೊಡ್ಡಸ್ತಿಕೆ ಅಲ್ಲ, ಆ ಜ್ಞಾನದಿಂದ, ಅವರ ಕಾರ್ಯದಿಂದ ಎಲ್ಲ ದೊಡ್ಡಸ್ತಿಕೆ. ಅದಕ್ಕೆ ಸಜಾತಃ ಅತ್ಯರಿಚ್ಯ. ಅವರು ಅವತಾರ ಮಾಡಿದ ಕೂಡಲೇ ಎಷ್ಟು ಎತ್ತರಕ್ಕೆ ಏರ್ಬಿಟ್ಟಿದ್ದಾರೆ ಅಂದರೆ ಅವರು ಜೀವೋತ್ತಮರಾಗ್ಬಿಟ್ಟಿದ್ದಾರೆ, ಸರ್ವ ಜೀವೋತ್ತಮರಾಗ್ಬಿಟ್ಟಿದ್ದಾರೆ. ಆದ್ದರಿಂದ ಅವರೇ ಮೊದಲ ಸರ್ವಜ್ಞರು. ಆದ್ದರಿಂದ ಆದಿಕವಿ ಯಾರು ಅಂದರೆ ಬ್ರಹ್ಮದೇವರು. ಆದಿಕವಿಯಾದ ಬ್ರಹ್ಮದೇವರಿಗೆ ಅನಾದಿಕವಿಯಾದ ಪರಮಾತ್ಮ ಮೊಟ್ಟ ಮೊದಲು ಉಪದೇಶ ಮಾಡಿದ್ದಾನೆ. ಬ್ರಹ್ಮದೇವರಿಗೆ ಪರಮಾತ್ಮನಿಗೆ ಇರುವ ವ್ಯತ್ಯಾಸ ಏನಪ್ಪ ಅಂದರೆ, ಇವರು ಮೊಟ್ಟ ಮೊದಲ ಜ್ಞಾನಿ ಅಂತ ಇವರಿಗೆ ಪುರಸ್ಕಾರ ಮಾಡಿದರೆ, ಅವರು ಅನಾದಿ ಕಾಲದ ಜ್ಞಾನಿ ಪರಮಾತ್ಮ. ಇವತ್ತು ಜ್ಞಾನಿ ಆಗಿದ್ದಲ್ಲ. ನಮ್ಮಲ್ಲೆಲ್ಲ ಇವತ್ತು ಸುಧಾಮಗಳ ಇವತ್ತಿಂದ ಪಂಡಿತ, ಅದಕ್ಕೆ ಮುಂದೆ ಅಪಂಡಿತ. ಆದರೆ ಪರಮಾತ್ಮ ಹಾಗಲ್ಲ. ಅವನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವನೇ ಸರ್ವಜ್ಞ, ಅವನೇ ಉಪದೇಶಕ. ಆದರೆ ಬ್ರಹ್ಮದೇವರು ಆ ಕಲ್ಪದಲ್ಲಿ ಮೊದಲು ಹುಟ್ಟಿದವರು, ಮೊದಲು ಜ್ಞಾನ ಪಡೆದವರು. ಆ ಕಲ್ಪಕ್ಕಷ್ಟೇ ಸೀಮಿತ. ಮುಂದಿನ ಕಲ್ಪಕ್ಕೆ ಈ ವಾಯುದೇವರು ಬರ್ತಾರೆ, ಬ್ರಹ್ಮಪದಿಗೆ ಕೂತ್ಕೊಂಡ್ರು. ಹಾಗಾದರೆ ಎಲ್ಲರಿಗೂ ಉಪದೇಶ ಮಾಡಿದವನು ಪರಮಾತ್ಮ. ಲಕ್ಷ್ಮೀದೇವಿಯನ್ನು ಬಿಟ್ಟರು ಅಂತ ತಿಳ್ಕೊಳ್ಬೇಡಿ. ಲಕ್ಷ್ಮೀದೇವಿಗೂ ಕೂಡ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿಜ ಜ್ಞಾನ ಸ್ಫೂರ್ತಿ ಸದಾ ತತ್ವೈ ಹರಯೇ ಗುರವೇ ನಮಃ. ಮಹಾಲಕ್ಷ್ಮೀ ದೇವಿಗೆ ಮೊದಲೇ ಇರತಕ್ಕಂಥ ಜ್ಞಾನದ ಅಭಿವ್ಯಕ್ತಿಯನ್ನು ಕೊಡ್ತಾನೆ. ಬ್ರಹ್ಮದೇವರಿಗೆ ಮೊದಲಿಲ್ಲದೆ ಇರತಕ್ಕಂಥ ವೃತ್ತಿ ಜ್ಞಾನವನ್ನು ಕೊಡ್ತಾನೆ. ಅದು ಎಲ್ಲರಿಗೆ ಇವನೇ ಗುರು, ಇವನೇ ಗುರು. ಆದ್ರಿಂದಲೇ ಪರಮಾತ್ಮ ಅವನಿಗೆ ಯಾವ ಬೇರೆ ಗುರುಗಳು ಬೇಕಾಗಿಲ್ಲ. ಅದಕ್ಕೆ ವಾಯುಸ್ತುತಿಯಲ್ಲಿ ಹೇಳ್ತಾರೆ, ಗುರುತಮಂ ಅಗುರುಂ ದೇವದೇವಂ ನಮಾಮಿ. ಅವನೇ ಎಲ್ಲ ಶ್ರೇಷ್ಠ, ಗುರುಗಳಿಗೆಲ್ಲ ಗುರು. ಆದರೆ ಅವನಿಗೆ ಮತ್ತೊಬ್ಬ ಗುರುಗಳು ಬೇಕಾಗಿಲ್ಲ ಅಂತ ಹೀಗೆ ಸರ್ವಜ್ಞನಾಗಿದ್ದಾನೆ. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿಯಂ ಸೂರಯ. ಈ ಪರಮಾತ್ಮನ ಬಗ್ಗೆ ರಮಾ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಮೋಹ ಪಡ್ತಾ ಇರ್ತಾರೆ. ಮಹಾಲಕ್ಷ್ಮೀ ದೇವಿಗೆ ದೇವರ ಬಗ್ಗೆ ಮೋಹ ಇದೆಯಾ ಅಂದರೆ, ಮೋಹ ಅಂದರೆ ಅನ್ಯಥಾ ಜ್ಞಾನ ಅಂತ ಅರ್ಥ ಅಲ್ಲ. ಆ ದೇವರ ಬಗ್ಗೆ ಜ್ಞಾನ ಇದೆ, ಮತ್ತೆ ಕೆಲವು ಜ್ಞಾನ ಇಲ್ಲ ಅಂತ ಅರ್ಥ. ಯಾಕಂದರೆ ದೇವರನ್ನು ಎಷ್ಟು ತಿಳ್ಕೊಂಡ್ರು ಬೆಟ್ಟದಷ್ಟಿದೆ. ನಾವು ತಿಳ್ಕೊಳ್ಳೋದು ಒಂದು ಪಾರ್ಟ್ ಅಷ್ಟೇ, ತಿಳಿದೇ ಇರೋದು ದೊಡ್ಡ ಬೆಟ್ಟದಷ್ಟಿದೆ. ಆದ್ದರಿಂದ ಪರಮಾತ್ಮನನ್ನ ಏನಿದೆ ದೇವರನ್ನು ಎಲ್ಲ ತಿಳ್ಕೊಂಡು ಮುಗಿಸ್ಬಿಡ್ತೇನೆ ಅಂತ ನಾವು ಹೇಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಲೆವೆಲ್ಗೆ ಎಷ್ಟು ಸಿಕ್ಕತ್ತೆ ಅಷ್ಟೇ ತಿಳ್ಕೊಂಡು ನಾವೇ ದೊಡ್ಡ ಜ್ಞಾನಿಗಳು ಅಂದ್ಕೊಳ್ಬೇಕೇ ಹೊರತು ಎಲ್ಲವನ್ನ ಪಡಿತೇವೆ ಅಂತ ನಮ್ಮ ಪ್ರಯತ್ನವೇ ವಿಫಲ. ಯಾರೊಬ್ಬ ಗಂಗಾ ನದಿಗೆ ಕೊಡ ಇಟ್ಕೊಂಡು ಹೋಗ್ತಾ ಇದ್ದ, ಆ ಗಂಗೆ ರಭಸದಿಂದ ಹರಿತಾ ಇತ್ತು. ಅದು ನೋಡಿ ಗಾಬರಿ ಆಗಿ ಖಾಲಿ ಕೊಡ ಹಿಡ್ಕೊಂಡ್ ಬಂದ್ಬಿಟ್ಟ. ಅಲ್ಲಿ ಗುರುಗಳು ಬಂದು, ಯಾಕಪ್ಪ ಖಾಲಿ ಕೊಡ ಹಿಡ್ಕೊಂಡು ಹೋಗ್ತಾ ಇದೆಯಾ? ಇಲ್ಲ ರೀ, ಗಂಗೆ ನೋಡಿ ಎಷ್ಟು ಹರಿತಾ ಇದೆ, ನನ್ನ ಕೊಡದಲ್ಲಿ ಅಷ್ಟು ಹಿಡಿಯಲ್ಲ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೇನೆ. ಅಯ್ಯೋ ಹುಚ್ಚ, ಎಷ್ಟು ಹಿಡಿಯಂತ ಎಷ್ಟು ಹಿಡ್ಕೋ, ಇಡೀ ಗಂಗೆ ನಿಗೇನು ಹಿಡಿಯಕ್ಕಾಗತ್ತೆ?
ಪರಮಾತ್ಮ ಹಾಗೆ ಅವನ ಮಹಿಮೆ ಅನಂತ, ಅನಂತವಾದ ಮಹಿಮೆ ನಮ್ಮ ಲೆವೆಲ್ಗೆ ಎಷ್ಟು ಬರುತ್ತೋ ಅಷ್ಟು ಸಾಕಪ್ಪ. ಅದರಿಂದ ನಾವು ಕೃತಾರ್ಥ. ದೇವರು ಅಷ್ಟೇ ಬಯಸ್ತಾನೆ, ನನ್ನಲ್ಲಿ ಎಷ್ಟಿದೆ ಅಷ್ಟು ತಿಳ್ಕೊ ಅಂತ ದೇವ್ರು ಹೇಳಲ್ಲ, ನಿನ್ನ ಯೋಗ್ಯತೆಗೆ ಎಷ್ಟಿದೆ ಅಷ್ಟು ತಿಳ್ಕೊಳ್ಳಪ್ಪ ಸಾಕು. ಒಂದು ಇರುವೆಗೆ ಸಣ್ಣ ಸಕ್ಕರೆ ಕಾಳು ಸಿಕ್ಕರೆ ಪರಮಾನಂದ ಅದಕ್ಕೆ ಓಡೋಗ್ಬಿಡುತ್ತೆ ಗೂಡಿಗೆ. ಆ ಇರುವೆಗೆ ಸಕ್ಕರೆ ಇಷ್ಟ ಅಂತೇಳಿ ದೊಡ್ಡ ತಿರುಪತಿ ಲಾಡನ್ನು ಕೊಡಕ್ಕೆ ಹೋದ್ರೆ ಓಡೋಗಿ ಸತ್ತೋಗ್ಬಿಡತ್ತೆ ಅಷ್ಟೇ. ಹಾಗೆ ನಮಗೆ ಜ್ಞಾನ ಸ್ವಲ್ಪವಾದರೂ ಸಾಕು, ಆದರೆ ಅದರಿಂದಲೇ ಪರಮಾತ್ಮ ಉದ್ಧಾರ ಮಾಡ್ತಾನೆ. ಆದ್ದರಿಂದ ಅಂತ ಪರಮಾತ್ಮ ಅವನು ಎಲ್ಲರಿಗೆ ಜ್ಞಾನ ಕೊಟ್ಟವ. ಅಷ್ಟು ಮಾತ್ರವಲ್ಲ, ತೇಜೋವಾರಿ ಮೃದಾಂ ಯಥಾ ವಿನಿಮಯ. ಆ ಪರಮಾತ್ಮ ಈಶ ಸೃಷ್ಟಿ, ಆಮೇಲೆ ಜೀವನ ಸೃಷ್ಟಿ, ಮತ್ತೆ ಜಡ ಸೃಷ್ಟಿ, ಮೂರನ್ನು ಅವನೇ ಮಾಡ್ತಾನೆ. ತನ್ನ ಸೃಷ್ಟಿಯನ್ನು ತಾನೇ ಮಾಡ್ಕೊಳ್ತಾನೆ. ನೋಡಿ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇದರಲ್ಲಿ ಯಾರ ಸೃಷ್ಟಿ ಮಾಡಿದ್ದಾರೆ? ಇಚ್ಛಾ ಮಾತ್ರದಿಂದ ಅವನು ವರಾಹನಾಗ್ಬಿಟ್ಟ, ನರಸಿಂಹನಾಗ್ಬಿಟ್ಟ. ಬೇರೆಯವರಿಗೆ ಇಚ್ಛಾ ಮಾತ್ರ ಅಲ್ಲ, ಪರಮಾತ್ಮನಿಂದ ಆಗ್ಬೇಕು. ಅಷ್ಟೇ ಇಲ್ಲ, ಗಂಡ ಹೆಂಡತಿಗೆ ಇಚ್ಛೆ ಇಲ್ಲದ್ರು ಹುಟ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪರಮಾತ್ಮ ತಾನು ಸ್ವಯಂ ಇಚ್ಛೆಯಿಂದ ಅವನೇನು ಮಾಡ್ತಾ ಇದ್ದಾನೆ? ಈಶ ಸೃಷ್ಟಿಯನ್ನು ಮಾಡ್ತಾನೆ. ಆಮೇಲೆ ಎಲ್ಲ ಜೀವನ ಸೃಷ್ಟಿ ಮಾಡ್ತಾನೆ. ಜೀವನ ಸೃಷ್ಟಿ ಹೇಗೆ? ಪ್ರತಿಬಿಂಬವತು ಅಂತ ಹೇಳ್ಬಿಟ್ಟಿದ್ದಾರೆ ಶಾಸ್ತ್ರ. ತನ್ನ ಪ್ರತಿಬಿಂಬದಂತೆ ಎಲ್ಲ ಜೀವರಾಶಿಗಳನ್ನು ಅಲ್ಲಿ ಸೃಷ್ಟಿ ಮಾಡಿದ್ದಾನೆ. ಆನಂದ ಆ ಜೀವರಾಶಿಗಳು ಯಾರು? ಬ್ರಹ್ಮದೇವರಿಂದ ಹಿಡಿದು ತೃಣಜೀವದವರೆಗೆ ಎಲ್ಲರನ್ನು ಅವನೇ ಸೃಷ್ಟಿ ಮಾಡಬೇಕು. ಕೊನೆಗೆ ಈ ಎಲ್ಲ ಬ್ರಹ್ಮಾಂಡವನ್ನ ಆ ಜಡವಾದನ ಸೃಷ್ಟಿ ಮಾಡ್ತಾನೆ. ಈ ಮೂರು ತರಹದ ಸೃಷ್ಟಿಗಳು ಏನು ಪರಮಾತ್ಮನಿಂದ ನಡೆದಿದೆಯಲ್ಲ, ಇದು ಅವನ ಲಾಭಕ್ಕೋಸ್ಕರ ಆಗಿರ್ತಕ್ಕಂಥದ್ದಲ್ಲ, ಜಗತ್ತಿನ ಜೀವಜಾತಗಳ ಉದ್ಧಾರಕ್ಕೋಸ್ಕರ ಆಗಿದೆ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥ ಇಟ್ಕೊಂಡೆ ಏನಾದರೂ ಮಾಡ್ತಾನೆ, ತನಗೆ ಲಾಭ ಇಲ್ಲದೆ ಇದ್ರೆ ಅವನೇನು ಮಾಡೋದೇ ಇಲ್ಲ. ಆದರೆ ಪರಮಾತ್ಮನಿಗೆ ಅಂತಹ ಸ್ವಾರ್ಥವೇ ಇಲ್ಲ. ಅವನು ಈ ಎಲ್ಲ ಜೀವನ ಸೃಷ್ಟಿ ಮಾಡಿದರೇನೆ ಆವಾಗ ಅವರು ತಮ್ಮ ವ್ಯಕ್ತಿತ್ವದ ವಿಕಸನವನ್ನ, ಮೋಕ್ಷವನ್ನ ಅವರು ಪಡೆಯೋದಕ್ಕೆ ಅನುಕೂಲವಾಗುತ್ತೆ ಅಂತ ನಮ್ಮಲ್ಲೆಲ್ಲ ಬ್ರಹ್ಮಾಂಡಕ್ಕೆ ತಂದಿದ್ದಾನೆ ಪರಮಾತ್ಮ. ನಾವೇನು ಕೇಳ್ಕೊಂಡಿಲ್ಲ. ದೇವರ ಕರುಣೆ ಅಂತ ಅದು ಅಂದರೆ ನೀವು ಹುಟ್ಟ್ರಿ, ಸಾಧನೆ ಮಾಡಿ, ಮೋಕ್ಷ ಪಡೆಯಿರಿ ಅಂತ ನಮ್ಮನ್ನ ಅಲ್ಲಿ ಪರಮಾತ್ಮ ತಂದು ಹಾಕಿದ್ದಾನೆ. ಆದ್ರಿಂದ ಎತ್ತರ ತ್ರಿಸರ್ಗೋ ಮೃಷಾ, ದೇವರಲ್ಲಿ ಈ ಮೂರು ಸೃಷ್ಟಿಗಳು ಸುಳ್ಳು ಅಂತ ಹೇಳಿದರೆ ಅವ್ರಿಗೇನು ಪ್ರಯೋಜನ ಇಲ್ಲ. ಆದರೆ ಬೇರೆಯವ್ರ ಪ್ರಯೋಜನ ಇದೆ, ನಮಗೆಲ್ಲ ಪ್ರಯೋಜನ ಇದೆ. ಬ್ರಹ್ಮಾಂಡ ಸೃಷ್ಟಿ ಮಾಡದೇ ಇದ್ರೆ, ನಾವು ಹುಟ್ಟದೇ ಇದ್ರೆ ಏನು ಪ್ರಯೋಜನ ಆಗ್ತಾ ಇದೆ? ನಾವೆಲ್ಲ ಆ ಮೂಟೆಯಲ್ಲಿರುವ ಭತ್ತ ಅಥವಾ ನೆಲ್ಲಿನಂತೆ ಆಗ್ತಾ ಇದೆ. ಅವುಗಳನ್ನು ಬಿತ್ತಿದ್ರೆ ಫಲ ಹೊರತಾಗಿ ಅಲ್ಲೇ ಚೀಲದಲ್ಲಿದ್ರೆ ಏನು ಪ್ರಯೋಜನ? ಹಾಗೆ ಎಲ್ಲೋ ಅಸೃಜ್ಯಾವಸ್ಥೆಯಲ್ಲಿ ಎಲ್ಲೋ ಇದ್ದಿದ್ರೆ ನಾವು ಮೋಕ್ಷ ಪಡಲಿಕ್ಕೆ ಆಗ್ತಾ ಇತ್ತಾ? ಅದು ನೀವು ಮೋಕ್ಷ ಪಡೀರಿ ಅಂತ ಹೇಳಿಬಿಟ್ಟು, ಹೇಗೆ ಮಗನನ್ನ ತಂದೆ ಶಾಲೆಯಲ್ಲಿ ಹಾಕಿ ಒಳ್ಳೆ ಓದಿ ಚೆನ್ನಾಗಿ ಡಿಗ್ರಿ ಇಟ್ಕೊಂಡು ಒಳ್ಳೆ ಕೆಲಸ ಮಾಡುವಂತ ಆಗ್ತಾನೆ, ಅದರಂತೆ ಪರಮಾತ್ಮ ನಮ್ಮನ್ನ ಸೃಷ್ಟಿಗೆ ತಂದಿದ್ದಾನೆ. ಅದನ್ನು ಎತ್ತರ ತ್ರಿಸರ್ಗೋಂಶ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಅಂತಹ ಪರಮಾತ್ಮ ತನ್ನ ಸ್ವರೂಪಭೂತವಾದ ತೇಜಸ್ಸಿನಿಂದ ಈ ಎಲ್ಲರಿಗಿಂತ ಮಿಗಿಲಾಗಿ ನಿಂತಿದ್ದಾನೆ. ಅವನು ನಿರಸ್ತ ಕುಹಕ, ಅವನಲ್ಲಿ ಯಾವ ಕಪಟ, ಮೋಸ, ವಂಚನೆ ಅದ್ಯಾವುದೂ ಇಲ್ಲ. ಅವತಾರ ಸಂದರ್ಭದಲ್ಲಿ ಕೃಷ್ಣಾವತಾರದ ಬಗ್ಗೆ ಅನೇಕರು ತಪ್ಪಾಗಿ ತಿಳ್ಕೊಳ್ತಾರೆ. ಅವನು ಸುಳ್ಳು ಹೇಳಿದ್ದಾನೆ, ಅವನು ಮಣ್ಣು ತಿಂದಿದ್ದಾನೆ, ಇನ್ನೇನೋ ಬಟ್ಟೆಯಲ್ಲಿ ಕದ್ಬಿಟ್ಟಿದ್ದಾನೆ. ಅದೆಲ್ಲ ಪರಮಾತ್ಮ ಮೋಹನಕವಾಗಿ ಮಾಡಿ, ಅವನಲ್ಲಿ ಯಾವ ಕಪಟ ಇಲ್ಲ, ಅವನ ಸುಳ್ಳು ಯಾವುದು ಕೂಡ ಇಲ್ಲವೇ ಇಲ್ಲ. ಅದೆಲ್ಲ ಅವರ ದೋಷ, ಗುಣತ್ರಯಗಳಿಂದ ಬರೋದು. ಪರಮಾತ್ಮನಲ್ಲಿ ಗುಣತ್ರಯಗಳೇ ಇಲ್ಲ. ಆದ್ರಿಂದ ಸ್ವೇನ ಧಾಮ್ನ ನಿರಸ್ತ ಕುಹಕಂ, ತನ್ನ ಸ್ವರೂಪಭೂತವಾದ ಶಕ್ತಿಯಿಂದ ಯಾವ ದೋಷಗಳಿಲ್ಲದ ಮತ್ತೆ ಅಜ್ಞಾನಾದಿಗಳಿಲ್ಲದ ಸತ್ಯಂ ಪರಂ ಧೀಮ. ಆ ಪರಮಾತ್ಮನನ್ನು ಸತ್ಯ ಸತ್ಯ ಅಂತ ಕರೀತಾರೆ. ಸತ್ಯ ಅಂದ್ರೆ ಏನು? ಇರೋದು ನಿಜವಾದದ್ದು ಎಲ್ಲವೂ ಸತ್ಯನೇ. ಪರಮಾತ್ಮ ಒಬ್ಬನನ್ನ ಸತ್ಯ ಅಂತ ಹೇಳೋದು. ಅದಕ್ಕೆ ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡ್ತಾರೆ, ನಿರಸ್ತ ಸಕಲ ದೋಷ ರಹಿತ ಅಂತ ಪರಮಾತ್ಮನ ಬಗ್ಗೆ ಹೇಳ್ತಾರೆ. ಸತ್ಯ ಅಂದ್ರೆ ನೋಡಿ, ಸತು ತಿ ಯ ಮೂರಿದೆ. ಸತು ಅಂದ್ರೆ ನಿರ್ದುಷ್ಟವಾದ, ತಿ ಅಂತ ಹೇಳಿದರೆ ತತಿ ಆನಂದ, ಯ ಅಂತಂದ್ರೆ ಜ್ಞಾನ. ಯಾರಲ್ಲಿ ನಿರ್ದುಷ್ಟವಾದ ಜ್ಞಾನ ಆನಂದಗಳಿದೆಯೋ ಅವನು ಸತ್ಯ. ಹಾಗಾದ್ರೆ ಆ ಪರಮಾತ್ಮನ ಕೃಷ್ಣಾವತಾರದನ್ನೇ ಹೇಳಿದಂಗೆ ಆಯ್ತು. ಆ ಕೃಷ್ಣನೇ ಅವನು ಎಲ್ಲ ದೋಷಗಳಿಂದ ರಹಿತ, ಆಮೇಲೆ ಅವನಲ್ಲಿ ಸಕಲ ಗುಣಗಳಿದೆ. ಆ ಪರಮಾತ್ಮನೇ ಸತ್ಯ. ಅವನ ಹೆಂಡತಿ ಸತ್ಯಭಾಮಾದೇವಿ. ಸತ್ಯಳ ಗಂಡ ಸತ್ಯನಾಮಕ ಕೃಷ್ಣ, ಆ ಸತ್ಯರೂಪಿಯಾದ ಪರಮಾತ್ಮನ ಹೆಂಡತಿ ಅವಳು ಸತ್ಯ ಅಂತ ಹೇಳಿ ಆ ಪರಮಾತ್ಮನನ್ನ ನಾವು ಧ್ಯಾನ ಮಾಡೋಣ. ಭಗವಂತನ ಧ್ಯಾನದಿಂದ ನಮ್ಮ ಸಂಸಾರದ ಬಿಡುಗಡೆಯ ಹೊರತು ವಿಷಯ ಪದಾರ್ಥಗಳ ಧ್ಯಾನದಿಂದ ಅಲ್ಲ. ಅದಕ್ಕೆ ಆರಂಭದಲ್ಲಿ ವೇದವ್ಯಾಸರು ಹೇಳ್ತಾರೆ, ನೀವು ಬೇರೆ ಇಷ್ಟಾದರೂ ಧ್ಯಾನ ಮಾಡಿ, ಆದರೆ ತ್ರಿಕಾಲದಲ್ಲಿ ಈ ಪರಮಾತ್ಮನ ಧ್ಯಾನವನ್ನು ಆದರೂ ಮಾಡಿ. ಸಂಧ್ಯಾವಂದನೆ ಕಾಲದಲ್ಲಿ ಈ ಭಗವಂತನೇ ಗಾಯತ್ರಿ ಪ್ರತಿಪಾದ್ಯನಾಗಿದ್ದಾನೆ, ಅವನೇ ನಮಗೆಲ್ಲ ಮುಖ್ಯ, ಅವನು ಜಗತ್ ಸೃಷ್ಟಿಕರ್ತನಾಗಿದ್ದಾನೆ ಅಂತ ನಾವು ತಿಳಿದರೆ ಆ ಪರಮಾತ್ಮನ ಚಿಂತನೆಯಾಗುತ್ತೆ ಅಂತ ಆರಂಭದಲ್ಲಿ ಪರಮಾತ್ಮನ ಅಸಾಧಾರಣವಾದ ಗುಣಗಳ ಜೊತೆಗೆ ಅವರು ವಯಂ ಧೀಮಹಿ, ನಾವು ಧ್ಯಾನ ಮಾಡೋಣ ಅಂತ ಹೇಳ್ತಾರೆ ವೇದವ್ಯಾಸರು. ಎಲ್ಲ ನೀವು ಮಾಡಿ ಅಂತ ಹೇಳೋದಲ್ಲ. ಯಾಕೆ ಅಂದರೆ ಕೃಷ್ಣ ಪರಮಾತ್ಮನೇ ತನ್ನ ಅವತಾರದ ಸಂದರ್ಭದಲ್ಲಿ ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ವಾಯುಪಸ್ಪೃಶ್ಯ ಮಾಧವ ದಧ್ಯೌ ಪ್ರಸನ್ನ ಕರ್ಣ,
ಬೆಳಿಗ್ಗೆ 4 ಗಂಟೆಗಳಿವೆ ಕೃಷ್ಣ ದ್ವಾರಕೆ, ಅವನಿಗೆ ಯಾಕ್ರಿ ಅದೆಲ್ಲ ಬೇಕಾಗಿದೆ. ಆದರೂ ಕೂಡ ಪರಮಾತ್ಮ ನಾನು ಜಗತ್ ಸೃಷ್ಟಿ ಮಾಡಿದವ, ನಾನು ಸರ್ವಜ್ಞ ಅಂತ ತನ್ನ ಗುಣಗಳನ್ನೇ ತಾನು ನೆನೀತಾ ಇದ್ದಾನೆ. ಯಾಕೆ ಅಂದರೆ ನಾನು ಈ ಥರ ಮಾಡಿದ್ರೇ ಮುಂದೆ ಜನ ನನ್ನ ನೋಡಿ ಮಾಡ್ತಾರೆ, ಇಲ್ಲ ಅಂದರೆ ಕೃಷ್ಣನೇ ಸ್ನಾನ ಮಾಡಿಲ್ಲ, ಅವನೇ ಸಂಧ್ಯಾವಂದನೆ ಮಾಡಿಲ್ಲ, ನಾವು ಮಾಡೋದು ಬೇಡ ಅಂತ ಜನ ಬಿಟ್ಬಿಡ್ತಾರೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ ಲೋಕ ಸಂಗ್ರಹಮೇವ ಅಂತ ಇದ್ದಾನೆ ದೇವರು. ಒಬ್ಬ ದೊಡ್ಡವರು ದೊಡ್ಡ ಸ್ಥಾನದಲ್ಲಿದ್ದಾಗ ಅದು ಅವ್ರಿಗೆ ಬೇಕೋ ಬೇಡೋ ಅನ್ನೋದು ಸೆಕೆಂಡ್ರಿ. ಆದರೆ ನಮ್ಮನ್ನು ನೋಡ್ತಾ ಇರೋ ತುಂಬ ಜನ ಇರ್ತಾರೆ, ಅವ್ರು ನಮ್ಮ ಉಪದೇಶ ಕೇಳ್ಕೊಂಡು ಮಾಡಲ್ಲ. ಆಚಾರ್ಯ ಏನ್ ಮಾಡ್ತಾರೆ, ಸಾಯಂಕಾಲ ಸಂಧ್ಯಾವನ್ನ ಎದುರಿಸ್ತಾರ ಹೇಗೆ ಅದನ್ನ ನೋಡ್ತಾ ಇರ್ತಾರೆ. ಅವರು ಸಂಧ್ಯಾವನ್ನ ಬಿಟ್ಬಿಟ್ರೆ ಅವರೇ ಆಚಾರ ಮಾಡಿಲ್ರಿ ಪುರಾಣ ಹೇಳೋರು, ನಾವೇನು ಬಿಡ್ತೀವಿ ಅಂತಾರೆ. ಅದಕ್ಕೆ ಪರಮಾತ್ಮ ಏನು ಮಾಡಿದ, ತನ್ನ ಬಗ್ಗೆ ತಪ್ಪು ತಿಳುವಳಿಕೆ ಬರಬಾರ್ದು, ತಪ್ಪು ಸಂದೇಶ ತನ್ನಿಂದ ರವಾನೆ ಆಗ್ಬಾರ್ದು. ಅದಕ್ಕೆ ಬೆಳಿಗ್ಗೆ ಎದ್ದೇಳುದು ಧ್ಯಾನ ಮಾಡುದು. ಅಲ್ಲಪ್ಪ ಈ ಧ್ಯಾನ ಮಾಡಿ ಏನು ನೀನೇ ಮೋಕ್ಷ ಪಡಿಬೇಕಾ, ನೀನೇ ನಿತ್ಯ ಮುಕ್ತನಾಗಿದೆಯಲ್ಲ ಅಂದರೆ ಇಲ್ಲಪ್ಪ ನನ್ನ ಭಕ್ತರಿಗೋಸ್ಕರ ಮಾಡ್ತೇನೆ. ಅದೇ ಲೋಕ ಸಂಗ್ರಹಮೇವಾ ಅದು ಪರಮಾತ್ಮ ಹೇಳ್ತಾನೆ. ಹೀಗೆ ಸತ್ಯಂ ಪರಂ ಧೀಮಹಿ ಅನ್ನತಕ್ಕಂಥದ್ದೇನಿದೆ ಅದು ಭಾಗವತದ ಮೊದಲನೇ ಶ್ಲೋಕ ಏನಿದೆ ಅದು ಇಡೀ ಭಾಗವತದ ಸಾರ. ಇದರ ಗುಣಗಳೇ ಮತ್ತೆ ಎಲ್ಲ ನಾವು ನೋಡ್ತೇವೆ. ಕೃಷ್ಣಾವತಾರ, ಅಲ್ಲಿ ಹುಟ್ಟಿದ, ಎಲ್ಲೋ ಹೋದ, ಏನೇನೋ ಮಾಡಿದ. ಯಾಕೆ ಅಂದರೆ ಅವನು ಸ್ವತಂತ್ರ, ಅವನನ್ನು ಯಾರು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಶೋದೆ ಅಂದ್ಕೊಂಡು ನಾನು ಕಟ್ಟಿ ಹಾಕ್ಬಿಡ್ತೇನೆ, ನಿನ್ನ ಕೈಯಲ್ಲಿ ಕಟ್ಟಿಸ್ಕೊಳಕ್ ಬಂದಿಲ್ಲ ಅಂದ್ಬಿಟ್ಟ. ಆಯ್ತಪ್ಪ ಇಲ್ಲೇ ಇರ್ತಾನೆ ಅಂತ ಹೇಳಿದ್ರೆ ಅಲ್ಲಿ ನಂದಗೋಪ ಅಲ್ಲಿ ಯಶೋದೆಯರ ಹತ್ರ ಹೋಗ್ಬಿಟ್ಟಿದ್ದಾನೆ. ಹೋಗಲಿ ಅಲ್ಲಾದ್ರೂ ತುಂಬ ಇದ್ನ, ಎಲ್ಲೆಲ್ಲೋ ಹೋಗಿ ಮತ್ತೆ ಅವನ ಕೈಗೂ ಸಿಗಲೇ ಕೊನೆ ಕಂಸನ ಕೊಂದ್ಮೇಲೆ ಬಂದ ಪರಮಾತ್ಮ. ಅಂದ್ರೆ ಇದೆಲ್ಲ ಯಾರು ಸ್ವತಂತ್ರರೋ ಅವ್ರಿಗೆ ಎಲ್ಲವೂ ಯಾರಿಗೆ ಗೊತ್ತಿದೆ, ಅವ್ರಿಗೆ ಏನ್ ಮಾಡಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಆ ಪರಮಾತ್ಮ ಅದನ್ನು ಮಾಡ್ತಾ ಇದ್ದಾನೆ. ನಮಗೆಲ್ಲ ಗೊತ್ತಿಲ್ಲ, ಅಲ್ಲಿ ಯಾಕೆ ಹೋದ, ಇಲ್ಲಿ ಯಾಕೆ ಹೋದ, ಅದ್ಯಾವುದೋ ಮತ್ತಿ ಗಿಡದ ಕೆಳಗಡೆ ಯಾಕೆ ಹೋದ, ಅಲ್ಲೇನು ಮಾಡಿದ, ಅದೆಲ್ಲ ಉದ್ಧಾರ ಮಾಡಿ ಕೊಡ್ತಾ ಇದ್ದಾನೆ. ಇದೆಲ್ಲ ಪರಮಾತ್ಮ ಮಾಡಿದ ಅದ್ಭುತವಾದ ಮಹಿಮೆ. ಅದನ್ನು ಅದ್ಭುತವಾಗಿ ಬಹಳ ಹೇಳ್ತಾ ಇದ್ದಾರೆ. ಅನಂತರದಲ್ಲಿ ನೋಡಿ, ಈ ಭಾಗವತ ಅಂದರೆ ಅದು ಧರ್ಮ ಪುರೋಚಿತ ಕೈತವೋತ್ತರ ಪರಮ. ಭಾಗವತದಲ್ಲಿ ಪ್ರತಿಪಾದ್ಯವಾದಂತಹ ಧರ್ಮ ಅಂದರೆ ಒಂದು ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಒಂದಾದ ಧರ್ಮ, ಇನ್ನೊಂದು ಪರಮಾತ್ಮನೇ ಧರ್ಮ. ಯಾಕಂದ್ರೆ ಧಾರಕತ್ವ ಧರ್ಮ ಮಾಹುಹು ಅಂತ ಹೇಳ್ತಾ ಇದ್ದಾನೆ. ಈ ಎಲ್ಲ ಜಗತ್ತನ್ನ, ಎಲ್ಲ ಬ್ರಹ್ಮಾಂಡವನ್ನ ಆನೆಯಾಗಿ ತನ್ನ ಬೆನ್ನಿನ ಮೇಲೆ ಆ ಪರಮಾತ್ಮ ದೇವರು ವಿಷ್ಣು ಕೂರ್ಮನಾಗಿ ಹೊಂದಿದ್ದಾನೆ. ಆದ್ರಿಂದ ಅವನೇ ಧರ್ಮ. ಆ ಪರಮಾತ್ಮನೇ ನಿಷ್ಕಪಟ ವ್ಯಕ್ತಿತ್ವ ಅವನದ್ದು ಅಂತ ಭಾಗವತ ಹೇಳ್ತಾ ಇತ್ತು. ಅನೇಕ ಅವತಾರಗಳಲ್ಲಿ ದೇವರ ವ್ಯಕ್ತಿತ್ವದ ಬಗ್ಗೆ ನಮಗೆ ಸಂದೇಹ ಬಂದಾಗ, ಇಲ್ಲ ಪರಮಾತ್ಮನ ಒಳ ಅಂತರಂಗನೇ ಬೇರೆ ಇದೆ, ಅದನ್ನು ನಾವು ಅರಿತುಕೊಳ್ಬೇಕು. ಕೃಷ್ಣಾವತಾರದಲ್ಲಿ ಅಷ್ಟು 16,108 ಜನ ಮದುವೆ ಮಾಡ್ಕೊಂಡ. ಏನ್ರಿ ಕೃಷ್ಣ ಎಂತಹ ಸ್ತ್ರೀಲೋಲ, ಅವನಿಗೇನು ಒಬ್ರು ಸಾಕಾಗ್ತಾ ಇದ್ದಿಲ್ವಾ ಅಂದರೆ, ನೋಡಿ ಕೃಷ್ಣನಿಗೆ ಅದು ಬೇಕಾಗಿದ್ದಿಲ್ಲ, ಆ ಹೆಣ್ಣು ಮಕ್ಕಳಿಗೆ ಅದು ಬೇಕಾಗಿ. ಅವರೆಲ್ಲ ಅವ್ರನ್ನ ಉದಾಸೀನ ಮಾಡಿ ಕೈ ಬಿಟ್ಟಾಗ, ಸ್ವಾಮಿ ನೀನೇ ಮದುವೆ ಮಾಡ್ಕೊಳ್ಬೇಕು, ನಮ್ಮನ್ನ ನರಕಾಸುರನ ಕಸ್ಟಡಿಯಲ್ಲಿ ಇದ್ದದ್ದಕ್ಕೆ ಯಾರೂ ಮದುವೆ ಆಗಲ್ಲ ಅಂತ ಇದ್ದಾರೆ, ನೀನು ಮದುವೆ ನಮ್ಮನ್ನ ಮಾಡ್ಕೊಳ್ಳದೆ ಇದ್ರೆ ನಮಗೆ ಬಾವಿನೋ ಕೆರೆನೋ ಗತೆ ಅಂದರೆ ಪರಮಾತ್ಮ ಹೇಳಿದ, ಎಲ್ಲ ರೆಡಿಯಾಗಿ ಅಲಂಕಾರ ಮಾಡ್ಕೊಳ್ಳಿ, ಬಾಸಿಗೆ ಕಟ್ಕೊಳ್ಳಿ, ಅಷ್ಟು ರೂಪ ತಗೊಂಡು ಮದುವೆ ಮಾಡ್ಕೊತೀನಿ. ಕೃಷ್ಣ ಸ್ತ್ರೀಲೋಲ ಅಲ್ಲ, ಸ್ತ್ರೀಯರೇ ಕೃಷ್ಣಲೋಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಪರಮಾತ್ಮ ನಿಷ್ಕಪಟವಾದ ವ್ಯಕ್ತಿತ್ವದಿಂದ ತನ್ನ ಮಹಿಮೆಯನ್ನು ತೋರಿಸ್ಕೊಟ್ಟಿದ್ದಾನೆ. ಅದನ್ನೇ ಪ್ರೋಚಿತ ಕೈತವಃ ಅತ್ರ ಪರಮಃ. ಇಲ್ಲದೆ ಹೋದರೆ ಪರಮಾತ್ಮ ಸ್ತ್ರೀಲೋಲನಾಗಿದ್ದರೆ ಮಹಾಬ್ರಹ್ಮಚಾರಿಗಳಾದ ಅವಧೂತ ಶಿರೋಮಣಿಗಳಾದ ಆ ಶುಕಾಚಾರ್ಯರು ಆ ಭಗವಂತನ ಕಥೆ ಹೇಳ್ತಾ ಇದ್ರ, ಅಯ್ಯೋ ನಾವೇ ಹೆಣ್ಮಕ್ಳು ಸವಾಸ ಬಿಟ್ಟಿದ್ದೇವೆ, ಈ ಕೃಷ್ಣನಿಗೆ 16,000 ಚಿಲ್ಲರೆ, ಇವನ್ನೇನು ಹೇಳೋದು ಅಂದ್ಬಿಡ್ತಾ ಇತ್ತು. ಆದರೆ ಅವತ್ತಿನಿಂದ ಇವತ್ತಿನ ಕಾಲದವರೆಗೆ, ಅನಾದಿ ಅನಂತ ಕಾಲದವರೆಗೆ ಇದೇ ಭಾಗವತ ಪ್ರವಚನ ಅಷ್ಟು ಕೋಟಿ ಕೋಟಿ ಭಕ್ತರ ಬಾಯಿಗೆ ಬರ್ತಾ ಇದೆ ಅಂದರೆ ಆ ಪರಮಾತ್ಮ ಎಂಥವನು ಪ್ರೋಚಿತ ಕೈತವ. ಅವನಲ್ಲಿ ಕಿಂಚಿತ್ತು ಕಪಟ ಇಲ್ಲ, ದೋಷಗಳಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷವನ್ನ ಟಾರ್ಚ್ ಹಾಕಿದ್ರು ಅವನ ಹತ್ರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅವನಲ್ಲಿ ಸಿಗೋದು ಬರೀ ಕಾರುಣ್ಯ, ಅವನಲ್ಲಿ ಅದ್ಭುತವಾದಂತಹ ಭಕ್ತರ ವಾತ್ಸಲ್ಯ. ಅದರಿಂದ ಆ ಎಲ್ಲವನ್ನು ಬಿಟ್ಟು ಋಷಿಮುನಿಗಳು ಅವನಿಗೋಸ್ಕರ ಕೌಪಿನ ಹಾಕೊಂಡು ಕಾಯ್ತಾ ಕೂತಿದ್ದಾರೆ. ಹಾಗಾದ್ರೆ ಇದು ಏನು ಭಗವಂತನ ಪ್ರೋಚಿತ ಕೈತವತ್ವವನ್ನು ಭಾಗವತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅಷ್ಟು ಮಾತ್ರವಲ್ಲ ನೋಡಿ, ಆ ಪರಮಾತ್ಮನನ್ನು ಕೇಳಬೇಕು, ಅವನ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಅದು ನಿರ್ಮತ್ಸರಾಣಾಂ ಸತಾಂ ವೇದ್ಯಂ. ನಮಗೆ ಹೊಟ್ಟೆ ಕಿಚ್ಚು ಮುಂತಾದ ದೋಷಗಳಿಲ್ಲದೆ ಇದ್ದರೆ ಮಾತ್ರ ಭಾಗವತವನ್ನು ಕೇಳೋದಕ್ಕೆ ಅಧಿಕಾರ. ಇಲ್ಲದೆ ಹೋದರೆ ಆ ದೋಷಗಳಿಂದ ಕೂಡಿದ ನಾವು ಆ ಪರಮಾತ್ಮನ ಕಥೆ ಕೇಳಲಿಕ್ಕೆ ಅಧಿಕಾರಿಗಳಲ್ಲ. ಕೇಳಿದರೂ ಕೂಡ ಅದು ನಮಗೆ ಎಫೆಕ್ಟ್ ಆಗಲ್ಲ. ಇದನ್ನು ಭಾಗವತ ಹೇಳ್ತಾರೆ. ಅಲ್ಲ, ಈ ಮಾತ್ಸರ್ಯ ದೇವತೆಗಳಿಗಿದೆ, ನಮ್ಮ ಹತ್ರ ಇದ್ರೆ ಏನಾಯ್ತು ಬಿಡಿ. ಅರ್ಜುನನಿಗೆ ಕರ್ಣನ ಮೇಲೆ ಹಟ್ಟೆಗೆ ಚಿದ್ದಿಲ್ವಾ, ಏಕಲವ್ಯನ ಮೇಲೆ ಇರಲಿಲ್ವಾ, ನಮಗೂ ಇರತ್ತಪ್ಪ, ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಅಂದರೆ ಅವ್ರನ್ನ ತಡಿಬೇಕು ಅಂತ ನಮಗೂ ಹೊಟ್ಟಿಗೆ ಬರುತ್ತೆ ಅಂದರೆ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ, ಅವ್ರ ವಿಷಯ ಬಿಟ್ಬಿಡಿ, ನಿಮ್ಮ ಉದ್ಧಾರದ ದಾರಿ ನೋಡಿ. ಜ್ಞಾನಾರ್ಥಿನ ಅಂತೂ ತತ್ಯಾಜ್ಯಮೇವ ಅಂತ ಭಾಗವತ ಆಗ್ತದೆ.
ಅವರೆಲ್ಲ ಆದರೂ ಫಲ ಉಣ್ಬೋದು, ಮತ್ತೊಂದು ಮಾಡ್ಬೋದು, ಅದು ಬೇರೆ ವಿಚಾರ. ಅದನ್ನು ತಪ್ಪು ಮಾಡಿದ್ರು ತಿದ್ಕೊಳ್ಳೋ ಸಾಮರ್ಥ್ಯ ಇರ್ಬೋದು, ಸರಿ ಮಾಡ್ಕೊಂಡ್ಬಿಡ್ಬೋದು. ನಾವು ಅಸೂಯೆ ಮುಂತಾದವುಗಳನ್ನ ನಾವು ಪಡೆದುಕೊಂಡ್ರೆ ನಮಗೆ ಭಗವಂತನ ಅನುಗ್ರಹ ಆಗಲ್ಲ. ಯಾಕೆಂದ್ರೆ ಪರಮಾತ್ಮ ತನ್ನಲ್ಲಿ ಯಾವ ಒಳ್ಳೊಳ್ಳೆ ಗುಣಗಳಿದೆ ಅದೇ ಭಕ್ತರಲ್ಲಿ ಬೇಕು ಅಂತ ಬಯಸ್ತಾನೆ. ಈ ದುರ್ಗುಣಗಳನ್ನು ನಾವು ಇಟ್ಕೊಂಡ್ರೆ ದೈತ್ಯರಂತೆ ದೇವರಿಗೆ ನಾವು ದೂರ ಆಗ್ಬಿಡ್ತೇವೆ. ಆವಾಗ ಪರಮಾತ್ಮ ನಮ್ಮ ಮೇಲೆ ಕೃಪಾ ಕಟಾಕ್ಷವನ್ನು ಬೀರೋದಿಲ್ಲ. ವೇದವ್ಯಾಸ ದೇವರಿಗೆ ಧೃತರಾಷ್ಟ್ರ ಹೇಳ್ತಾನೆ, ಕೃಷ್ಣ ಏನೋ ಪಾಂಡವರನ್ನ ತನ್ನ ಮಾತು ಕೇಳುವಂತೆ ಮಾಡಿಬಿಟ್ಟಿದ್ದಾನೆ. ವೇದವ್ಯಾಸ ದೇವರೇ, ದುರ್ಯೋಧನಾದಿಗಳ ನನ್ನ ಮಾತು ಕೇಳ್ತಾ ಇಲ್ಲ, ನೀವೇ ಅವ್ರಿಗೆ ಉಪದೇಶ ಮಾಡಿ ಪಾಂಡವರಿಗೆ ರಾಜ್ಯ ಕೊಡುವಂತೆ ಹೇಳಿ. ವೇದವ್ಯಾಸ ದೇವರು ಹೇಳ್ತಾರೆ, ದುರ್ಯೋಧನಾದಿಗಳ ಅವ್ರ ಮುಖ ನೋಡಕ್ಕೆ ನಂಗೆ ಇಷ್ಟ, ನಾವು ಉಪದೇಶ ಮಾಡಲ್ಲ ಅಂತ. ಅಂದ್ರೆ ಯಾರಲ್ಲಿ ದುರ್ಗುಣಗಳಿರುತ್ತೆ ಅವರನ್ನು ಕಂಡ್ರೆ ಆಗಲ್ಲ ದೇವರಿಗೆ, ಆದ್ರೆ ಆ ದುರ್ಗುಣಗಳನ್ನು ನಾವು ಬೆಳೆಸ್ತಾ ಇರ್ತೇವೆ. ಇದು ನಮಗಿಷ್ಟ. ಆದರೆ ಆ ನಮಗಿಷ್ಟವಾದದ್ದು ಪರಮಾತ್ಮನಿಗೆ ಇಷ್ಟವಾಗದೇ ಇದ್ದರೆ ದೇವರು ನಿಮ್ಮನ್ನು ಅಲ್ಲೇ ಇಡು ಅಂತ ಇರ್ತಾನೆ ಹೊರತು ನಿಮ್ಮನ್ನು ಹತ್ತಿರಕ್ಕೆ ತಗೊಳ್ಳೋದಿಲ್ಲ. ಯಾಕಂದರೆ ಕೃಷ್ಣ ಪರಮಾತ್ಮ 16ನೇ ಅಧ್ಯಾಯ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಇವೆಲ್ಲ ಆಸುರಿ ಸಂಪತ್ತುಗಳು. ಒಬ್ಬರ ಬಗ್ಗೆ ಹೊಟ್ಟೆಗೆ ಇಚ್ಛೆ ಪಡೋದು, ಅವರ ಔನ್ನತ್ಯಕ್ಕೆ ಅಡ್ಡ ಹಾಕೋದು, ಇದೆಲ್ಲ ಏನಿದೆಯಲ್ಲ ನಿನ್ನ ದುರ್ಗುಣಗಳ ಫಲವಾಗಿ ನಿನ್ನ ಅಧಪಾದಕ್ಕೆ ನೀನು ಕಳ್ತಾ ಇದ್ದೀನಿ. ಅದು ಪರಮಾತ್ಮ ಹೇಳ್ತಾ ಇದ್ದಾನೆ, ನಿರ್ಮತ್ಸರಾಣಾಂ ಸತಾಂ ವೇದ್ಯಂ. ಯಾರಿಗೆ ಮಾತ್ಸರ್ಯಾದಿ ದೋಷಗಳಿಲ್ಲವೋ ಅವರು ಮಾತ್ರವೇ ಪರಮಾತ್ಮನನ್ನ ಚೆನ್ನಾಗಿ ತಿಳ್ಕೊಳ್ಳೋದಕ್ಕೆ ಅಲ್ಲಿ ಸಾಧ್ಯವಾಗುತ್ತೆ. ಇಲ್ಲರಿ ನಾವು ಕೇಳಿದ್ದೇವೆ, ಬೇಕಾದಷ್ಟು ದೇವರ ಬಗ್ಗೆ ತಿಳ್ಕೊಂಡಿದ್ದೇವೆ, ನಾವು ಅಲ್ಲಲ್ಲಿ ಪ್ರವಚನ ಮಾಡ್ತೀವಿ ಅಂದರೆ ಅಷ್ಟಕ್ಕೆ ಸೀಮಿತ ಹೊರತಾಗಿ ಪರಮಾತ್ಮನ ಅನುಗ್ರಹಕ್ಕೆ ಸಾಧ್ಯ ಇಲ್ಲ. ಆಮೇಲೆ ವೇದ್ಯಂ ವಾಸ್ತವ ಮತ್ತು ಶಿವದಂ. ಇಲ್ಲಿ ಪರಮಾತ್ಮನೇ ನಮಗೆಲ್ಲ ವೇದ್ಯನಾಗಿದ್ದಾನೆ. ಅವನು ವಾಸ್ತವ ನಮಗೆ ಪರಮ ಮಂಗಳವನ್ನು ಉಂಟು ಮಾಡ್ತಾನೆ. ಭಗವಂತ ಇರೋದೇ ನಮಗೆ ಮಂಗಳ ಉಂಟು ಮಾಡಲಿಕ್ಕೆ. ಅದಕ್ಕೆ ನೋಡಿ ವಿಷ್ಣು ಸಹಸ್ರನಾಮ ಹೇಳ್ತಾ ಇದೆ, ನ ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್. ಎಲ್ಲಾದರೂ ಪರಮಾತ್ಮನನ್ನು ನಂಬಿದವರಿಗೆ ಅಶುಭ ಬಂದಿದೆಯಾ? ಅರ್ಜುನನಿಗೆ ಎಷ್ಟು ಅನುಗ್ರಹ ಮಾಡಿದ ಪರಮಾತ್ಮ. ಇಂದ್ರದೇವರು ಆ ಕೃಷ್ಣ ಪರಮಾತ್ಮನನ್ನ ಅಲ್ಲಿ ಕೇಳ್ಕೊತಾರೆ, ಸ್ವಾಮಿ ನಿನ್ನ ವಿರುದ್ಧ ನಾನು ಮಳೆ ಸುರಿಸ್ಬಿಟ್ಟೆ, ನಿಮಗೆ ಕ್ಷೀರಾಭಿಷೇಕ ಮಾಡ್ತಾ ಇದ್ದೇನೆ, ಒಂದು ರಿಕ್ವೆಸ್ಟು, ನನ್ನ ಮಗ ಅರ್ಜುನ ಹುಟ್ಟಿದ್ದಾನೆ, ಅವನಿಗೆ ಕೌರವರಿಂದ ಜಯ ತಂದ್ಕೊಡು, ಅವನು ಸಾಯಿಸ್ಬೇಡ ಸ್ವಾಮಿ, ಅನುಗ್ರಹ. ಆಯ್ತು ಅಂದ್ಬಿಟ್ಟ ಪರಮಾತ್ಮ. ಮತ್ತೆ ಅರ್ಜುನ ಬಂದ, ಸ್ವಾಮಿ ಯುದ್ಧ ಘೋಷಣೆ ಆಗಿದೆ, ನೀನು ನನ್ನ ಪಕ್ಷಕ್ಕೆ ಬರಬೇಕು. ಪರಮಾತ್ಮ ಹೇಳ್ದ, ತಾವತ್ ಸಂಪದ್ಯತಾಂ ತವ ಸಾರಥ್ಯಂತೆ ಕರಿಷ್ಯಾಮಿ. ನಾನು ಯುದ್ಧ ಮಾಡಲ್ಲ, ಯಾರ ಪಕ್ಷಕ್ಕೂ ನಾನಿಲ್ಲ, ಕೌರವರ ಪಕ್ಷದಲ್ಲಿ ಇಲ್ಲ, ಪಾಂಡವರ ಪಕ್ಷದೂ ಇಲ್ಲ, ಆದರೆ ನಿನ್ನ ರಥದ ಒಂದು ಸಾರಥಿಯಾಗಿ ನಾನು ಕೂತ್ಕೊಳ್ತೇನೆ ಅಂತ ಆ ಸಮಯದಲ್ಲಿ ಹೆಂಗೆ ರಕ್ಷಣೆ ಮಾಡಿದ ಪರಮಾತ್ಮ. ಕರ್ಣ ಅದ್ಭುತವಾದ ಸರ್ಪಾಸ್ತ್ರವನ್ನು ಬಿಟ್ಟ, ಕರೆಕ್ಟಾಗಿ ಕುತ್ತಿಗೆ ಗುರಿ ಇಟ್ಬಿಟ್ಟಿದ್ದಾನೆ. ಕರ್ಣನ ಗುರಿ ಅಂದರೆ ಅಲ್ಲಿ ತಪ್ಪೋದೇ ಇಲ್ಲ, ಬೇರೆಯವ್ರ ಗುರಿ ತಪ್ಪಿದ್ರು ತಪ್ಪೋದು. ಆಗ ಸರ್ಪ ನೋಡಿದರೆ ಖಾಂಡವನ ದಹನ ಆಗಾದ್ರೆ ಮರಿಯೆಲ್ಲ ಸತ್ತು ಹೋಗಿ ಅರ್ಜುನ ಮೇಲೆ ಗೀಚಿ ಇಟ್ಕೊಂಡು ಸೇಡ್ ಇಟ್ಕೊಂಡು ಕೊಲ್ಲಬೇಕು ಅಂತ ಬೇರೆ ಬಂದಿದ್ದು. ಅದು ಯಾರ ಹತ್ರ ಕರ್ಣನ ಹತ್ರ ಕೂತ್ಕೊಂಡ್ಬಿಟ್ಟಿದ್ದು ಬತ್ತಳಿಕೆ. ಆವಾಗ ಅದು ಹೇಳಿತು, ನೋಡು ಅರ್ಜುನ ಬಂದಿದ್ದಾನೆ ಬಿಡು, ನಿನ್ ಗುರಿ ತಪ್ಪಿದ್ರು ನಾನು ಗುರಿ ತಪ್ಪಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಸೇಡ್ ತಿಳ್ಕೊಳ್ಳಿಕ್ಕೆ ಬಂದ್ಬಿಟ್ಟಿದೆ. ಪರಮಾತ್ಮ ನೋಡಿದ, ಅದು ಬರ್ತಾ ಇದೆ ಬಾಣ, ಅರ್ಜುನ ಯಾವ ಅಸ್ತ್ರ ಬೀಳಿ ಆ ಅಸ್ತ್ರ ಬೀಳಿ ಅಸ್ತ್ರ ನೋಡ್ತಾ ಇದ್ದಾನೆ, ಅಷ್ಟರಲ್ಲಿ ಭರ್ರ ಅಂತ ಬಂದ್ಬಿಟ್ಟಿದೆ. ಇನ್ನೇನು ಕುತ್ತಿಗೆ ಬಲಿ ತಗೊಳ್ಬೇಕು. ಪರಮಾತ್ಮ ಏನ್ ಮಾಡಿದ, ಸಾರಥ್ಯ ಮಾಡ್ತಾ ಏನು ರಥದಲ್ಲಿ ಕೂತಿದ್ದ, ತನ್ನ ಹೆಬ್ಬೆಟ್ಟಿನಿಂದ ಭೂಮಿಯನ್ನು ಒತ್ತಿದ, ಒಂದಡಿ ಕೆಳಕ್ಕೆ ಹೊಟ್ಟೋಯ್ತು. ನೋಡಿ ಅಲ್ಲಿಗೆ ಏನಾಯ್ತು, ಬಾಣ ಬಂತು, ಕಿರೀಟವನ್ನು ಎತ್ಕೊಂಡೋಯ್ತು, ಆದ್ರೆ ಅರ್ಜುನನ ತಲೆ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಅರ್ಜುನ ಹೇಳಿದ, ಕೃಷ್ಣ ಕಿರೀಟ ಹೊಟ್ಟೋಯ್ತು, ಸದ್ಯ ತಲೆ ಉಳಿತಲ್ಲ, ಕಿರೀಟ ಹೋದ್ರೆ ಇನ್ನೊಂದು ಕಿರೀಟ ತರ್ಬೋದು. ಏನು ಪರಮಾತ್ಮ. ಆದ್ರೆ ಅದೇ ನೋಡಿ ದುಷ್ಟರ ತಲೆ ತೆಗೆದು ಬಿಡ್ತಾನೆ, ಅವರನ್ನ ಶರಣಾಗತನಾಗುವಂತೆ ಮಾಡ್ತಾನೆ. ಪರಮಾತ್ಮ ರಾಯಭಾರಿಯಾಗಿ ಹಸ್ತಿನಾವತಿಗೆ ಬಂದ, ಏನು ಎಲ್ಲ ಸಿಂಹಾಸನ ಎಲ್ಲ ಮೇಲುಗಡೆ ಕುರುಸಾಮ್ರಾಟ ದುರ್ಯೋಧನ ಕೂತ್ಕೊಂಡಿದ್ದಾನೆ, ಅಲ್ಲಿ ಕೆಳಗಡೆ ಅಲ್ಲಿ ಸೀಟ್ ಕೊಟ್ಟಿದ್ದಾನೆ ಕೃಷ್ಣನಿಗೆ. ಕೃಷ್ಣ ಪರಮಾತ್ಮ ಬಂದ್ರೆ ಸಿಂಪಲ್ ಪರಮಾತ್ಮ, ಅವನಿಗೆಲ್ಲ ಯಾವ ಆಡಂಬರಗಳೆಲ್ಲ ಬೇಕಾಗಿ. ಆ ಬರುವಾಗ ಎಲ್ಲ ಇದ್ದಿಂದ ಕೂತಾ ಇದ್ದ ಭೀಷ್ಮ ದ್ರೋಣಾದಿಗಳೆಲ್ಲ, ಏನು ಸಾಕ್ಷಾತ್ ಪರಮಾತ್ಮ ಅಂತ ಅವ್ರಿಗೆಲ್ಲ ಗೊತ್ತಿಲ್ಲದೆ ಇರೋದು ದುರ್ಯೋಧನ ಅವನ ಒಂದು ಗುಂಪುಗಳಿಗೆ ಅಷ್ಟೇ. ಅವ್ರು ಏನು ಮಾಡಿದ್ರು ಅವ್ರು ಅಪ್ಪಲ್ಲ. ಕೃಷ್ಣ ಅವನು ತನ್ನ ವಿಶ್ವರೂಪ ತೋರಿಸಿದರೂ ಕೂಡ, ಏನು ಡೊಂಬರಾಟ ತೋರಿಸ್ತೀಯಾ, ನಮ್ಮ ರಾಜ್ಯದಲ್ಲಿ ಇಂಥ ಡೊಂಬರಾಟ ಆಡೋ ಬೇಕಾದ ಜನ ಇದ್ದಾರೆ, ಅವ್ರು ನಾನೇ ಸಂಬಳ ಕೊಟ್ಟಿದ್ದೀನಿ ಅಂದ್ರೆ ಏನು ಮಹಿಮೆ ತೋರಿಸಿದ್ರು ಅವ್ನು ನಂಬಲ್ಲ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಕೃಷ್ಣನಲ್ಲಿ ಭಕ್ತಿನೇ ಇಲ್ಲ. ಯಾರಲ್ಲಿ ಭಕ್ತಿ ಇರತ್ತೆ ಅವ್ರಿಗೆ ಏನು ಮಾಡಿದ್ರು ದೊಡ್ಡದನ. ಕೃಷ್ಣ ಅದು ಯಾವುದೋ ಕಾಲಿಯನ್ನು ಮರ್ದನ ಮಾಡಿದ, ಆದರೆ ಅದು ನಮ್ಮ ದೊಡ್ಡ ಮಹಿಮೆ ಅಲ್ಲ. ಈ ಒಂದು ಸರ್ಪವನ್ನ ತುಳಿದು ಅದನ್ನ ಹಿಂಸೆ ಮಾಡಿದ್ರೆ ಅದೇನು ದೊಡ್ಡದ ಮಹಿಮೆನ ಅಂದ್ರೆ, ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಹಂಗಲ್ಲಪ್ಪ, ತ್ವಂ ಬ್ರಹ್ಮಣೋ ವರಬಲ ಉರಗಂತು ಅವಧ್ಯಂ ಅಂತ ಹೇಳ್ಬಿಟ್ಟಿದ. ಅದು ಸಾಮಾನ್ಯ ಹಾವಲ್ರಿ, ಬ್ರಹ್ಮದೇವರ ವರದಿಂದ ಅವಧ್ಯತ್ವ ಪಡೆದಿರೋದು. ಅದನ್ನು ಯಾರಿಗೂ ಬಲರಾಮನಿಗೂ ಕೊಲ್ಲಕ್ಕಾಗ್ತಾ ಇದೆ, ಯಾರಿಗೂ ಆಗ್ತಾ, ಅದನ್ನು ಕೃಷ್ಣ ನಿಗ್ರಹ ಮಾಡಿದ. ಹಾಗೆ ಪರಮಾತ್ಮ ಅರ್ಜುನನನ್ನು ಕಾಯ್ದ, ದುರ್ಯೋಧನನನ್ನ ಕೆಳಗಡೆ ಬೀಳಿಸಿದ. ನೋಡಿ, ಅವ ಕೃಷ್ಣ ಬರ್ತಾ ಇದ್ದಾನೆ ಹಸ್ತಿನಾವತಿಗೆ, ಎಲ್ಲ ಭೀಷ್ಮದೋಳು ಎದ್ದು ನಿಂತ್ಕೊಂಡ್ಬಿಟ್ಟಿದ.
ಎದ್ದು ನಿಂತು ಸ್ತೋತ್ರ ಮಾಡ್ತಾ ಇದ್ದಾರೆ. ಕೃಷ್ಣಾಯ ಯಾದವೇಂದ್ರಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇಡೀ ಸಭೆ ಕೋರಸ್ಸಲ್ಲಿ ಸ್ತೋತ್ರ ಮಾಡ್ತಾರೆ, ಎಲ್ಲ ನಮಸ್ಕಾರ ಮಾಡ್ತಾ ಇದ್ದಾರೆ. ಆದರೆ ದುರ್ಯೋಧನ ಮಾತ್ರ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದಾನೆ. ಯಾಕಂದ್ರೆ ಅವನ ದೃಷ್ಟಿ ಏನು ಅಂದರೆ, ಇವನು ಗೊಲ್ಲ, ಯಾರಿಗೆ ಬೇಕಾಗದವ ಇವನು, ನಮಗಂತೂ ಅಲ್ಲ, ಇವನು ಗೊಲ್ಲ ಇವನು, ಆದ್ದರಿಂದ ಇವನು ಬಂದರೆ ನಾನೇ ಗೆದ್ದೇಳಬೇಕು. ಪರಮಾತ್ಮ ಏನು ಮಾಡಿದ, ಅಲ್ಲಿಯೂ ಕೂಡ ದುರ್ಯೋಧನ ಬುದ್ಧಿ ಕಲಿಸಬೇಕು ಅಂತ ಆ ಸಿಂಹಾಸನದಲ್ಲಿ ಕೂತವ ಒಮ್ಮೆ ತನ್ನ ಕಾಲನ್ನು ಭೂಮಿಗೆ ಮೆಟ್ಟಿದ, 2 ಅಡಿ ಭೂಮಿ ಮತ್ತೆ ಕೆಳಗೆ ಕೊಟ್ಟೆ. ಆ ಸಿಂಹಾಸನ ಏನಾಯಿತು, ಕೃಷ್ಣ ಕೂತ ಜಾಗ ಕೆಳಗಾಯಿತು. ಆ ಸಿಂಹಾಸನ ಉರುಳಿ ಉರುಳಿ ದುರ್ಯೋಧನ ಉರುಳಿ ಕೃಷ್ಣನ ಪಾದಕ್ಕೆ ಬಿದ್ದುಬಿಟ್ಟ. ಕೃಷ್ಣನ ಪಾದಕ್ಕೆ ದುರ್ಯೋಧನನ ತಲೆ. ಅವನು ಪರಮಾತ್ಮ ಕೇಳಿದ, ಏನಪ್ಪಾ ದುರ್ಯೋಧನ ತಲೆ ಎಲ್ಲಿದೆ, ಏನು ನಮಸ್ಕಾರ ಮಾಡ್ತಾ ಇದೀಯಾ ಅಂತ. ಅವನು ಹೇಳಿದ, ಉಂಗುರ ಬಿದ್ದೋಗ್ಬಿಟ್ಟಿದ, ಹುಡುಕ್ತಾ ಇದ್ದೀನಿ, ನಾನೇ ನಿಲ್ಲಿಸುವಾಗ. ಅಂದ್ರೆ ಎಲ್ಲೂ ಕೂಡ ಅವನಿಗೆ ಭಕ್ತಿನೇ ಇಲ್ಲ. ಆದ್ರಿಂದ ಪರಮಾತ್ಮ ಯಾರಿಗೆ ಒಲಿತಾನೆ ಅಂತ ಹೇಳಿದ್ರೆ, ವೇದ್ಯಂ ವಾಸ್ತವ ಮಾತ್ರ ಶುಭಗಂ ತಾಪತ್ರಯೋನ್ಮೂಲನ, ಭಕ್ತರಿಗೆ ಮಾತ್ರ ತನ್ನ ಮಹಿಮೆ ಅಂತ ವ್ಯಕ್ತಪಡಿಸ್ತಾನೆ. ಬೇರೆಯವರಿಗೆ ಏನು ಭಗವಂತ ಮಾಡಿದರೂ ಕೂಡ ಅದು ಅವನಿಗೆ ಇಷ್ಟ ಆಗತ್ತೆ. ಹೀಗೆ ಒಲ್ಲದ ಆ ಹೆಂಡತಿ ಬಗ್ಗೆ ಗಂಡ ಮೊಸರಿನಲ್ಲಿ ಕಲ್ಲು ಹುಟ್ಟಿದ ಅಂತ ಆಗತ್ತೆ. ಅದರಂತೆ ಪರಮಾತ್ಮನ ಬಗ್ಗೆ ಬುದ್ಧಿ ಇಲ್ಲದ ತಾಮಸರಿಗೆ ಅವನು ಏನು ಮಾಡಿದ್ರು ಬೆಟ್ಟ ಎತ್ತಿದಾನೆ ಅಂದ್ರೆ, ಏನು ಬಿಡಿ ಎತ್ತಿದೆ, ಏನು ದೊಡ್ಡದಾಯ್ತು ಅಂತ ಅಂತ. ಹೀಗೆ ಆ ಪರಮಾತ್ಮ ಅವನು ಪೃಥ್ವಿ ತಿಚ್ಚುರೋಬಿ ತಕ್ಷಣ ಆ ಭಗವಂತ ಅಂಥ ಒಂದು ಮಹಿಮೆಯನ್ನು ಪಡೆದಿದ್ದಾನೆ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ. ಈ ಭಾಗವತ ರಚನೆ ಮಾಡಿದ್ದು ಯಾರು ಗೊತ್ತಾ, ಮಹಾಮುನಿಗಳಾದ ವೇದವ್ಯಾಸದೇವರು. ವೇದವ್ಯಾಸದೇವರು ಅಂದರೆ ಸಾಮಾನ್ಯರಲ್ಲ, ಅವರು ಮುನಿಗಳಿಗೆ ಮುನಿಗಳಾಗಿರ್ತಕ್ಕಂಥವ್ರು. ಆ ಮಹಾಮುನಿಗಳಿಂದ ರಚನೆ ಆಗಿರ್ತಕ್ಕಂಥದ್ದು ಭಾಗವತ. ಇನ್ನೊಂದು ಅರ್ಥದಲ್ಲಿ ಮಹಾಮುನಿಗಳು ಅಂದರೆ ಶುಕಾಚಾರ್ಯ, ಅವರಿಂದ ರಚನೆ ಆಗಿದೆ. ಮತ್ತೊಂದು ಅರ್ಥ ಮಹಾಮುನಿಗಳು ಅಂತ ಹೇಳಿದರೆ ಮಧ್ವಾಚಾರ್ಯ. ಯಾಕೆಂದರೆ ಮುನಿಗಳಿಗೆಲ್ಲ ಮುನಿಗಳು, ಅವರಿಗೋಸ್ಕರ ಭಾಗವತ. ಯಾಕೆಂದರೆ ವೇದವ್ಯಾಸದೇವರು ಭಾಗವತ ರಚನೆ ಮಾಡಿ ಮಧ್ವಾಚಾರ್ಯರೇ ಅದಕ್ಕೆ ನೀವೇ ತಾತ್ಪರ್ಯ ಬರೀರಪ್ಪ, ನೀವು ತಾತ್ಪರ್ಯ ಬರೀಲಿಕ್ಕೆ ಅಂತೇನೆ ಭಾಗವತವನ್ನು ರಚನೆ ಮಾಡಿದ್ದಾನೆ. ಆಮೇಲೆ ಮಹಾಮುನಿಗಳು ಅಂದರೆ ಶುಕಾಚಾರ್ಯ, ಅವರಿಗೋಸ್ಕರ ರಚನೆ. ಆಮೇಲೆ ಪರೀಕ್ಷಿತನಿಗೋಸ್ಕರ. ಈಗ ಭಾಗವತ ಅದು ರಚನೆಯಾಗಿದೆ. ಯಾರು ಈ ಭಾಗವತವನ್ನ ಭಕ್ತಿಯಿಂದ ಕೇಳ್ತಾ ಇದ್ದಾರೆ ಅವರಿಗೆ ಬೇರೆ ಯಾವ ಧರ್ಮಗಳು ಬೇಕಾಗಿಲ್ಲ, ಪರಮಾತ್ಮನೇ ಅವ್ರ ಹೃದಯದಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾನೆ. ಅಂಥ ಮಾತು ನೋಡಿ, ಸದ್ಯೋ ಹೃದಯ ಅವರುದ್ಧತೆ ಅತ್ರ ಕೃತವೇ ಶಿಕ್ಷುರೋಷಲಿ ತಕ್ಷಣ. ನಾವು ಬೇರೆ ಗ್ರಂಥಗಳನ್ನು ಸೇವೆ ಮಾಡೋದಲ್ಲ, ಭಾಗವತ ಶ್ರವಣದ ಮೂಲಕ ಭಾಗವತ ಪ್ರತಿಪಾದ್ಯನಾದ ಕೃಷ್ಣನ ಸನ್ನಿಧಾನ ಇರುವ ಭಾಗವತವನ್ನು ಶ್ರವಣ ಮಾಡು. ಆ ಪುಸ್ತಕದಲ್ಲಿ ದೇವರಿದ್ದಾನೆ ಅಂತ ಅದಕ್ಕೊಂದು ತುಳಸಿ ದಳ ಹಾಕೋದು. ಶಾಲಿಗ್ರಾಮಕ್ಕೆ ತುಳಸಿ ದಳ ಹಾಕಿದರೆ ಎಷ್ಟು ಪುಣ್ಯ ಇದೆ, ಅಷ್ಟೇ ಪುಣ್ಯ ಭಾಗವತಕ್ಕೆ ಆ ತುಳಸಿ ಹಾಕಿದಾಗ. ಯಾಕಂದ್ರೆ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊರಡುವಾಗ ಎಲ್ಲ ಋಷಿಗಳಿಗೆ ಹೇಳಿದರು, ಧರ್ಮ ಧರ್ಮ ಕಂ ಶರಣಂಗತಃ. ಕೃಷ್ಣ ಪರಮಾತ್ಮ ಇದ್ದಾಗ ಎಲ್ಲ ಕಡೆ ಧರ್ಮ ಧರ್ಮ, ಎಲ್ಲೂ ಕಲಿಯ ಆಟ ಇದ್ದಿಲ್ಲ, ಎಲ್ಲ ಕಡೆ ಚೆನ್ನಾಗಿ ಧರ್ಮ ನಡೀತಾ ಇತ್ತು. ಆದರೆ ಪರಮಾತ್ಮ ಹೊರಟೋದ ಮೇಲೆ ಧರ್ಮ ಎಲ್ಲಿ ಹೊರಟೋಯ್ತು ಅಂತ ಋಷಿಗಳು ಕೇಳಿದ್ದಕ್ಕೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಭಾಗವತ ಗ್ರಂಥವನ್ನು ಧರ್ಮ ಪ್ರವೇಶ ಮಾಡಿತು. ಹಾಗಾದರೆ ಕಲಿಯುಗದಲ್ಲಿ ದೊಡ್ಡ ಧರ್ಮ ಅಂದರೆ ನಾವು ಭಾಗವತವನ್ನು ಶ್ರವಣ ಮಾಡೋದೇ ದೊಡ್ಡ ಧರ್ಮ. ಅದಕ್ಕೆ ನಮ್ಮ ಅರಣ್ಯಕಾಚಾರ್ಯರು 30 ಭಾಗವತ ಧರ್ಮಗಳನ್ನು ಹೇಳಬೇಕಾದ್ರೆ ಅವರು ಶ್ರವಣಂ ಅನ್ನೋದನ್ನೇ ಹೇಳ್ತಾ ಇದ್ದಾರೆ. ಆ ಪರಮಾತ್ಮನ ಮಹಿಮೆಯನ್ನು ನಿರಂತರ ಶ್ರವಣ ಮಾಡ್ತಾ ಮಾಡ್ತಾ ನಮಗೆ ಅರಿವಿಲ್ಲದಂತೆ ಅವನಲ್ಲಿ ಭಕ್ತಿ ಬರುತ್ತೆ, ಅನಂತರದಲ್ಲಿ ಮತ್ತೆ ಜ್ಞಾನ ಬರುತ್ತೆ. ಅಂತಹದ್ದು ಭಾಗವತ ಅಂತ. ಆಮೇಲೆ ಈ ಭಾಗವತ ಎಂತಹದ್ದು ಅಂತ ನೋಡಿ, ಬೇರೆ ಪುರಾಣಗಳನ್ನು ನೀವು ಕೇಳಿ ಅಂತ ಯಾವ ವೇದವ್ಯಾಸದೇವರು ಹೇಳಿಲ್ಲ. ಆದರೆ ಭಾಗವತದ ಬಗ್ಗೆ ಅವರೇ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ಭಾಗವತದ ದೊಡ್ಡ ಹಿರಿಮೆ. ಸಾಮಾನ್ಯವಾಗಿ ಏನು ಅಂದರೆ ಯಾವುದಕ್ಕೆ ಮಹತ್ವ ಇರೋದಿಲ್ಲ ಅದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತಾರೆ. ಆದರೆ ಮಹತ್ವ ಇದ್ದು ಕೂಡ ಒಂದು ಅಡ್ವರ್ಟೈಸ್ಮೆಂಟ್ಗೆ ಒಳಗಾಗಿದ್ದು ಅಂದರೆ ಶ್ರೀಮದ್ ಭಾಗವತ. ಯಾಕೆ ಅಂದರೆ ನಾವು ಹೇಳಿಲ್ಲ ಅಂತ ಮತ್ತೆ ಕೇಳೋದು ಬಿಟ್ಟಿರ. ಎಲ್ಲಾದರೂ ದೊಡ್ಡವ್ರು ಹೇಳಿದಾಗ ಅದರಿಂದ ನಮ್ಮ ಪ್ರೇರಣೆ ಬರ್ತಾ ಇದೆ. ಯಾರು ಸ್ವಾಮಿಗಳು ಬರ್ತಾರೆ, ನೋಡಪ್ಪ ಒಂದು ನಿತ್ಯ ಸುಂದರಕಾಂಡ ರಾಮಾಯಣ ಪಾರಾಯಣ ಮಾಡು, ವಾಯುದೇವರ ಅನುಗ್ರಹ ಆಗುತ್ತೆ ಅಂದರೆ ಅವರು ತಕ್ಷಣ ಅದರಿಂದ ಪ್ರೇರಣೆ ಪಡಿತಾರೆ. ಅದಕ್ಕೆ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ, ನಿಗಮ ಕಲ್ಪ ತರೋರ್ಗಲಿತಂ ಫಲಂ ಶುಕ ಮುಖಾತ್ ಅಮೃತ ದ್ರವ ಸಂಯುತಂ. ವೇದವೆಂಬ ಕಲ್ಪ ವೃಕ್ಷದಿಂದ ಎಲ್ಲ ಷಡ್ರಸಗಳಿಂದ ಉಪೇತವಾದಂತಹ ಹಣ್ಣು ಭಾಗವತವನ್ನ ಪರಮಾತ್ಮನೇ ಅದನ್ನು ಕೆಳಗಡೆ ಉದುರಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ ಈ ಫಲವನ್ನು ತಿಂದು ಮೋಕ್ಷ ಫಲ ಇದೆ. ಬೇರೆ ಮಾವಿನ ತಿಂದರೆ ಮತ್ತೆ ಹಸಿವಾಗತ್ತೆ. ಆದರೆ ಭಾಗವತವೆಂಬ ಫಲವನ್ನು ನಾವು ತಿಂದುಬಿಟ್ರೆ ನಾವು ಪರೀಕ್ಷಿತರಾಜನಂತೆ ಈ ಕಲ್ಪದಲ್ಲೇ ಎಲ್ಲ ಸಾಧನೆ ಮುಗಿಸ್ಕೊಂಡು ಮುಂದಿನ ಕಲ್ಪಕ್ಕೆ ನಾವು ಹುಟ್ಟೋದೇ ಇಲ್ಲ. ಅಷ್ಟರಲ್ಲೇ ದೇವರು ಮೋಕ್ಷ ಕೊಟ್ಟು ಕಳಿಸ್ಬಿಡ್ತಾ ಇದ್ದಾರೆ. ಯಾಕೆ ನಮ್ಮ ಪುಣ್ಯ ಈ ಕಲ್ಪದಲ್ಲೇ ಹುಟ್ಟಿದೆ. ನಾವು ಟ್ರೈನ್ ಹಾಕಿ ಕೂತ್ಬಿಟ್ಟಿದ್ದೇವೆ, ಯಾವಾಗನ ಟ್ರೈನ್ ನೋಡಿ ಕೊನೆ ಊರು ಬಿಡ್ತೀವಲ್ಲ ನಾವು. ಇನ್ನು ಕೆಲವು ಟ್ರೈನೇ ಸಿಕ್ಕಿಲ್ಲ, ಅವ್ರ ಪಾಪ ಏನು ಮಾಡೋಕ್ಕಾಗಲ್ಲ. ಹಾಗೆ ಈ ಜನ್ಮ ಸಿಕ್ಕಿದೆ ನಮಗೆ ಭೂಲೋಕದಲ್ಲಿ. ಭಾಗವತ್ ಕೇಳ್ತಾ ಇದ್ದೇವೆ, ಪರಮಾತ್ಮ ಹೇಳ್ತಾ ಇದ್ದಾನೆ, ನಿಮ್ಮೆಲ್ಲರಿಗೂ ಕೂಡ ಮೋಕ್ಷ ಕೊಡೋದಕ್ಕೆ ನಾನಿದ್ದೇನೆ. ಯಾಕೆ ಅಂದರೆ ನನ್ನ ಸ್ಮರಣೆ ಮಾಡ್ತಾ ಇದ್ದೀರಾ ನೀವು. ಆದ್ರಿಂದ ಭಗವಂತ ಸ್ಮರಣೆ ಅವನ ಸ್ಮರಣೆ ಮಾಡಿಬಿಟ್ರೆ ಸಹ ಅವರ ಅಪರಾಧ ಎಲ್ಲ ದೂರ ಮಾಡಿಬಿಡ್ತಾನಂತೆ.
ಅದಕ್ಕೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಎಷ್ಟೆಲ್ಲ ತಪ್ಪು ಮಾಡಿದ್ರು ಕೂಡ ದೇವರು ಮನಸ್ಸಿಗೆ ಹಾಕ್ಕೊಳ್ಳಿಲ್ಲ. ಯಾಕೆ ಅಂದರೆ ಸ್ಮರಿಸುವವರ ಅಪರಾಧಗಳತ ಸ್ಮರಿಸ ಸಕಲೇಷ್ಟ ಪ್ರದಾಯಕ. ನಾವು ತಪ್ಪು ಮಾಡ್ತೀವಿ ಅಂತ ದೇವ್ರಿಗೆ ಗೊತ್ತು, ಆದರೂ ಕೂಡ ದೇವ್ರು ದೊಡ್ಡದಾಗ್ತಬೇಡ. ಇಂದ್ರ ದೇವರು ಬಂದರು, ಸ್ವಾಮಿ ತಪ್ಪಾಯ್ತು. ಏನು ತಪ್ಪಾಗಿದೆ? ನೀನು ಈ ಥರ ಮಾಡಿದ್ದಕ್ಕೆ ನನ್ನ ಸರ್ವೋತ್ತಮತ್ವ ಗೊತ್ತಾಯ್ತು, ನೀನು ಒಳ್ಳೇದೇ ಮಾಡಿದ್ದೆ ಅಂತ ಹೇಳ್ತೀನಿ. ಯಾರ್ಯಾರು ಹಂಗೆ ಹೇಳತ್ತಾ? ಪರಮಾತ್ಮ ಹಾಗೆ, ನೀವೆಲ್ಲ ಪಾಪ ಮಾಡ್ತೀರಾ, ಅದರಿಂದ ನನ್ನ ಮಹಿಮೆ ಗೊತ್ತಾಯ್ತಲ್ಲ ಬಿಡಿ, ನನ್ನ ಮಹಿಮೆ ಜಗತ್ತಿನಲ್ಲಿ ಪ್ರಕಾಶ ಆಗೋದಕ್ಕೆ ನಿನ್ನ ಒಂದು ಕಿರು ಕಾಣಿಕೆ ಅಂದ್ಬಿಟ್ಟ ದೇವ್ರು. ಇಂದ್ರ ದೇವರು ಎದೆ ಹೊಡೆದೋಗ್ಬಿಟ್ರ. ಏನು ಸ್ವಾಮಿ, ನಾನು ಮಾಡಿದ ತಪ್ಪನ್ನು ಈ ಥರ ತಗೊಳ್ಳೋದು ಉಂಟಾ ಎಲ್ಲಾದರೂ? ಹಾಗೆ ಇಲ್ಲಿ ಪರಮಾತ್ಮ ನಮಗೆ ನಿಗಮ ಕಲ್ಪತರೋರ್ ಗಲಿತಂ ಫಲಂ. ಇಲ್ಲಿ ನಿಗಮ ಕಲ್ಪ ಅಂದರೆ ಒಂದು ವೇದವೇ ಕಲ್ಪ ವೃಕ್ಷ, ಅದರಿಂದ ಬಂದದ್ದು ಹಣ್ಣು ಅಂತ ಒಂದು ಅರ್ಥ. ಇನ್ನೊಂದು ನಿಗಮ ಅಂದರೆ ವೇದಕ್ಕೆ ಕಲ್ಪ ಅಂದರೆ ಸಮಾನವಾದವರು, ವೇದದಂತೆ ಅಪೌರುಷೇಯವಾದ ಅಪ್ರಾಕೃತವಾದ ವ್ಯಕ್ತಿತ್ವ ಪಡೆದ ವೇದವ್ಯಾಸ ದೇವರೇ ನಿಗಮ ಕಲ್ಪ. ವೇದವ್ಯಾಸ ದೇವರೇ ನಿಗಮ ಕಲ್ಪರು. ಅವರೇನಾಗಿದ್ದಾರೆ? ತರು, ನಮ್ಮನ್ನು ಸಂಸಾರದಿಂದ ದಾಟಿಸ್ತಾ ಇದ್ದಾರೆ. ತರು ಅಂದರೆ ತಾರಯತಿ ಇತಿ ತರು. ವೇದದಂತೆ ಅವರು ಅಪ್ರಾಕೃತವಾದ ವ್ಯಕ್ತಿತ್ವ ಪಡೆದವರು. ಯಾಕಂದರೆ ವೇದ ಸೃಷ್ಟಿ ಆಗಲ್ಲ, ಪುರಾಣಗಳ ಸೃಷ್ಟಿ ಆಗಲ್ಲ. ವೇದ ಅನಾದಿ ನಿತ್ಯ, ಅನಾದಿ ನಿತ್ಯ ಶಾಶ್ವತ ವಿಷ್ಣು ಬುದ್ಧಿಗಾಹ. ಆದ್ದರಿಂದ ವೇದಕ್ಕೆ ಕಲ್ಪ, ನಿಗಮ ಕಲ್ಪ ಅಂದರೆ ವೇದದಂತೆ ಅಪ್ರಾಕೃತವಾಗಿರ್ತಕ್ಕಂತಹ ಆ ವ್ಯಕ್ತಿತ್ವ ಪಡೆದ ವೇದವ್ಯಾಸ ದೇವರೇ ನಿಗಮ ಕಲ್ಪರು. ಅವರು ತರುವಾಗಿದ್ದಾರೆ, ನಮ್ಮನ್ನು ಸಂಸಾರದಿಂದ ಆಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಅಂತಹ ವೇದವ್ಯಾಸ ದೇವರಿಂದ ಬಂದಿರತಕ್ಕಂಥದ್ದು ಭಾಗವತ. ಅದಕ್ಕೆ ನೋಡಿ, ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ ಅಂದರೆ ಸಾಮಾನ್ಯ ಅಲ್ಲ, ನಮ್ಮೆಲ್ಲ ಉದ್ಧಾರ ಮಾಡಲಿಕ್ಕೋಸ್ಕರ ಅದು ಮಾಡಿದ್ದಾರೆ. ಆಮೇಲೆ ಶುಕಮುಖಾದ ಅಮೃತದ್ರವ ಸಂಗೀತ, ಅದನ್ನು ಕೇಳಿದವರು ಯಾರು? ಫಸ್ಟ್ ಶುಕಾಚಾರ್ಯ. ಶುಕಾಚಾರ್ಯ ಬೇರೆ ಯಾವ ಪುರಾಣ ಕೇಳಲೇ ಇಲ್ಲ, ಅವರು ಭಾಗವತ ಕೇಳಿ. ಯಾಕೆ ಅಂದರೆ ಶುಕ ಮಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿಂ ಅಂತ ಹೇಳ್ತಾ ಇದ್ದಾರೆ. ಶುಕಾಚಾರ್ಯರು ನಿವೃತ್ತಿ ಮಾರ್ಗದಲ್ಲಿದ್ದವರು, ಅವ್ರಿಗೆ ಮದುವೆ ಬೇಡ, ಮಕ್ಕಳು ಬೇಡ, ಅವಧೂತ ಕೆರೆಯಲ್ಲಿದ್ದವರು. ಅಂಥವ್ರು ಬಂದು ವೇದವ್ಯಾಸ ದೇವರ ಹತ್ರ ಭಾಗವತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಭಾಗವತವನ್ನು ಮೊಟ್ಟ ಮೊದಲು ವೇದವ್ಯಾಸ ದೇವರ ಹತ್ರ ಕೇಳಿದವರೇ ಶುಕಾಚಾರ್ಯ. ಮೊಟ್ಟ ಮೊದಲು ಪ್ರವಚನ ಮಾಡಿದ್ದು ಪರೀಕ್ಷಿತ ರಾಜನಿಗೆ, ಆಮೇಲೆ ಪ್ರವಚನ ಮಾಡಿ, ಆಮೇಲೆ ಬೇರೆ ಆಚಾರ್ಯಗಳ ಪ್ರವಚನ ಸೂತಾಚಾರ್ಯರು ಅವರೇ. ಅಮೃತದ್ರವ ಸಂಯುತಂ ಅಂತ ಹೇಳ್ತಾ ಇದ್ದಾರೆ ನೋಡಿ. ಆ ಹಣ್ಣಿನಲ್ಲಿ ಅಮೃತ ರಸ ತುಂಬಿದ್ದರೆ ಭಾಗವತವೆಂಬ ಹಣ್ಣಿನಲ್ಲಿ ಅಮೃತತ್ವವನ್ನು ಕೊಡ್ತಕ್ಕಂಥ ಭಕ್ತಿ ರಸ ಇದೆ. ಇಲ್ಲೂ ರಸ ಇದೆ, ಯಾವುದು? ಭಕ್ತಿ ರಸ. ಕೇಳ್ತಾ ಇದ್ದರೆ ನಮಗೆ ಅರಿವಿಲ್ಲದಂತೆ ನಮಗೆಲ್ಲ ರೋಮಾಂಚನ ಆಗಿಬಿಡುತ್ತೆ, ಭಕ್ತಿ ರಸ ತುಂಬಿ ಬಿಡುತ್ತೆ. ಯಾಕೆ ಅಂದರೆ ಸೂತಾಚಾರ್ಯ ಹೇಳಬೇಕಾದ್ರೆ ಅವರು ಯಾರ ಮಕ್ಕಳು ಅಂತ ಹೇಳಿದರೆ ವೇದವ್ಯಾಸ ದೇವರ ರೋಮಗಳಿಂದ ಹುಟ್ಟಿದಂಥ ರೋಮಹರ್ಷಣರ ಮಕ್ಕಳು. ಆ ಸೂತಾಚಾರ್ಯ ಹೇಳಿದರೆ ಭಕ್ತಿ ಬರದೇ ಇರುತ್ತಾ? ಎಂಥ ನಾಸ್ತಿಕನಿಗೂ ಭಕ್ತಿ ಬಂದ್ಬಿಡತ್ತೆ. ಆದ್ದರಿಂದ ಭಕ್ತಿ ರಸವನ್ನು ಹುಟ್ಟಿಸುವ ಮೋಕ್ಷ ಫಲವನ್ನು ಕೊಡ್ತಕ್ಕಂಥ ಭಾಗವತ. ಪಿಬತ ಭಾಗವತಂ ರಸಂ. ಭಾಗವತದ ಹಣ್ಣನ್ನು ತಿನ್ನಿ ಅಂತ ಹೇಳ್ಬೇಕಲ್ರಿ, ಅದೇನು ಕುಡೀರಿ ಅಂತ ಹೇಳ್ತಾ ಇದ್ದಾರಲ್ಲ. ಅಂದರೆ ಇದು ತಿನ್ನೋದಕ್ಕೆ ಸಿಪ್ಪೆ ಇರೋದಲ್ಲ ಅಥವಾ ಗಟ್ಟಿ ಗಟ್ಟಿ ಇರೋದಲ್ಲ, ಎಲ್ಲ ಫಿಲ್ಟರ್ ಮಾಡಿಕೊಟ್ಟಿರ್ತಕ್ಕಂಥ ರಸ. ರಸನ ಕುಡಿತೇವೆ ಹೊರತಾಗಿ ತಿನ್ನಲ್ಲ. ಆ ಥರ ಇದು ಪಿಬತ ಭಾಗವತಂ ರಸ. ಆಮೇಲೆ ಆಲಯಂ, ನಮಗೆ ಲಿಂಗದೇಹ ಭಂಗ ಆಗುವವರಿಗೆ ಇದ್ದ ವ್ಯಾಖ್ಯಾನ ಮಧ್ವಾಚಾರ್ಯ. ಒಂದು ಜನ್ಮದಲ್ಲಿ ಕೇಳಿದ್ವಿ ಬಿಡಿ, ಈ ಸಲ ಭಾಗವತ ಕೇಳಿಬಿಟ್ಟಿದೆ ವಾಲೆ ಆಚಾರ್ಯ, ಇನ್ಯಾವುದಾದ್ರೆ ಪುರಾಣ, ಹಂಗೆಲ್ಲ ಅಲ್ಲ. ಸಾಯೋದನ್ನು ಕೇಳಬೇಕು, ಕೊನೆಯವರೆಗೂ ಕೂಡ ಭಾಗವತ ನಮಗೆ ಬೇಕು. ಆದ್ದರಿಂದ ಆಲಯ ಅಂದರೆ ಲಿಂಗದೇಹ ಭಂಗ ಆಗುವವರೆಗೆ ಮುಹುರಸಿ ಅಹೋರಸಿಕ ಭೂವಿಭಾವ. ಅದಕ್ಕೆ ನಮ್ಮ ಅರಣ್ಯಕಾಚಾರ್ಯ ಬರೀತಾರೆ, ಅಲ್ಲರಿ ಭಾಗವತದಲ್ಲಿ ಏನು ಒಂದು ರಸ ಇರ್ಬೋದು, ಭಕ್ತಿ ರಸ. ನಮಗೆ ವೀರ ರಸ ಬೇಕು, ಶೃಂಗಾರ ರಸ ಬೇಕು. ಅವೆಲ್ಲ ಎಲ್ಲಿದೆ ಅಂದರೆ ನಿಮ್ಗೆ ಯಾವ್ಯಾವ ರಸ ಬೇಕು ಅವೆಲ್ಲ ಇದೆ ರೀ, ಒಮ್ಮೆ ಸರಿಯಾಗಿ ಕೇಳಿದ್ದಾರೆ. ಆದ್ದರಿಂದ ಅವರವರಿಗೆ ಬೇಕಾದ ಸಕಲ, ಅದಕ್ಕಲ್ಲೇ ಕಲ್ಪವೃಕ್ಷ ಅಂತೇಳಿ ವೇದವೆಂಬ ಕಲ್ಪವೃಕ್ಷದಿಂದ ಭಾಗವತದ ಹಣ್ಣು ಬಂದಿದೆ ಅಂದರೆ ಕಲ್ಪವೃಕ್ಷದಲ್ಲಿ ಅವರವರು ಕಲ್ಪಿಸಿಕೊಂಡ ಸಕಲ ರಸವೂ ಕೂಡ ಇದೆ. ಕೆಲವರಿಗೆ ಖಾರ ಅಂದರೆ ಭಾರಿ ಇಷ್ಟ. ಈ ರಾಯಚೂರು ಅವ್ರಿಗೆ ಬೆವರು ಬಂದರೂ ಪರವಾಗಿಲ್ಲ, ಖಾರ ತಿನ್ನೋದು ಬಿಡಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಅಂಥ ರಸವೂ ಇದೆ ತಿನ್ರಿ ಅಂತಾರೆ. ಅಂದರೆ ಯಾರ್ಯಾರಿಗೆ ಅಭೀಷ್ಟವಾದ ರಸ ಇದೆ. ಕೆಲವು ಶೃಂಗಾರ ರಸ ಇಷ್ಟ, ಮತ್ತೊಂದು ಪರಮಾತ್ಮನ ವಾತ್ಸಲ್ಯ ರಸ ಇಷ್ಟ, ಎಲ್ಲವೂ ಕೂಡ ಇದೆ. ಅದಕ್ಕೆ ಪರಮಾತ್ಮನ ಬಗ್ಗೆ ಹೇಳುವಾಗ ಮಲ್ಲಾನಾಂ ಶನಿಹಿ ದೃಢಾಂ ನರವರಹ ಶ್ರೀನಾಂ ಮನೋಜ್ಞ ಸ್ಮರಹ ಅಂತ ಹೇಳ್ತಾರೆ. ಕೃಷ್ಣ ಪರಮಾತ್ಮ ಅಲ್ಲಿ ಮಥುರಾ ಪಟ್ಟಣದಲ್ಲಿ ಕಂಸನನ್ನು ಕೊಲ್ಲಬೇಕು ಅಂತ ಬರುವಾಗ ಅವನಿಗೆ 9 ಭಾವಗಳನ್ನು ಅಲ್ಲಿರೋ ಭಕ್ತರು ಕಂಡ್ರು. ಮೊದಲನೇದಾಗಿ ಅಲ್ಲಿದ್ದ ಜಟ್ಟಿಗಳಲ್ಲಿ ಏನು ಅನ್ಕೊಂಡಿದ್ದಾರೆ? ಮಲ್ಲಾನಾಂ ಅಶನಿಗೆ ಅಂದ್ಬಿಟ್ರು. ಇವನೇನಪ್ಪ, ನಾವು ನೋಡಿದ್ರೆ ಧಡೂತಿ ಇದ್ದೇವೆ, ಇವನು ಸಣ್ಣಕ್ಕೆ ಕುಳ್ಳಿಕ್ಕಿದ್ದಾನೆ, ನಮ್ಮ ಮೇಲೆ ಬಿದ್ದರೆ ಸಾಯ್ತು ನಾವು ಬಿಟ್ರು. ವಜ್ರಾಯುಧ ನೋಡಿ ಚಿಕ್ಕದು, ಏಟು ಬಿದ್ದರೆ ತರುವ ನಾಶ. ಹಾಗಾದರೆ ಮಲ್ಲಾನಾಂ ಅಶನಿಗೆ ನೃಣಾಂ ನರವರ. ಮನುಷ್ಯರಿಗೆಲ್ಲ ಏನು ಮನ್ಮತೆ ಏನ್ರಿ ಇವನು, ಎಷ್ಟು ಸುಂದರ ರೀ ಇವನು. ಶ್ರೀನಾಂ ಮನೋಜ್ಞ ಸ್ಮರ, ಅವರಿಗೆಲ್ಲ ಮನ್ಮತೆ ಇದ್ದಂತೆ. ಗೋಕುಲದವರಿಗೆಲ್ಲ ನಮ್ಮ ಕೃಷ್ಣ ಅಂತ ಈಗ ಒಬ್ಬೊಬ್ಬರಿಗೆ ಒಂದೊಂದು ಭಾವ. ಹಾಗೆ ಸಕಲ ರಸಗಳು ಇದರಲ್ಲಿದೆ ಅನ್ನತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಂತಹ ಭಾಗವತ ಇದನ್ನು ಸೂತಾಚಾರ್ಯನ ಕೂಡಿಸ್ಕೊಂಡು ಪಪ್ರಚ್ಚು ಆದರ ಅಂತ ಇದ್ದಾರೆ.
ಸ್ವಾಮಿ ಭಗವಂತನ ಕಥೆ ನಮ್ಗೆ ಹೇಳಿ ಇಂತ ಭಕ್ತಿಯಿಂದ ಕೇಳಬೇಕಂತೆ. ಅದು ಬಿಟ್ಟು ಕರೆಸ್ಬಿಟ್ರು ಆಚಾರ್ಯ ಊಟಕ್ಕಿನ್ನು ಒಂದ್ ಗಂಟೆ ಟೈಮ್ ಇದೆ ಹೋಗಿರು ಒಂದೆರಡು ವಾಕ್ಯ ಅಂತ ಹೇಳೋದು. ಆ ಥರ ಎಲ್ಲ ಅಲ್ಲ. ಎಲ್ಲ ಊಟದ ಟೈಮಲ್ಲಿ ಗ್ಯಾಪಲ್ಲಿ ಆಚಾರ್ಯ ಒಂದು 5 ನಿಮಿಷ ಹೇಳ್ಬಿಡಿ ಅಂದ್ರೆ ಹಂಗೆ ಕೇಳೋದಾಯ್ತು. ಎಲ್ಲ ಬಿಟ್ಟು ಕೊಡ್ಬೇಕು, ಮೊಬೈಲ್ ಬಿಟ್ಟು ಕೊಡ್ಬೇಕು, ಆವಾಗ ಕೇಳಿಕ್ಕಾಗುತ್ತೆ. ಪರಮಾತ್ಮನ ಕೈಯಲ್ಲಿ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಇದೆ. ಇವತ್ತು ನಮ್ಮ ಕೈಯಲ್ಲಿ ಮೊಬೈಲ್ ಏನು ಬಿಟ್ಟರೆ ಇನ್ನೊಂದಿಲ್ಲ ನಮ್ಮ. ಅವೇ ನಮಗೆಲ್ಲ ಬಹಳ ಬಾಧಕಾಗುತ್ತೆ. ಹೀಗೆ ಪರಮಾತ್ಮನ ಬಗ್ಗೆ ಕೇಳಿದ್ದಾರೆ. ಆ ಋಷಿಗಳೆಲ್ಲ ಶೌನಕರು ಕೇಳ್ತಾರೆ, ತ್ವಯಾ ಕಲು ಪುರಾಣಾನಿ ಸೇತಿಹಾಸಾನಿ ಚಾನಗ ಆಖ್ಯಾತಂ ಅಂತ ಹೇಳ್ತಾರೆ. ನೀವು 17 ಪುರಾಣ ಹೇಳಿದ್ದೀರಾ, ಕೊನೆಗೊಂದು ಹೇಳ್ಬಿಡಿ ಸ್ವಾಮಿ. ಅಲ್ಲ, ನನ್ನನ್ನೇ ಯಾಕೆ ಕೇಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಯಾನಿ ವೇದ ವಿಧಾಂ ಶ್ರೇಷ್ಠ ಭಗವಾನ್ ಬಾದರಾಯಣ ಅನ್ಯೇಚ ಮುನಯ ಶೂರಾ ಪರಾಪರ ವಿಧೋ ವಿಧೋ ತತ್ಸರ್ವಂ ವೇತ್ತ ಆಥ ಅಂತ ಹೇಳ್ತಾರೆ. ಸ್ವಾಮಿ, ನಿಮಗೆ ವೇದವ್ಯಾಸರು ಗೊತ್ತಿದೆ, ಬೇರೆ ಋಷಿಗಳಿಗೆ ಗೊತ್ತಿದ್ದೆಲ್ಲ ಗೊತ್ತಿದೆ, ನೀವು ಭಾರಿ ಸರ್ವಜ್ಞರು, ನಮಗೆ ಹೇಳಿ ಅಂತ ಆಚಾರ್ಯ ಒಂದು ಸ್ಪಷ್ಟೀಕರಣ ಕೊಡ್ತಾರೆ. ಏನ್ರಿ ಸೂತಾಚಾರ್ಯರನ್ನು ಹೊಗಳುವ ಪುಟದಲ್ಲಿ ವೇದವ್ಯಾಸ ದೇವರು ಗೊತ್ತಿಲ್ಲದೆ ಇರೋದು ಕೆಲವು ಗೊತ್ತಿದೆ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಆಗ ಅವ್ರೇನು ಹೇಳ್ತಾ ಇದ್ದಾರೆ, ವೇದವ್ಯಾಸ ದೇವರು ಏನು ಬಲ್ಲವರಾಗಿದ್ದಾರೆ ಅದು ನಿಮಗೆ ಗೊತ್ತಿದೆ, ಬೇರೆ ಋಷಿಗಳಿಗೂ ತಿಳಿದದ್ದು ನಿಮ್ಗೆ ಗೊತ್ತಿದೆ ಅಂದರೆ ವ್ಯಾಸರಿಗೆ ಗೊತ್ತಿಲ್ಲದ ಬೇರೆ ಋಷಿಗಳಿಗೆ ಮಾತ್ರ ಗೊತ್ತಿರುವ ಅದು ನೀವು ತಿಳ್ಕೊಂಡಿರಿ ಅಂತ ಅರ್ಥ ಆಯ್ತು. ವೇದವ್ಯಾಸ ದೇವರ ಸರ್ವಜ್ಞಕ್ಕೆ ತಿಲಾಂಜಲಿ ಕೊಟ್ಟಂಗ. ಅದಕ್ಕೆ ಮಧ್ವಾಚಾರ್ಯ ಬರೀತಾರೆ, ಆ ಮಾತಿಗೆ ಹಾಗರ್ಥ ಅಲ್ಲ. ಎಲ್ಲ ಋಷಿಗಳು ತಿಳಿದಿದ್ದನ್ನೇ ವೇದವ್ಯಾಸ ದೇವರು ಅವರು ತಿಳಿದಿದ್ದಾರೆ. ಅವ್ರಿಗೆ ಗೊತ್ತಿರೋದೆಲ್ಲ ಋಷಿಗಳಿಗೆಲ್ಲ ಗೊತ್ತಿಲ್ಲ, ಆದರೆ ಎಲ್ಲ ಋಷಿಗಳು ತಿಳಿದದ್ದಕ್ಕಿಂತ ಹೆಚ್ಚಿಗೆ ಪರಮಾತ್ಮನಿಗೆ ಗೊತ್ತಿದೆ. ಅದಕ್ಕೆ ಅವ್ರು ಹೇಳ್ತಾರೆ ಏನು ಅಂದರೆ, ದ್ವೈಪಾಯನೇನ ಯದ್ಬುದ್ಧಂ ಬ್ರಹ್ಮಾದೈಹಿ ತನ್ನ ಬುದ್ಧ. ಪರಮಾತ್ಮ ತಿಳ್ಕೊಂಡದ್ದೆಲ್ಲ ಬ್ರಹ್ಮದೇವರಿಗೆ ಗೊತ್ತಾಗಲ್ಲ, ಈ ಋಷಿಮಣಿ ಶೌನಕಾದಿಗಳು ಅವರಿಗೆಲ್ಲ ಏನು ಗೊತ್ತಿರತ್ತೆ. ಅಷ್ಟೇ ಅಲ್ಲ, ಸರ್ವಬುದ್ಧಂ ಸವೈ ವೇದ ತದ್ಬುದ್ಧಂ ನಾಣ್ಯ ಗೋಚರ ಅಂತಿದ. ನಮಗೆಲ್ಲ ಏನೇನು ಜ್ಞಾನ ಇದೆ ಅಲ್ಲ, ಇವ್ರಿಗೆ ಎಷ್ಟು ಜ್ಞಾನ ಇದೆ ಅಂತ ನಮಗೆ ಗೊತ್ತಿಲ್ಲದೆ ಇರೋ ದೇವ್ರಿಗೆ ಗೊತ್ತಿರತ್ತೆ. ಆದರೆ ದೇವರ ತಲೆಯಲ್ಲಿರುವ ಅದ್ಭುತವಾದ ಜ್ಞಾನ ಯಾರಿಗೆ ಗೊತ್ತೇ ಇಲ್ಲ. ಹಾಗಿರುವಾಗ ವ್ಯಾಸರಿಗೆ ಗೊತ್ತಿಲ್ಲದೆ ಇರೋದು ನೀವು ತಿಳ್ಕೊಂಡಿದ್ದೀರಾ, ಅವ್ರಿಗೆ ಗೊತ್ತಿದೆ ಅಂದ್ರೆ ಏನರ್ಥ, ನೀವು ಅವ್ರಿಗಿಂತ ಜಾಸ್ತಿ ಇದ್ದಾಗ್ಬಿಡುತ್ತೆ. ಅದಕ್ಕೆ ಮಧ್ವಾಚಾರ್ಯ ಸ್ಪಷ್ಟೀಕರಣ ಕೊಡ್ತಾರೆ ನೋಡಿ. ಸೂತಾಚಾರ್ಯ ಹೊಗಳುವ ಭರದಲ್ಲಿ ಸುಮ್ಮನೆ ಅವರು ಹೇಳ್ಬಿಟ್ಟಿದ್ದಾರೆ, ವಸ್ತುತಃ ಪರಮಾತ್ಮನೇ ಸರ್ವಜ್ಞ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಅವ್ರು ಹೇಳ್ತಾ ಇದ್ದಾರೆ, ಸ್ವಾಮಿ ಸೂತಾಚಾರ್ಯರೇ, ಕಲಿಯುಗ ಬಂದ್ಬಿಟ್ಟಿದೆ, ಇದು ಪೂರ್ವವಾದ ಕಲಿಯುಗ. ನಾವು ಬೇಡ ಅಂದ್ರೂ ತಪ್ಪುಗಳನ್ನು ನಮ್ಮಿಂದ ಕಲಿ ಮಾಡಿಸ್ಬಿಡ್ತಾ ಇರ್ತಾರೆ. ಅವನ ಉಪಟಳವನ್ನು ನಮಗೆ ಕಳ್ಕೊಳ್ಳಿಕ್ಕೆ ಆಗಲ್ಲ. ಒಂದು ಮಾಡ್ಬೋದು, ಪರಮಾತ್ಮನ ಕಥೆ ಕೇಳಿಬಿಟ್ರೆ ಕಲಿ ಅವ್ರನ್ನ ಮುಟ್ಟಲ್ಲ. ಯಾಕೆಂದ್ರೆ ಪರಮಾತ್ಮ ಕಲಿಕೃತವಾದ ಅಖಿಲ ಕಲ್ಮಠಗಳನ್ನು ತನ್ನ ಮಹಿಮೆ ಕೇಳಿದವರಿಗೆ ಪಾಪ ಪರಿಹಾರ ಮಾಡಿ ಉದ್ಧಾರ ಮಾಡಿಬಿಡ್ತಾನೆ. ಅದಕ್ಕೆ ಭಾಗವತ ಕೇಳಿದ್ರಿಂದ 3 ಫಲ. ನಮ್ಮ ಜನ್ಮ ಜನ್ಮಾಂತರ ಪಾಪಗಳು ಹೊಟ್ಟೋಗುತ್ತೆ, ಆ ಪಾಪಗಳ ಜೊತೆಗೆ ನಮ್ಮ ಅಜ್ಞಾನಾದಿಗಳು ಹೊಟ್ಟೋಗುತ್ತೆ. ಆಮೇಲೆ ಪರಮಾತ್ಮ ಪ್ರಸನ್ನನಾಗ್ತಾನೆ, ಕೊನೆಗೆ ಅವನ ಮೋಕ್ಷವನ್ನು ಕೊಡ್ತಾನೆ. ಆದ್ದರಿಂದ ಭಾಗವತದಿಂದ ಇಂಥ ಅದಕ್ಕೆ ನೋಡಿ, ಯಾವ ಪುರಾಣಗಳ ಸಪ್ತಾಹ ಕ್ರಮದಲ್ಲಿ ಮತ್ತೆ ಮತ್ತೆ ಕೇಳುವ ಪದ್ಧತಿ ಇಲ್ಲ. ಆದರೆ ಭಾಗವತ ಮಾತ್ರ ಯಾವ ಪುರಾಣದಲ್ಲಿ ಭಾಗವತ. ಆದ್ದರಿಂದ ನೋಡಿ, ಫಸ್ಟಿಗೆ ಅಲ್ಲಿ ಯಾರು ಅಂತ ಹೇಳ್ಬಿಟ್ರೆ ಶೌನಕಾದಿ ಋಷಿಗಳಿಗೆ ಸೂತಾಚಾರ್ಯ ಹೇಳಿದರೆ, ಅಲ್ಲಿ ಮತ್ತೆ ಶುಕಾಚಾರ್ಯರು ಪರಿಚಿತರಿಗೆ ಹೇಳಿದರು. ಅದಕ್ಕಿಂತ ಮುಂಚೆ ಗೋಕರ್ಣ ಎಂಬತಕ್ಕಂಥ ಬ್ರಾಹ್ಮಣ ತನ್ನ ಅಣ್ಣನಿಗೆ ದುಂದುಕಾರಿ ಅವನಿಗೆ ಪ್ರೇತತ್ವ ಪರಿಹಾರ ಆಗಲಿಕ್ಕೆ ತುಂಗಭದ್ರಾ ತೀರದಲ್ಲಿ ಹೇಳಿದರು. ಆಮೇಲೆ ಸನಕಾದಿ ಋಷಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥವರು ಅವರು ಬದರಿ ಕ್ಷೇತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಅಂಥ ಪುರಾಣ, ಈ ಥರ ಪದ್ಮ ಪುರಾಣ ಹೇಳಿದರು, ಯಾವುದೋ ಪುರಾಣ ಹೇಳಿದರು ಅಂತ ಎಲ್ಲಿ ಉಲ್ಲೇಖ ಇಲ್ಲ. ಯಾಕೆ ಭಾಗವತಕ್ಕೆ ಅದರದ್ದೇ ಆದ ಒಂದು ಹಿರಿಮೆ ಎಂಬತಕ್ಕಂಥದ್ದಿದೆ. ಆನಂತರದಲ್ಲಿ ಆವಾಗ ಅಲ್ಲಿ ಸೂತಾಚಾರ್ಯರು ಅವರು ಹೇಳಿ ಶುರು ಮಾಡ್ತಾರೆ. ಅವರಂತಾರೆ, ನಾನು ಇದನ್ನು ಪರಿಚಿತನಿಗೆ ಶುಕಾಚಾರ್ಯ ಹೇಳುವಾಗ ಗಂಗಾ ತೀರದಲ್ಲಿ ನಾನು ಒಬ್ಬ ಆಡಿಯನ್ಸ್ ಆಗಿ ಶ್ರೋತೃವಾಗಿ ಕೂತ್ಕೊಂಡು ಕೇಳಿದ್ದೆ. ಅದಕ್ಕೆ ನನಗೆ ಗುರುಗಳು ಇದನ್ನು ಹೇಳಿದವರು ಯಾರು ಶುಕಾಚಾರ್ಯ, ಅವರ ಸ್ತೋತ್ರ ಮಾಡ್ತೇನೆ ಅಂದ್ಬಿಟ್ರು. ಯಾವಾಗಲೂ ನೀವು ಹೆಂಗೆ ಹೇಳಿದ್ರೆ ನಾನೇ ಎಲ್ಲ ಕಲ್ತ್ಕೊಂಡಿದ್ದೀರಿ ಅಂತ ಗುರುಗಳನ್ನು ಮರ್ತು ಬಿಡುವ. ಗುರುಗಳನ್ನು ನಾವು ಸ್ಮರಣೆ ಮಾಡಬೇಕು ಅನ್ನೋದನ್ನು ಅಲ್ಲಿ ಶುಕಾಚಾರ್ಯನ ಸ್ಮರಣೆ ಮಾಡ್ತಾ ಇದ್ದಾರೆ 2 ಶ್ಲೋಕಗಳಿಂದ. ಅದಕ್ಕೆ ನಮ್ಮ ಅರಣ್ಯಕಾಚಾರ್ಯರು ಅತ್ಯದ್ಭುತವಾದ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ಶುಕಾಚಾರ್ಯ ಬಗ್ಗೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅವರು ನಮಗೆ ಅಂತರ್ಬಾಹ್ಯ ಗುರುಗಳಾಗಿದ್ದಾರೆ ಅಂತ ಇದ್ದಾರೆ. ಒಳಗಡೆ ಮನೋನಿಯಾಮಕರಾಗಿ ಮನಸ್ಸು ದೇವರ ಮಹಿಮೆ ಕೇಳುವಂತೆ ಪ್ರಚೋದನೆ ಮಾಡ್ತಾ ಇದ್ದಾರೆ. ಹೊರಗಡೆ ಅವರೇ ಪುರಾಣ ರಚನೆ ಮಾಡಿ ಹೇಳುವವರು ಕೂಡ ಆಗಿದ್ದಾರೆ. ಹೊರಗಡೆ ಪುರಾಣವನ್ನು ಹೇಳ್ತಾ ಶುಕಾಚಾರ್ಯರೇ. ಅದಕ್ಕೆ ಯಾರೇ ಹೇಳಿದರೂ ಶುಕಾಚಾರ್ಯ ಹೇಳ್ತಾರೆ ಅಂತ ನಾವು ಅಂದ್ಕೊಳ್ಳೋಣ. ಯಾರೇ ಕೇಳಿದ್ರೆ ಅದರಲ್ಲಿ ಪರಿಚಿತರಾಜನೇ ಕೂತ್ಕೊಂಡು ಕೇಳ್ತಾ ಇದ್ದಾನೆ. ಆದ್ರಿಂದ ಅವರು ಒಳಗೆ ಹೊರಗೆ 2 ಕಡೆ ಗುರುತ್ವ ಅವರಲ್ಲಿದೆ. ಮೊದಲು ಅವ್ರು ತಿಳ್ಕೊಬೇಕ್ರಿ, ಯಾಕಂದ್ರೆ ಗುರುಗಳನ್ನು ಹೇಗೆ ಸ್ಮರಣೆ ಮಾಡ್ಬೇಕು. ಆಪಾದ ಮೌಲಿ ಪರ್ಯಂತಂ ಗುರುನಾಂ ಆಕೃತಿಂ ಸ್ಮರೇ. ಅವರನ್ನ ತಲೆಬಾಗಿ ನಮಸ್ಕಾರ ಮಾಡಿ ಪಾದದಿಂದ ಶುರು ಮಾಡ್ಬೇಕು. ಗುರುಗಳನ್ನೇ ಕೆಳಗಡೆಯಿಂದ ಒಳಗೆ ಶುರು ಮಾಡ್ಬೇಕು. ಮನುಷ್ಯರಾದ್ರೂ ಮುಖವನ್ನು ನೋಡ್ಕೊಂಡು ಮಾತಾಡೋದು ಅಷ್ಟೇ. ಆದ್ದರಿಂದ ಆ ಶುಕಾಚಾರ್ಯ ವರ್ಣನೆ ಇದೆ. ಅವ್ರು ಎಂಥವ್ರು ಅಂತ ನಾವು ಒಮ್ಮೆ ಸ್ತೋತ್ರ ಮಾಡಿಬಿಟ್ರೆ ಇಡೀ ಭಾಗವತ ಕೇಳಿ ಮುಗಿಸುವವರೆಗೆ ನಮ್ಮ ಮನಸ್ಸು ಅದರಲ್ಲೇ ಆಸಕ್ತಿ ಇರುವುದು ಅಂತ ಮಾಡ್ತೀವಿ.
ಅವರ ಸ್ಮರಣೆ ಮಾಡಲಿಲ್ಲ ಅನ್ಕೊಳ್ಳಿ, ಅಯ್ಯೋ ಮನೆ ಬರುವಾಗ ಮೊಬೈಲ್ ತಂದೋ ಇಲ್ಲೋ ಅಥವಾ ತಂದು ಮರ್ತ್ಬಿಟ್ನೋ ಏನೋ, ಯಾವನು ಎದುರಿಸ್ಬಿಟ್ನೋ, ಇವೆಲ್ಲ ಸಂದೇಶ ಶುರು. ಆದರೆ ಶುಕಾಚಾರ್ಯ ಸ್ಮರಣೆ ಮಾಡಿದರೆ ಮೊಬೈಲೇ ನಮ್ಮ ತಲೆಗೆ ಬರಲ್ಲ. ಅದು ಬಂತು ಅಂದರೆ ಕಿಡಿಗೆ ಇಡೋದು, ತುಡುಗಾರ ಏನೇನೋ ತೊಂದರೆ ಮಾಡಿಬಿಡೋದು. ಅದಕ್ಕೆ ಶುಕಾಚಾರ್ಯ ಸ್ಮರಣೆ ಹೇಗೆ? ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯ ಕರವೋಭಿವೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಶುಕಾಚಾರ್ಯ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ವೇದವ್ಯಾಸ ದೇವರ ಮಕ್ಕಳು, ಅವರು ಅವಧೂತರಾಗಿ ಅವರ ಹತ್ರ ಭಾಗವತ ಕೇಳಕ್ಕೆ ಬಂದಿದ್ದಾರೆ. ಎಲ್ಲ ಪಾಠ ಮುಗಿದು ಹೊರಟ್ಬಿಟ್ರಂತೆ. ಅವರು ಹೊರಟಾಗ ತಂದೆಯನ್ನು ಬಿಟ್ಟು ಹೋಗ್ತೇನೆ ಅಂತ ಇವರಿಗೆ ಫೀಲ್ ಇಲ್ಲ. ಅಯ್ಯೋ ಮಗನನ್ನು ಬಿಟ್ಟು ಹೋಗ್ತಾನಲ್ಲ ಅಂತ ವೇದವ್ಯಾಸ ದೇವರಿಗೆ ಗಾಬರಿ ಆಗ್ತಾ ಇದೆ. ಕಾತರಹ, ಅದಕ್ಕೆ ಮಧ್ವಾಚಾರ್ಯ ಬರಿತಾ ಇದ್ದಾರೆ, ಕಾತರವತು ಅಂತ ಬರಿತಾ ಇದ್ದಾರೆ. ಯಾವತ್ತು ವೇದವ್ಯಾಸ ದೇವರಿಗೆ ಅಂಥದ್ದೆಲ್ಲ ಇಲ್ಲ, ಸುಮ್ಮನೆ ನಟನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಹಳ್ಳಕ್ಕೆ ಬೀಳಿ ಅಂತ ಹೇಳ್ಬಿಟ್ಟು. ವೇದವ್ಯಾಸ ದೇವರ ಮಹಿಮೆ ಹೇಗಪ್ಪ ಅಂದರೆ, ನಾನು ಸರ್ವ ಪರಿಶುದ್ಧನಾಗಿದ್ದರೂ ಬೇಕಂತೆ ನಾಟಕ ಮಾಡ್ತೇನೆ. ಯಾವುದು ನಾಟಕ ಯಾವುದು ವರ್ಜನ್ ಅಂತ ತಿಳ್ಕೊಂಡವನು ಉದ್ಧಾರ ಆಗ್ತಾನೆ, ತಿಳ್ಕೊಳ್ಳದೆ ಅವನು ಹಳ್ಳಕ್ಕೆ ಬಿಡ್ತಾನೆ, ಕೊನೆಗೆ ನರಕಕ್ಕೂ ಬೀಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ದ್ವೈಪಾಯನಃ ವಿರಹ ಕಾತರ ಆಜುಹಾವ. ಶುಕಾಚಾರ್ಯ ಹೊರಡುವಾಗ ಹೇಗಿದ್ದರು ಅಂದರೆ ಪ್ರೌರಜಂತಂ, ಅವಧೂತಚರ್ಯಲ್ಲಿ ಇದ್ದರು. ಅವರು ಬ್ರಹ್ಮಚಾರಿಗಳಲ್ಲ, ಗೃಹಸ್ಥರಲ್ಲ, ವಾನಪ್ರಸ್ಥಾಶ್ರಮ ಮೊದಲೇ ಅಲ್ಲ, ಆಮೇಲೆ ಅವಧೂತಚರ್ಯಲ್ಲಿ ಅವರು ಇದ್ದಾರೆ. ಹೊರಡುವಾಗ ಹೇಗಿದ್ದರು ಅಂದರೆ ಅನುಪೇತಂ ಅಂತ ಆಯ್ತು. ಅದಕ್ಕೆಲ್ಲ ವೀರ, ರಾಘವೀಯ, ಗಿರಿಧರಿ ಅವರೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಅವ್ರಿಗೆ ಮುಂಜುವಿನೇ ಆಗಿದ್ದಲ್ಲ, ಹಂಗೆ ಹೊರಟಿದ್ರು ಅಂತ ವ್ಯಾಖ್ಯಾನ. ಅದಕ್ಕೆ ನಮ್ಮ ಮಧ್ವಾಚಾರ್ಯ ಹೇಳ್ತಾರೆ, ಅವ್ರಿಗೆಲ್ಲ ಮುಂಜುವೆ ಆಗಿತ್ತು, ಯಾವುದಾಗಿಲ್ಲ ಅಂದರು. ಯಾಕೆ ನಮ್ಮ ಮದುವೆ, ವಾನಪ್ರಸ್ಥಾಶ್ರಮ, ಸನ್ಯಾಸ ಐಚ್ಛಿಕ, ಆದರೆ ಮುಂಜುವೆ ಕಡ್ಡಾಯ. ಆದರೆ ಇವತ್ತು ಅದು ಐಚ್ಛಿಕ ಅಂತ ಆಗೋಗ್ಬಿಟ್ಟಿದೆ, ಇದರ ಬಿಡ್ರಿ ಇದರ ಬಿಲ್ಲ ಅಂತ. ಆದರೆ ಅವರಿಗೆ ಉಪನಯನ ಆಗಿದೆ. ಮತ್ತೆ ಅನುಪೇತ ಅಂದ್ರೆ ಏನು? ಅಪೇತಂ ದೇಹಾಭಿಮಾನ ಅಂತ ವ್ಯಾಖ್ಯಾನ ಮಾಡ್ತಿದ್ದಾರೆ. ಅವ್ರ ದೇಹದ ಮೇಲೆ ಅಭಿಮಾನವೇ ಇಲ್ಲ. ನಮಗೆಲ್ಲ ಎಷ್ಟು ದೇಹದ ಮೇಲೆ ಅಭಿಮಾನ ಅಂದರೆ, ಯಾರಾದ್ರೂ ಸ್ವಲ್ಪ ಬೈದು ಬಿಟ್ಟರೆ ಭಾರಿ ಸಿಟ್ಟು ಬರುತ್ತೆ, ಕೆಟ್ಟ ಕೋಪ ಬಂದ್ಬಿಡುತ್ತೆ. ಯಾರೋ ದಪ್ಪಗಿದ್ದವ್ರನ್ನ ನೀವು ದಪ್ಪ ಇದ್ದೀರಾ ಅಂತ ಹೇಳೋದು, ಕಪ್ಪಗಿದ್ದವ್ರು ಕಪ್ಪು ಅಂತ ಹೇಳ್ಬಿಟ್ರೆ, ಯಾರಿಗೆ ಕಪ್ಪು ದಪ್ಪು, ನೀವೇ ದಪ್ಪ, ನೀವೇ ಕಪ್ಪು, ನಿಮ್ಮ ಅಪ್ಪ ಕಪ್ಪು ಅಂತ ಬೈತು. ಅದನ್ನು ತಡ್ಕೊಳಿಕ್ಕಾಗಲ್ಲ. ನಮ್ಮ ದೇಹದ ಮೇಲೆ ಅಭಿಮಾನ ಯಾರು ಅಂದ್ಬಿಟ್ರೆ ಸಿಟ್ಟು ಬಂದ್ಬಿಡುತ್ತೆ ನಮಗೆ. ಶುಕಾಚಾರ್ಯರಿಗೆ ದೇಹಾಭಿಮಾನವೇ ಇಲ್ಲ. ಇದ್ರೆ ಒಂದು ಕೌಪೀನ, ಇಲ್ಲೇ ಹೋದರೆ ದಿಗಂಬರಂ ವಕ್ರ ವಿಕೀರ್ಣ ಕೇಶಂ. ಅವರು ಬತ್ತಲೆಯಾಗಿ ಹೋಗ್ಬಿಡ್ತಾ ಇದ್ರಂತ. ಯಾಕೆ ಅಂದರೆ ಆಕಾಶವೇ ಬಟ್ಟೆಯಪ್ಪ, ನಮಗೆಲ್ಲ ಒಂದು ಬಟ್ಟೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿ ತೋಮ ಅಂತ ಬಟ್ಟೆಯಲ್ಲೇ ಮೋಹ. ನಮ್ಗೆ ಬಟ್ಟೆ ಕಳಿಸೋದ್ರಲ್ಲಿ ಇಡೀ ಜೀವನ ಕಳೆದೋಗ್ತದೆ. ಆದ್ದರಿಂದ ಅವ್ರು ಎಂಥವ್ರು ಅನುಪೇತಮ್ಗೆ ರೂಪನೇನ ಆಗಿದೆ, ಅದರ ಅಪೇತ ಕೃತ್ಯ. ನೋಡಿ, ರುದ್ರದೇವರು ಅವ್ರು ಬಂದಾಗ ಆ ತ್ರೇತಾಯುಗದ ಸಂದರ್ಭದಲ್ಲಿ ಮತ್ತೆ ದ್ವಾಪರದಲ್ಲಿ ಎರಡು ವ್ಯತ್ಯಾಸಗಳನ್ನು ಮಾಡಿಬಿಟ್ಟಿದ್ದಾರೆ. ಭಗವಂತನಿಗೆ ವಿರುದ್ಧವಾದ ಕಾರ್ಯ ಮಾಡಿಬಿಟ್ಟಿದ್ದಾರೆ. ಯಾವಾಗ ಅವರು ಅಂಬರೀಷ ಮಹಾರಾಜನಿಗೆ ದೂರ್ವಾಸರಾದಾಗ ಅಪಚಾರ ಮಾಡಿಬಿಟ್ಟು, ಅಲ್ಲಿ ಕೃತ್ಯ ಅಂತ ತಮ್ಮ ಜಟೆಯನ್ನ ಕೆಳಗೆ ಅಪ್ಪಳಿಸಿ ಒಂದು ದುಷ್ಟ ಶಕ್ತಿಯನ್ನು ಸೃಷ್ಟಿ ಮಾಡಿ ಕೃತ್ಯೆಯನ್ನ ಕೊಲ್ಲು ಅಂಬರೀಷನನ್ನ ಅಂತ ಕಳಿಸ್ಬಿಟ್ಟು, ಆವಾಗ ಅದು ಗಾಬರಿಯಾಗಿ ಅವರ ಚಕ್ರ ಬಂದು ಅದು ಸಾಯಿಸ್ಬಿಡುತ್ತೆ. ಆಮೇಲೆ ಇವ್ರ ಹತ್ರ ಬಂದು ಕೊನೆ ಪರಮಾತ್ಮ ಹೇಳಿದ, ಹಂಗೆಲ್ಲ ಮಾಡಬೇಡಿ, ನನ್ನ ಭಕ್ತರು ಯಾರು ಅಂದರೆ ಅವರು ಅಂಬರೀಷರು, ಅದು ನೀವು ಮಾಡಬೇಡ. ಆಮೇಲೆ ಸರಿ ಹೋಯ್ತು. ಅಲ್ಲಿಗೇನಾಯಿತು, ಭಗವದ್ಭಕ್ತರ ಮೇಲೆ ಅಪಚಾರ ಮಾಡಿದ್ದಾರೆ ಆ ಕಾಲದಲ್ಲಿ. ಆಯ್ತು ಮುಗಿಸ್ಕೊಂಡು ಅಂತ ಹೇಳಿಲ್ಲ. ಆಮೇಲೆ ಅಪೇತ ಕೃತ್ಯ ಅಂದರೆ ಇನ್ನೊಂದು ಅರ್ಥ ಏನು ಅಂತ ಹೇಳಿದ್ರೆ, ನೋಡಿ, ಅಶ್ವತ್ಥಾಮಾಚಾರ್ಯರಾಗಿದ್ದಾಗ ಪಾಂಡವ ಮಕ್ಕಳನ್ನು ಕೊಲ್ಲಾಗ್ತದೆ. ಹಾಗಾದ್ರೆ ಇದೆಲ್ಲ ಅವರು ಮಾಡಿದ ಸ್ವಲ್ಪ ವ್ಯತ್ಯಾಸಗಳು. ಅದೇ ಶುಕಾಚಾರ್ಯ ಆದಾಗ ಅವು ಎರಡೂ ಇತ್ತು. ಅವರು ಪರಮಾತ್ಮನ ಭಕ್ತರನ್ನು ಅಪಚಾರ ಮಾಡಲಿಲ್ಲ, ಆಮೇಲೆ ಯಾವ ಪಾಂಡವ ಮಕ್ಕಳನ್ನು ಕೊಲ್ಲಲಿಲ್ಲ, ಪರಿಶುದ್ಧರಾಗ್ಬಿಟ್ಟಿದ್ದಾರೆ. ಅವರು ದ್ವೈಪಾಯನಃ ವಿರಹ ಕಾತರ ಆಜುಹಾವ, ಮಗ ಅಂತ ಕರೆದಾಗ ಅಲ್ಲಿಂದಲೇ ಅವರು ಉತ್ತರ ಕೊಟ್ಟಿದ್ದಾರೆ. ಅಂತಹ ಶುಕಾಚಾರ ಮಾಡಿದ ಅದ್ಭುತವಾದಂತಹ ಭಾಗವತ ಇದು. ಇದರ ಒಂದು ಮುಖ್ಯವಾದಂತಹ ಅಂಶ ಅಂತ ಹೇಳಿದ್ರೆ, ಆರಂಭದಲ್ಲಿ ಸೂತಾಚಾರ್ಯ ಹೇಳ್ತಾ ಇದ್ದಾರೆ, ಪರಮಾತ್ಮನ ಮಹಿಮೆಯನ್ನು ನಾವು ಹೇಳೋದಕ್ಕಿಂತ ಮುಂಚೆ ಈ ಎಲ್ಲ ಬ್ರಹ್ಮಾಂಡ ಯಾವ ಭಗವದ್ ರೂಪದಿಂದ ಅದು ಸೃಷ್ಟಿಯಾಯಿತು ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿಭಿಃ ಸಂಭೂತಂ ಷೋಡಶಕಲಂ ಆದೋ ಲೋಕಸ್ಯ ದೃಕ್ಷಯ ಅಂತ ಹೇಳ್ತಾ ಇದ್ದಾರೆ. ಆ ಭಗವಂತ ಈ ಎಲ್ಲ ಬ್ರಹ್ಮಾಂಡ ಸೃಷ್ಟಿಗಿಂತ ಮುಂಚೆ ಪುರುಷ ಅಂತ ಒಂದು ರೂಪ ತಗೊಂಡಿದ್ದಾನೆ. ಅದರಿಂದಲೇ ಎಲ್ಲ ಬ್ರಹ್ಮಾಂಡವನ್ನ ಅವನು ಸೃಷ್ಟಿ ಮಾಡ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಬ್ರಹ್ಮಾಂಡ ಸೃಷ್ಟಿಗಿಂತ ಮುಂಚೆ ಪರಮಾತ್ಮ ಈ ಥರದ ರೂಪವನ್ನ ಅವನು ತಗೊಂಡಿದ್ದರೂ ಕೂಡ ಉಳಿದ ಅವನ 22 ಭಗವತ್ ರೂಪಗಳಿದೆ. ಆ ಎಲ್ಲ ರೂಪಗಳನ್ನು ಸಂಕ್ಷಿಪ್ತವಾಗಿ ನಾವು ಕೇಳಬೇಕು. ಈಗ ಪರಮಾತ್ಮನ ಒಂದು ರೂಪ, ಒಂದು ನಾಮ, ಅದನ್ನು ನಾವು ನೆನೆದು ಬಿಟ್ಟರೆ ಸಾಕು, ನಮ್ಮ ಎಲ್ಲ ಆ ದುಃಖಗಳನ್ನು, ಪಾಪಗಳನ್ನು ಪರಿಹಾರ ಮಾಡ್ತಾನೆ ಪರಮಾತ್ಮ. ಯಾಕೆಂದರೆ ವೀರ್ಯಾಣಿ ತಸ್ಯ ಅಖಿಲ ದೇಹ ಭಾಜಾಮ್ ಅಂತ ಇದ್ದಾನೆ.
ನಮ್ಮೆಲ್ಲರ ಒಳಗೆ ಹೊರಗಡೆ ಇರುವ ಭಗವದ್ ರೂಪಗಳನ್ನ ಸ್ವಲ್ಪ ಸ್ಮರಣೆ ಮಾಡಿಬಿಟ್ರೆ ಸಹ ಅದರಿಂದ ಪರಮಾತ್ಮ ನಮಗೆ ಮಂಗಳವನ್ನುಂಟು ಮಾಡ್ತಾನೆ. ಆದ್ದರಿಂದ ನಮಗೆ ಭಗವದ್ ಭಕ್ತಿ ಬರುವಂತೆ ಮಾಡ್ತಾನೆ. ಅಷ್ಟೆಲ್ಲ ಭಗವದ್ ರೂಪಗಳಿದೆ ಅಂತ ಆ ರೀತಿಯಾಗಿ ಪರಮಾತ್ಮನ 22 ರೂಪಗಳನ್ನು ಸಂಕ್ಷಿಪ್ತವಾಗಿ ಭಾಗವತದ ಒಂದು 3ನೇ ಒಂದು ಅಧ್ಯಾಯದಲ್ಲಿ ಶುಕಾಚಾರ್ಯ ಹೇಳ್ತಾರೆ. ಆಮೇಲೆ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ಮಹಿಮೆಯನ್ನ ಅವರು ಹೇಳೋದಕ್ಕೆ ಶುರು ಮಾಡ್ತಾರೆ. ಆವಾಗ ಅವ್ರು ಹೇಳ್ತಾರೆ, ನಾನು ಭಾಗವತ ಯಾವಾಗ ಓದಿದ್ದು, ಯಾರತ್ರ ಓದಿದ್ದು ಅದೆಲ್ಲ ಸ್ಮರಣೆ ಮಾಡ್ಕೊಳ್ತಾರೆ. ಯಾಕೆಂದ್ರೆ ದ್ವಾಪರಯುಗದ ಕೊನೆಯಲ್ಲಿ ವೇದವ್ಯಾಸದೇವರು ಅವತಾರ ಮಾಡಿದರು. ಅವರು ನನ್ನನ್ನು ಹತ್ತಿರ ಕೂಡಿಸ್ಕೊಂಡು ಎಲ್ಲ 18,000 ಭಾಗವತವನ್ನು ಅವ್ರಿಗೆ ಪ್ರವಚನ ಮಾಡಿದ್ದಾರೆ. ಅದನ್ನು ನಾನು ಕೇಳಿದ್ದೇನೆ. ಆದ್ದರಿಂದ ನನಗೆ ಗುರುಗಳು ಯಾರಪ್ಪ ಅಂದರೆ ಅದು ಸಾಕ್ಷಾತ್ ವೇದವ್ಯಾಸದೇವರು. ನಾನು ಹೇಳ್ತಾ ಇದ್ದೇನೆ ಅಂದರೆ ನನ್ನ ಒಳಗಡೆ ಕೂತ್ಕೊಂಡು ಆ ವೇದವ್ಯಾಸದೇವರೇ ಎಲ್ಲವನ್ನ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬರಲ್ಲಿ ನಿಂದಾಡುವನು ಮತ್ತೊಬ್ಬನಲ್ಲಿ ಬೇಡುವನು ಮಾತಾಡುವನು ಅಂತ ಪರಮಾತ್ಮನ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಭಗವಂತನೇ ಎಲ್ಲ ಕಡೆಯಲ್ಲೂ ಕೂಡ ಅವನು ವ್ಯಾಪಾರವನ್ನು ಮಾಡ್ತಕ್ಕಂಥದ್ದು ಅಂತ ನಾವು ಚಿಂತನೆ ಮಾಡಬೇಕಾಗಿರೋದ್ರಿಂದ ಆ ಭಗವಂತ ನಮಗೆ ಎಲ್ಲವನ್ನು ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಈ ಪುರಾಣ ನಾನು ಯಾರಿತ್ರ ತಿಳ್ಕೊಂಡಿದ್ದು ಅಂದರೆ, ಅಹಂ ಪಿತುಹು ದ್ವೈಪಾಯನಾದಹಂ ಅಂತ ಇದ್ದಾನೆ. ಅವರು ನನ್ನ ತಂದೆ, ನನ್ನ ಗುರುಗಳು. ಒಬ್ಬ ತಂದೆ ಆಗೋದು ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅವನು. ಯಾಕಂದ್ರೆ ಅವನು ಬರೀ ಇಂಗ್ಲೀಷ್ ಓದಿದ್ದು, ಮಗ ಶಾಸ್ತ್ರ ಓದ್ಬೇಕಾಗಿ ಅವನಿಗೆ ಶಾಸ್ತ್ರ ಹೇಳ್ಕೊಟ್ಟಿದ್ದಾರೆ. ಅದು ವೇದವ್ಯಾಸ ದೇವರು ಅವರು ತಂದೆನಾಗಿದ್ದಾರೆ, ಗುರುಗಳಾಗಿದ್ದಾರೆ ಶುಕಾಚಾರ್ಯರಿಗೆ. ಅಷ್ಟೇ ಅಲ್ಲ, ಭಾಗವತೆ ಅಂತ ಅದನ್ನು ಅವರು ಶುಕಾಚಾರ್ಯ ಹೇಳ್ತಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ವೇದಕ್ಕೆ ಸಮಾನವಾಗಿರ್ತಕ್ಕಂಥ ಅದು ವೇದಾರ್ಥಗಳಲ್ಲಿ ಇದರಲ್ಲಿ ಬರ್ತಾ ಇದೆ. ಇದಂ ವಿಷ್ಣುರ್ ವಿಚಕ್ರಮೇ ತ್ರೇಧಾ ನಿದಧೇ ಪದಂ ಅಂತ ಬರುತ್ತೆ. ಇದು ವಾಮನ ತ್ರಿವಿಕ್ರಮನಾಗಿದ್ದರ ಕಥೆ. ವಾಮನ ದೇವರು ಮೊದಲು ಬಂದ, 3 ಹೆಜ್ಜೆ ಇಟ್ಟ, ಎಲ್ಲ 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 ವ್ಯಾಪಿಸ್ಬಿಟ್ಟ ಅವನು. ಇದು ಎಲ್ಲಪ್ಪ ಅಂತ ಹೇಳಿದರೆ ನೋಡಿ, ಅದನ್ನೇ ಭಾಗವತದಲ್ಲಿ ವಾಮನ ತ್ರಿವಿಕ್ರಮ ಕಥೆ ಹೇಳ್ತಾರೆ. ಅದೇ ಮೂಲದಲ್ಲಿ ಟೆಕ್ಸ್ಟ್ ಎಲ್ಲಿ ಬಂದಿದೆ, ಅದು ವೇದದಲ್ಲಿ ಬಂದಿದೆ. ವಿಷ್ಣು ಸೂಕ್ತದಲ್ಲಿ ಬರುತ್ತೆ. ಇದಂ ವಿಷ್ಣು ವಿಚಕ್ರಮೇ ತ್ರೇಧಾ ನಿದಧೇ ಪದ. ಒಂದು ಪಾದ ಇಟ್ಟರೆ ಇಡೀ ಬ್ರಹ್ಮಾಂಡ, ಆಮೇಲೆ ಮೇಲೆ ಕೊನೆ ಎಲ್ಲ ಆಗ್ಬಿಟ್ಟದೆ. ನಾವು ಒಂದು ಪಾದ ಮುಂದಿಟ್ಟರೆ ಇನ್ನೊಂದು ಪಾದ ಅಲ್ಲೇ ಇರುತ್ತೆ, ಮಾತೂರಲ್ಲೇ ಇರುತ್ತೆ, ಕೊಪ್ಪಳಕ್ಕೂ ಹೋಗಲ್ಲ, ಬೇರೆ ಕಡೆ ಎಲ್ಲ ನಾವು. ಅಂದರೆ ಪರಮಾತ್ಮನ ಸರ್ವ ವ್ಯಾಪ್ತತೆ ಇದ್ರೆ ಹಾಕಿ, ಆದರೆ ಅವನು ವ್ಯಾಪ್ತ, ಅವನ ಪಾದಗಳು ವ್ಯಾಪ್ತ, ಯಾವುದು ಅವನಲ್ಲಿ ಅಲ್ಲತ್ತಲ್ಲೇ ಯಾವುದು ಇಲ್ಲವೇ ಇಲ್ಲ. ಹೀಗೆ ಪರಮಾತ್ಮನ ಮಹಿಮೆ ಅಂತ ಇದಂ ಪುರಾಣಂ ಬ್ರಹ್ಮ ಸಂಹಿತಂ ಅಂತ ಹೇಳಿಬಿಟ್ಟು ವೇದಕ್ಕೆ ಸಮಾನವಾದದ್ದು. ಯಾರು ವೇದ ಕಲಿಯಕ್ಕಾಗಲ್ಲ ಅಂತ ಇದ್ದಾರೆ, ಭಾಗವತ ಪಾರಾಯಣ ಮಾಡಿಪ್ಪ, ನಿಮಗೆ ಪರಮಾತ್ಮ ಎಲ್ಲ ಸುಖಗಳನ್ನು ಕೊಟ್ಟು ಕೊನೆಗೆ ಅವನು ಭೇಜೆ ಖಗೇಂದ್ರ ಧ್ವಜ ಪಾದಮೂಲ ಮೋಕ್ಷಕ್ಕೆ ಕೊಟ್ಬಿಡ್ತಾನೆ ಪರಮಾತ್ಮ. ಮೋಕ್ಷ ಪಡೆಯುವುದು ಅಂದರೆ ಸುಮ್ಮನೆನಾ? ಪರಮಾತ್ಮ ಅಂಥ ದೊಡ್ಡದಾಗಿರ್ತಕ್ಕಂಥ ಕಾರುಣ್ಯವನ್ನು ತೋರಿಸ್ತಾ ಇದ್ದಾನೆ. ಆದ್ದರಿಂದ ನಾವು ಬೇರೆ ಯಾರ್ಯಾರನ್ನೋ ಹೊಗಳೋದಲ್ಲ. ಬೇರೆ ರಾಜರನ್ನ ಅವ್ರನ್ನೆಲ್ಲ ಹೊಗಳಿದರೆ ಅದು ಏನಾಗುತ್ತಪ್ಪ ಅಂದರೆ ಅವರು ಅಲ್ಪ ಫಲ ಮಾತ್ರ ಕೊಡ್ತಾರೆ. ಆದರೆ ಪರಮಾತ್ಮನನ್ನು ನಾವು ನೆನೆದು ಬಿಟ್ಟರೆ ಆ ಭಗವಂತ ನಮ್ಗೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಅನಂತಾಸನಾದಿ ಲೋಕಗಳನ್ನೆಲ್ಲ ಕೊಟ್ಬಿಡ್ತಾನೆ. ಆದ್ದರಿಂದ ಅವರಿವರನ್ನು ಹೊಗಳಬಾರ್ದು, ನಾವು ಪರಮಾತ್ಮನನ್ನ ಅಲ್ಲಿ ಹೊಗಳಬೇಕು ಅನ್ನತಕ್ಕಂಥದ್ದು ದಾಸರು ಹೇಳಿದ ಮಾತಾಗಿದೆ. ಆ ಹಿನ್ನೆಲೆಯಿಂದ ಇವತ್ತು ಅತ್ಯದ್ಭುತವಾದ ಪುರುಷೋತ್ತಮ ಮಾಸದ ಆರಂಭದಿಂದ ಆ ಭಾಗವತದ ಪ್ರಥಮ ಸ್ಕಂದದ ಆರಂಭದ ಕೆಲವು ಅಧ್ಯಾಯಗಳನ್ನು ನಾವು ಅನುಸಂಧಾನ ಮಾಡಿದ್ದೇವೆ. ಭಾಗವತ ಅಂದರೆ ಅದು ಎಷ್ಟು ರುಚಿ ನೋಡಿ, ಕೇಳ್ತಾ ಇದ್ರೆ ಊಟನೇ ಮರ್ತೋಗುತ್ತೆ ನಮಗೆ. ನಾನು ಏನಪ್ಪ ಇಪ್ಪೇ 1 ಗಂಟೆ ಆಯ್ತಾ ಅಂತ ನಾನು ಅನ್ಕೋತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ಭಗವಂತನ ಕಥೆ ಇದ್ರೆ ಹಾಗೆ. ಪರೀಕ್ಷಿತರಾಜನೇ ಹಸಿವೆಯಿಂದ ಕೇಳ್ತಾ ಕೂತಿದ್ದ. ಅವ್ರು ಹೇಳಿದ್ರು, ಏನಪ್ಪ ಆಹಾರ ತಗೊಳ್ತೀಯಾ ಅಂತ. ಬೇಡ ರೀ, ಕ್ಷುನ್ಮಾನ್ ಬಾಧತೆ ಅಂದ್ಬಿಟ್ಟ. ಹಸಿವೆ ನಂಗೆ ಆಗಿಲ್ಲ ರೀ, ಹಂಗಿರ್ಬೇಕು. ಅದು ಬಿಟ್ಟು 10 ನಿಮಿಷ ಪೂಜೆ ಮಂಗಳಾರತಿ ಮಾಡೋ ದೋಸೆ ರೆಡಿ ಆಯ್ತಾ ಅಂತ ಕೇಳ್ತೇವೆ. ಅಡಿಗೆ ಅಲ್ಲಿಗೆ ಆಯ್ತಾ ಅಂತ ನಾವು ಕೇಳ್ತೇವೆ. ಹಾಗಲ್ಲ, ಹಸಿವೆ ಬಾಯಾರಿಕೆಗಳನ್ನು ದೂರ ಮಾಡುವ ಅಮೃತ ಇದೆ. ಅಮೃತ ಕುಡಿದವನಿಗೆ ಹೆಚ್ಚಿದ ಎಲ್ಲ ಆಗುತ್ತೆ ಹಸಿವೆ ಬಾಯಾರಿಕೆ. ಅದರ ಅಂಥ ಪರಮಾತ್ಮನ ಕಥೆ. ಅದನ್ನು ಆರಂಭದ ದಿನ ನಾವೆಲ್ಲ ಆ ಊಟಕ್ಕಿಂತ ಮುಂಚೆ ನಾವು ಕೇಳಿದ್ದೇವೆ. ಅದು ಪರೀಕ್ಷಿತರಾಗಿ ಕೇಳಿದಂತೆ ಕೇಳಿದೆ. ಇದು ನಮ್ಮ ದೊಡ್ಡ ಭಾಗ್ಯ. ಆದ್ದರಿಂದ ಮೊದಲ ಉಪಕ್ರಮ ಚೆನ್ನಾಗಾಗ್ಬಿಡ್ಬೇಕು. ಆಮೇಲೆ ಮತ್ತೆಲ್ಲ ಸ್ವಲ್ಪ ಪರವಾಗಿಲ್ಲ. ಮೊದಲನೇ ದಿವಸವೇ ನಿರುತ್ಸಾಹ ಬಂದ್ಬಿಟ್ರೆ ಮುಂದಿಂದೆಲ್ಲ ಹಂಗೆ ಆಗ್ಬಿಡ್ತಾ ಇದೆ. ಅದನ್ನ ಇವತ್ತು ಒಳ್ಳೆ ರೀತಿಯಿಂದ ಇದು ಆರಂಭವಾಗಿದೆ. ನಮ್ಮ ಆತ್ಮೀಯರಾದ ಪಂಡಿತ ಶ್ರೀಹರಿ ಆಚಾರ್ಯ ಇಂತಹ ಒಂದು ದೊಡ್ಡ ಯಜ್ಞ, ಭಾಗವತ ಯಜ್ಞ ಹಾಕೊಂಡಿದ್ದಾರೆ. ಇದು ಇದಂ ಪ್ರಥಮದಯ ಭಾಗವತದ ಈ ತರದ ಪ್ರವಚನ ನಮ್ಮ ಆತ್ಮೂರಲ್ಲಿ ನಡೀತಾ ಇರತಕ್ಕಂಥ. ಬೇರೆ ಯಾವತ್ತೂ ಇಷ್ಟು ದೀರ್ಘ 30 ದಿನಗಳ ಕಾಲ ನಡೆದೆ. ಎಷ್ಟು ಪುರುಷೋತ್ತಮ ಮಾಸಗಳು ಬಂದಿದೆ, ಯಾರು ಈ ಯೋಜನೆ ಹಾಕಿಲ್ಲ. ಆದ್ರೆ ವಿಷ್ಣು ತೀರ್ಥರಿಗೆ ಈ ಕೂಸಿಗೆ ಆ ಯೋಜನೆ ಹಾಕಿ ಮಾಡಿಸ್ತಾ ಇತ್ತು. ಇದಕ್ಕೆಲ್ಲ ಸಹಕಾರ ಕೊಡಬೇಕಾದ ನಮ್ಮ ಕರ್ತವ್ಯ. ಬೇರೆ ಯಾರಾದ್ರೂ ಆದ್ರೆ ಏನಪ್ಪ 10 ಜನ 12-13 ಜನ ಕರೆಸ್ತಾ ಇದ್ದೇವೆ, ಏನ್ ಅನುಕೂಲ ಆಗುತ್ತೋ ಏನೋ, ಸುಮ್ನೆ ಆಗೋದು ಬೇಡ, ಸುಮ್ನೆ ನಾವೇ ಹೇಳ್ಬೇಡ ಅಂತ ಅವ್ರು ಮಾಡ್ತಾ ಇಲ್ಲಪ್ಪ. ಎಲ್ಲರೂ ಬರಬೇಕು, ಅವ್ರಿಗೆ ವಿಷ್ಣು ತೀರ್ಥರ ದರ್ಶನ ಆಗ್ಬೇಕು. ನಾಡಿದ್ದು ವಿದ್ಯಾಪೀಠದಿಂದ ಒಳ್ಳೊಳ್ಳೆ ವಿದ್ವಾಂಸರು ಬರ್ತಾ ಇದ್ದಾರೆ. ಅವರೆಲ್ಲ ಒಮ್ಮೆನೂ ವಿಷ್ಣು ತೀರ್ಥರ ದರ್ಶನ ಮಾಡಿಲ್ಲ. ಅವ್ರಿಗೆಲ್ಲ ವಿಷ್ಣು ತೀರ್ಥರ ದರ್ಶನ ಮಾಡಿದ ಪುಣ್ಯ ಮೊದಲು ನಮ್ಮ ಹರಿಗೆ ಮಾಡಿಸ್ಬೇಕು. ಹೀಗೆ ಒಂದು ಉದಾತ್ತವಾದ ಧ್ಯೇಯ ಇಟ್ಕೊಂಡು ಮಾಡಬೇಕು.
ಅದು ಬಿಟ್ಟು ನಮ್ಮ ಸ್ವಾರ್ಥ ಕೇಂದ್ರಿತವಾದ ಕಾರ್ಯವನ್ನು ಇಲ್ಲಿ ಮಾಡ್ತಕ್ಕಂಥದ್ದಲ್ಲ. ಎಲ್ಲ ಜನಗಳಿಗೆ ಉಪಯುಕ್ತವಾಗ್ಬೇಕು. ಅದೇನೋ ನಮಗೊಂದು ಲಾಭ ಆಗತ್ತೆ ಅದಕ್ಕೆ ನಾವು ಮಾಡ್ತೀವಿ ಅಂದ್ರೆ ವಿಷ್ಣು ತೀರ್ಥರು ಅಂತಾರೆ, ಇಷ್ಟು ವರ್ಷ ನನ್ನ ಪೂಜೆ ಮಾಡಿ ನೀನು ಸ್ವಾರ್ಥನೇ ಬಿಡಲಿಲ್ಲಲ್ಲ ಅಂದ್ಬಿಡ್ತಾರೆ. ಆದ್ರೆ ಸಕಲ ಜನಗಳಿಗೆ ಉದ್ಧಾರದ ಮಾರ್ಗ ಆಗ ಆವಾಗ ಮಾತ್ರ ಗುರುಗಳ ಸಂಪ್ರೀತರಾಗ್ತಾರೆ. ಇಲ್ಲಿ ಕೂತವ್ರು ಅಂತಿಂತ ಗುರುಗಳಲ್ಲ. ನೀವು ಕಾಮ್ಯ ಕರ್ಮ ಮಾಡ್ತೇವೆ ಅಂದ್ರೆ ನನ್ನ ಹತ್ರ ಬರಬೇಡ ಅಂತಾರೆ. ಅವರು ನಿಷ್ಕಾಮ ಕರ್ಮ ಮಾಡಿದವರು, ಅದನ್ನೇ ಮಾಡಿ ಅಂತ ಪ್ರಚೋದನೆ ಮಾಡ್ತಕ್ಕಂಥವ್ರು. ಅವರ ಸನ್ನಿಧಾನದಲ್ಲಿ ಅವರಿಗೆ ಯಾವುದು ಅತ್ಯಂತ ಪ್ರಿಯವೋ ಆ ಕಾರ್ಯ ನಡೆದಾಗಲೇ ಎಲ್ಲ ಜಗತ್ತಿಗೆ ಒಳಿತಾಗತ್ತೆ. ಅದು ಯಾರೋ ಒಬ್ಬರು ಅದಕ್ಕೆ ಕೈ ಹಾಕ್ಬೇಕು. ಆ ಕಂಕಣವನ್ನ ಕಟ್ಟೋದಕ್ಕೆ ಗುರುಗಳು ನಮ್ಮ ಶ್ರೀಹರಿಗೆ ಆ ಒಂದು ಆಜ್ಞೆ ಕೊಟ್ಟಿದ್ದಾರೆ. ಆದ್ರೆ ಅದು ಅಧಿಕ ಮಾಸ ಅವನ ಪೂಜಾ ಪರ್ಯಾಯದಲ್ಲೇ ಬರ್ತಾ ಇರೋದು ಕೂಡ ಒಂದು ದೊಡ್ಡ ವಿಶೇಷ. ಆದ್ರಿಂದ ಇದು 30 ದಿನಗಳ ಕಾಲ ಹೀಗೆ ನಿರಂತರವಾಗಿ ನಡೆಯಲಿ. ಆ ಎಲ್ಲ ಫಲ ಜಗತ್ತಿಗೆ ಉಂಟಾಗಲಿ. ಸಕಲ ಸಜ್ಜನರಿಗೂ ಕೂಡ ಇದರ ಭಾಗ್ಯ ಬರಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಸಾಯಂಕಾಲ 5:30ಗೆ ಸರಿಯಾಗಿ ಮತ್ತೆ ಆ ಉಪನ್ಯಾಸ ಇರುತ್ತೆ. ಯಾರು ಊಟ ಮಾಡಿ ತಕ್ಷಣ ಹೊಟ್ಟೋಬೇಡಿ. ಆದ್ರಿಂದ ಭಾಗವತ ಸಂಜೆನೂ ಕೇಳ್ಕೊಂಡು ಈ ಪುರುಷೋತ್ತಮ ಮಾಸ ಮನೆಯಲ್ಲಿ ಇದ್ದೇ ಇದೆ, ಮತ್ತೆ ಬೇರೆ ಇಲ್ಲ, ಇಲ್ಲಿ ಅದನ್ನು ಕೇಳಿ ಗುರುಗಳ ಸನ್ನಿಧಾನದಲ್ಲಿ ಸಾಯಂಕಾಲ ಮಂಗಳಾರತಿ ಮುಗಿಸ್ಕೊಂಡು ಎಲ್ಲ ಹೋಗಬೇಕು ಅಂತ ಹೇಳ್ತಾ ಈ ವಾಕ್ ಕುಸುಮವನ್ನ ವಿಷ್ಣು ತೀರ್ಥರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣ ಅಂತರ್ಯಾಮಿಯಾದ ಭಾಗವತ ಪ್ರತಿಪಾದ್ಯನಾದ ರುಕ್ಮಿಣಿ ಸತ್ಯಭಾಮ ಸಮೇತನಾದ ಶ್ರೀಕೃಷ್ಣ ಅಭಿನ್ನನಾದ ಬಿಂಬಮೂರ್ತಿಗೆ ಇದನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.